ಈ ಗ್ರಹಣ ಕಾಲದಲ್ಲಿ ಏನನ್ನ ಮಾಡಬೇಕು, ಏನನ್ನ ಮಾಡಬಾರ್ದು? ಚಂದ್ರ ನೋಡಬೇಕು, ಚಂದ್ರನಲ್ಲಿ ಸೂರ್ಯನಾಗ ನಾವು ಇಳಿದು ಬಂದು ಹಿಡಿತು ಅಂತ ಹೇಳಿದ ಕೂಡಲೇ ಸ್ನಾನ ಮಾಡಬೇಕು. ನಾವು ಜಪ ಮಾಡ್ತಾ ಕೊಡಬೇಕು. ಮುಗಿದಾಗ ಇನ್ನು 5 ನಿಮಿಷ ಇರುವಾಗ ತಕ್ಷಣ ಮೇಲೆ ಹೋಗಿ ನೋಡ್ಕೊಂಬರ್ಬೇಕು, ನಮಸ್ಕಾರ ಮಾಡಿ ಬರಬೇಕು. ಮತ್ತು ನೋಡೋದೇ ತಪ್ಪಲ್ಲ. ಆದರೆ ಗ್ರಹಣ ಆಗ್ತಾ ಇರುವಾಗ ನಾವು ಆದಿ ಅಂತ್ಯದಲ್ಲಿ ನೋಡಬೇಕು ಅಂತ ಹೇಳಿದ್ದಷ್ಟೇ. ಗ್ರಹಣ ನಡೀತಾ ಇರೋ ಸಂದರ್ಭದಲ್ಲಿ ನೋಡ್ದ ಅಂತ ಹೇಳಿದ್ರೆ ಆ ವಿಷಕಿರಣಗಳಿದಲ್ಲ, ರಾಹುದು ಮತ್ತು ಕೇತುದು ವಿಷಕಿರಣ ಅದು ಬಂದು ನಮ್ಮ ಕಣ್ಣಿನ ಮೂಲಕ ಹೋಯಿತು ಅಂದರೆ ಕಣ್ಣುಗಳಲ್ಲಿ ರಂಧ್ರ ಆಗತ್ತೆ, ತೂತುಗಳು ಬೀಳತ್ತೆ. ಈ ರಾಹುಕೇತು ನುಂಗ್ತಾರೆ, ಬಂದು ಚಂದ್ರನ ನುಂಗ್ತಾರೆ ಚಂದ್ರಗ್ರಹಣದಲ್ಲಿ, ಆ ಥರ ಅಂತೀವಿ. ಸೊ ಅದ್ರ ಬಗ್ಗೆ ತಾವು ಹೇಳ್ತಾ ಇದ್ರಿ. ನಮ್ಮಿಂದ ಹಿಡಿದು 10, 19, 21 ನಮ್ಮದೇ ರಾಶಿಗಳು, ನಮ್ಮದೇ ನಕ್ಷತ್ರಗಳದು. ಅಂದರೆ ಏನು, ಅದಕ್ಕೆ ಯಾವುದು ಹಿಡಿದು ಕೂಡ ನಾವು ಶಾಂತಿ ಮಾಡ್ಕೋಬೇಕು. ಅದಕ್ಕೇನು ಮಾಡಿದ್ರು, ಈ ಗ್ರಹಣ ಕಾಲದಲ್ಲಿ ಬಂದಾಗ ನೀವು ಸ್ನಾನ ಮಾಡಿ ಸುಮ್ಮನೆ ದೇವ್ರ ಮುಂದೆ ಕೂತ್ಕೊಂಡು ಜಪ ಮಾಡ್ತಾ ಕೂತ್ಕೊಳ್ಳಿ. ಯಾವ ದೋಷವೂ ಬರೋದಿಲ್ಲ, ಯಾವ ಶಾಂತಿಯೂ ಬೇಡ. ಈ ಚಂದ್ರ ನಮ್ಮ ಆರೋಗ್ಯಕ್ಕಾಗಲಿ ಮತ್ತು ಜ್ಯೋತಿಷ್ಯದ ಮೂಲಕ ಕೂಡ ಎಷ್ಟು ಪ್ರಾಮುಖ್ಯತೆ ಇದೆ. ಆ ಸ್ನಾನ ಮಾಡೋದು ಇನ್ನೊಂದು ಉದ್ದೇಶ ಕೂಡ ಇದೆ. ಯಾಕೆಂದರೆ ಸಾಮಾನ್ಯವಾಗಿ ಈ ಸೂರ್ಯ ಮತ್ತು ಚಂದ್ರ ಇವರು ಗ್ರಹಣ ಆದಾಗ ಅವರಿಂದ ಬರತಕ್ಕಂಥ ಕಿರಣಗಳನ್ನು ತಪ್ಪಿಸಲಿಕ್ಕೆ ಸುಮಾರು 5-6 ಮಾರ್ಗಗಳನ್ನು ಋಷಿಗಳು ತಮ್ಮ ಜ್ಞಾನಶಕ್ತಿಯಿಂದ ನೋಡ್ಕೊಂಡಿದ್ದಾರೆ. ಅದರಲ್ಲಿ ಕೂಡ ಆದಿ ಮತ್ತು ಅಂತ್ಯದಲ್ಲಿ ಸ್ನಾನ ಮಾತ್ರ ಕಂಪಲ್ಸರಿ ಮಾಡಲೇಬೇಕು, ನಿತ್ಯ ಕರ್ಮ ಅದು ಬಿಟ್ಟು ಪಾಪ ಬರೋದು. ನಾವು ತಿಳ್ಕೊಳ್ಬೇಕಾಗಿರೋದು ಈ ಚಂದ್ರ ದೇವತೆ ಅಂದರೆ, ಚಂದ್ರ ದೇವ ಅಂತ ನಾವೇನು ಹೇಳ್ತೀವಿ, ಇದರ ಬಗ್ಗೆ ನಾವೇನು ತಿಳ್ಕೊಬೇಕು? ಯಾವುದಪ್ಪ ಅಂದರೆ ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಃ ಲೋಭಃ. ಇದು 3 ಇಲ್ಲದಿದ್ದವನು ಅವನ ನಾವು ಸತ್ರಿಗಳು. ಯಾವಾಗಲೂ ಇದ್ದೇ ಇದೆ. ಅದಕ್ಕೆ ನಮ್ಮ ಹತ್ರ ಯಾರು ದೇವತೆಗಳು ಯಾರು ಹುಟ್ಟಲ್ಲ. ಹರಿ ಓಂ. ವೇದಿಕ್ ವೆಲ್ನೆಸ್ನ ಈ ವಿಶೇಷ ಪಾಡ್ಕಾಸ್ಟ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ಒಂದು ಅದ್ಭುತವಾದ ದೇವತೆ ಬಗ್ಗೆ. ಈ ಬರೋ 3ನೇ ತಾರೀಕು, ಮಾರ್ಚ್ 3ನೇ ತಾರೀಕು ಚಂದ್ರಗ್ರಹಣ ಇದೆ. ಚಂದ್ರಗ್ರಹಣ ಅಂದ ತಕ್ಷಣ ನಮಗೆಲ್ಲ ಒಂದು ಕುತೂಹಲ. ಸಾಮಾನ್ಯವಾಗಿ ಹುಣ್ಣಿಮೆ ದಿನವೇ ಬರುವಂಥದ್ದು ಚಂದ್ರಗ್ರಹಣ. ಯಾಕೆಂದರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಕಡೆ ಜನ ಈ ChatGPT ನೋಡಿ, AI ನೋಡಿ ಅವ್ರಿಗೆ ಏನು ಸಿಗುತ್ತೋ ಅದನ್ನೆಲ್ಲ ವಿಡಿಯೋ ಮಾಡ್ತಾರೆ. ಆದರೆ ಶಾಸ್ತ್ರ ತಿಳಿದಂತಹ ವಿದ್ವಾಂಸರು ಬಹಳ ವರ್ಷಗಳಿಂದ ಏನು ಅವರ ಜ್ಞಾನ ಇರುತ್ತೆ ಅವರನ್ನು ನಾವು ಕೇಳಬೇಕು. ಈ ಗ್ರಹಣದ ಬಗ್ಗೆ ಏನು, ಈ ಚಂದ್ರ ಅಂದರೆ ಯಾವ ಥರ ದೇವತೆ, ಅದರಿಂದ ನಾವು ಜೀವನದಲ್ಲಿ ಅನುಸಂಧಾನ ಮಾಡಬೇಕು, ಹೇಗೆ ನಾವು ಆ ದೇವತಾ ಅನುಸಂಧಾನ ಆಗಲಿ, ಗ್ರಹಣ ಕಾಲದಲ್ಲಿ ಮಾಡಬೇಕಾಗಿರುವಂತಹ ಸತ್ಕರ್ಮಗಳಾಗಲಿ ಅದರ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಈ ವಿಡಿಯೋದಲ್ಲಿ ನಾವು ಮಾಡೋಣ. ಇವತ್ತು ಈ ಎಲ್ಲ ವಿಷಯದ ಬಗ್ಗೆ ನಮಗೆ ತಿಳಿಸೋದಕ್ಕೆ ಚಂದ್ರ ಒಂದು ದೇವತಾ ಶಕ್ತಿಯಾಗಿ ಅವನು ಜ್ಯೋತಿಷ್ಯದಲ್ಲಿರುವಂತಹ ವಿಷಯಗಳಾಗಲಿ, ವೇದ ಪುರಾಣಗಳಲ್ಲಿ ಅವನ ಬಗ್ಗೆ ಬಂದಿರುವಂತಹ ವಿಷಯಗಳಾಗಲಿ, ಜೊತೆಗೆ ಈ ಗ್ರಹಣ ಕಾಲದಲ್ಲಿ ನಾವು ಮಾಡಬೇಕಾಗಿರೋ ಅನುಷ್ಠಾನಗಳು, ಈ ಎಲ್ಲ ವಿಷಯಗಳ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ತುಂಬ ಹಿರಿಯ ವಿದ್ವಾಂಸರಾದ ಚತುರ್ವೇದಿ ವೇದವ್ಯಾಸಾಚಾರ್ಯರು. ಆಚಾರ್ಯರೇ, ತಮಗೆ ಸ್ವಾಗತ. ಆಚಾರ್ಯರು ಅವರ ಬಗ್ಗೆ ಹೇಳ್ತಾ ಹೋದರೆ ಅದು ಒಂದು 1 ಅವರ್ ಅದೇ ಒಂದು ಇಂಟ್ರಡಕ್ಷನ್ ಆಗುತ್ತೆ. 40 ವರ್ಷಗಳ ದೀರ್ಘಕಾಲದ ಅವರ ವಿದ್ಯಾಭ್ಯಾಸದ ತಪಸ್ಸು, ಪಾಠ ಪ್ರವಚನಗಳಲ್ಲಿ ನಿರತರಾಗಿರುವಂಥವರು. 90ಕ್ಕೂ ಹೆಚ್ಚು ಪುಸ್ತಕಗಳನ್ನು ಅವರು ಪ್ರಕಟಣೆ ಮಾಡಿದ್ದಾರೆ. ಭಾಗವತಾದಿ ಮಹಾನ್ ಗ್ರಂಥಗಳಿಗೆ, ಶಾಸ್ತ್ರಗಳಿಗೆ ಪುಸ್ತಕಗಳನ್ನು ಅವರು ಬಿಡುಗಡೆ ಮಾಡಿದ್ದಾರೆ. ಮತ್ತು ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ 12 ವರ್ಷ ಅವರು ಶಾಸ್ತ್ರಾಭ್ಯಾಸ ಮಾಡಿ ಪ್ರಾಧ್ಯಾಪಕರಾಗಿ ಈಗ ಬಹಳಷ್ಟು ಭಗವಂತನ ವೇದವ್ಯಾಸರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರ ಹೆಸರೇ ವೇದವ್ಯಾಸಾಚಾರ್ಯರು ಅಂತ. ಜೊತೆಗೆ ಚತುರ್ವೇದಿಗಳು ಕೂಡ. ಆಚಾರ್ಯರು, ತಮಗೆ ಸ್ವಾಗತ. ಈ ಚತುರ್ವೇದಿ ವೇದವ್ಯಾಸಾಚಾರ್ಯರು ಅನ್ನೋದರಲ್ಲಿ ನನಗೊಂದು ಕುತೂಹಲ. ಈ ಚತುರ್ವೇದ ಅನ್ನೋದು ಸಾಮಾನ್ಯವಾಗಿ ನಮಗೇನು ಅರ್ಥ ಆಗುತ್ತೆ ಅಂದರೆ, ಚತುರ್ವೇದಿ ಅನ್ನೋ ಒಂದು ಸರ್ನೇಮ್ ಇದೆ ಅಂದರೆ 4 ವೇದಗಳ ಅಧ್ಯಾಯ ಮಾಡಿದವರು ಅಂತ. ಹಾಗಾಗಿ ತಾವು 4 ವೇದಗಳನ್ನು ಅಧ್ಯಾಯ ಮಾಡಿರೋರು. ಇದರ ಬಗ್ಗೆ ತಾವು ತಮ್ಮ ಒಂದು ಕಿರು ಪರಿಚಯ ಮಾಡಿಕೊಡೋದಾದರೆ ನಮ್ಮ ಎಲ್ಲ ವೀಕ್ಷಕರಿಗೆ. ಸರ್ವೇ ಜನಾಃ ಸುಖಿನೋ ಭವಂತು. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಶಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಚತುರ್ವೇದಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ದ್ವಿವೇದಿ, ತ್ರಿವೇದಿ, ಚತುರ್ವೇದಿ ಅಂತ ಆ ರೀತಿ ಇರ್ತಾರೆ. ಅದೆಲ್ಲ ವಂಶ ಪರಂಪರೆಯಿಂದ ಬಂದ ಹೆಸರಷ್ಟೇ ಹೊರತಾಗಿ ಆ ಹೆಸರು ತಕ್ಕಂಥ ಅವರು ಇರಬೇಕು ಅಂತ ಅನ್ವರ್ಥ ನಾಮ ಏನಲ್ಲ ಅದು. ಆದರೆ ನಮ್ಮ ವಂಶದಲ್ಲಿ ಹಿಂದಿನ ಒಂದು ನಾ ಹೇಳ್ತಾ ಇರೋದು 5 ತಲೆ ಹಿಂದೆ ನಾ ಹೇಳ್ತಾ ಇರೋದು
ಅವರೆಲ್ಲರೂ ಕೂಡ 4 ವೇದಗಳನ್ನು ಕೂಡ ಉಸಿರು ಕಟ್ಟಿ ಪೂರ್ತಿ ಬಾಯಲ್ಲಿ ಹೇಳೋರು. ಎಲ್ಲಿ ಕೇಳಿದ್ರೆ ಅಲ್ಲಿ ಹೇಳ್ತಾರೆ. ಅಂತಹ ಒಂದು ಪಾಂಡಿತ್ಯವನ್ನು, ದೇವರ ಅನುಗ್ರಹವನ್ನು ಪಡ್ಕೊಂಡು ವೇದ ಮಾತೆಯನ್ನು ವಿಶೇಷವಾಗಿ ಉಪಾಸನೆ ಮಾಡಿ ಬ್ರಹ್ಮವೇತ್ತರಾಗಿದ್ದರವರಲ್ಲ, ಅಂಥವರಾಗಿದ್ದರು. ಈ ಮಧ್ಯೆ ನಮ್ಮ ಪಿತೃಪಾದರೇ ಇದ್ದಾರೆ, ಅವರ ಪಿತೃಪಾದರು ಈ ಕಷ್ಟದಲ್ಲಿ ಅವರು ಬಂದಿದ್ದರಿಂದ ಅವರಿಗೆ ಇದ್ಯಾವುದು ಓದಲಿಕ್ಕೆ ಅವರಿಗೆ ಆಗಲಿಲ್ಲ, ಅನಾನುಕೂಲ ಆಯಿತು. ಈ ಮಧ್ಯೆ 3 ತಲೆ 4 ತಲೆ ಅದು ಮಧ್ಯೆ ನಿಂತೇ ಹೋಯಿತು. ಬರೀ ಚತುರ್ವೇದಿ ಅಂತ ಬರೀ ಹೆಸರು ಮಾತ್ರ ಉಳಿತು, ಯಾರು ಹೇಳ್ತಾನೂ ಇದ್ದಿಲ್ಲ. ನಮಗೆ ಅದು ನಮ್ಮ ತಂದೆ ನಮ್ಮ ತಾತನ ಮೂಲಕ ಗೊತ್ತಿತ್ತು, ಚಿಕ್ಕ ವಯಸ್ಸಲ್ಲೇ ಗೊತ್ತಿತ್ತು. ಅದು ನಮ್ಮ ಮಾವ ಒಬ್ಬರು ಇದ್ದರು, ಅವರು ಹೇಳಿದರು, ನೀವೆಲ್ಲ ಚತುರ್ವೇದಿಗಳಪ್ಪ ನೀವು ಅಂತ ಹೇಳ್ತಾ ಇದ್ದರು. ನಮಗೇನು ಗೊತ್ತಾಗ್ತಾ ಇದ್ದಿಲ್ಲ ಅದು ಚತುರ್ವೇದಿ ಅಂದರೆ. ಆಮೇಲೆ ಎಲ್ಲ ವಿಷಯ ಗೊತ್ತಾಯಿತು. ಅದಕ್ಕೆ ಏನಾದರೂ ಮಾಡಿ ಅದು ಅಧ್ಯಯನ ಮಾಡಲೇಬೇಕು, ಅದರ ಪರಂಪರೆ ಉಳಿಸ್ಕೋಬೇಕು ಅಂಥೇಳಿ ತುಂಬ ಕಷ್ಟ. ವಿದ್ಯಾಪೀಠದಲ್ಲಿ ಅಲ್ಲಿ ಓದಬೇಕು, ಅಲ್ಲಿ ಸಾಯಂಕಾಲ ಈವ್ನಿಂಗ್ ಕಾಲೇಜ್ ಹೋಗ್ತಾಯಿದ್ವಿ. ವಿದ್ಯಾಪೀಠದಲ್ಲಿ 70 ನಂಬರ್ ಬಂದರೆ ಅಲ್ಲಿ ಪರ್ಮಿಷನ್ ಕೊಡೋದು, ಅದು ಓದ್ಕೋಬೇಕು. ಇದು ಮಧ್ಯೆ ಸೈಕಲ್ ಹಾಕ್ಕೊಂಡು ಇದರಲ್ಲಿ ಮಾಗಡಿ ರೋಡ್ಗೆ ಅಲ್ಲೂ ಹೋಗಿ ರಾತ್ರಿ ಸ್ಕೂಲ್ ಆದಮೇಲೆ ಹೀಗೆಲ್ಲ ಅಧ್ಯಯನ ಮಾಡಿಕೊಂಡು ಕಾಶಿಯಲ್ಲಿ 1 ವರ್ಷ ಇದ್ದು ಅಲ್ಲಿ ಅಥರ್ವ ವೇದ ಕಲ್ತ್ಕೊಂಡು ಹೀಗೆ ಒಂದೊಂದೇ ಮಾಡಿ 4 ವೇದಗಳನ್ನು ಕಲ್ತು ಅದನ್ನು ಹೋಮಗಳನ್ನು ಕೂಡ ಮಾಡಿ ಪರೀಕ್ಷೆ ಕೊಟ್ಟ ಮೇಲೆ ಅವರು ಚತುರ್ವೇದಿ ಅಂತ ಒಂದು ಕೊಟ್ಟರು. ಅದು ಮೊದಲೇ ಇದ್ದು, ಅದು ನಾಮಕೇ ವಾಸ್ತೆ ಅಂತಾರಲ್ಲ ಹಾಗಿತ್ತು. ಈಗ ಸಾರ್ಥಕ ನಾಮದೇ ಆಯಿತು. ಇದೆಲ್ಲ ಗುರುಗಳ ಅನುಗ್ರಹ, ಪೀಠಾರ್ಷಿಗಳ ಅನುಗ್ರಹ, ಎಲ್ಲ ನಮ್ಮ ತಂದೆ ತಾಯಿಗಳ ಅನುಗ್ರಹ. ಅಂದರೆ ಒಂದು ಅದ್ಭುತವಾದ ಪಾಠ ಇದು ನಮ್ಮ ಜನ್ರೇಷನ್ಗೆ. ಏನಾದರೂ ನಮ್ಮಿಂದ ಬಿಟ್ಟೋಗಿದ್ರೆ ನಮ್ಮ ಪೂರ್ವಜರು ನಾವು ತಿಳ್ಕೊಂಡು ಅದನ್ನು ನಾವು ಮತ್ತೆ ಆ ಒಂದು ಶಕ್ತಿನ ಪಡಿಬೋದು, ಆ ವೇದದ ಶಕ್ತಿನ ಅಂತ ತಾವು ತಮ್ಮ ಜೀವನ ನಾನೇ ಸಾಕ್ಷಿ. ಬಹಳ ಸಂತೋಷ ಆಚಾರ್ಯ. ಇವತ್ತಿನ ಪಾಡ್ಕಾಸ್ಟ್ನ ವಿಷಯ ನಾವು ಹೇಳಿದಾಗೆ ಈ ಒಂದು ಚಂದ್ರಗ್ರಹಣ ಬರ್ತಾ ಇದೆ, 3ನೇ ತಾರೀಕು ಹೋಳಿ ಹುಣ್ಣಿಮೆ ಕೂಡ ಅವತ್ತು. ಈ ಚಂದ್ರದೇವ ನಮಗೆ ಸಾಮಾನ್ಯವಾಗಿ ದೇವತೆಗಳ ಬಗ್ಗೆ ಇರೋ ಜ್ಞಾನನೇ ಕಡಿಮೆ. ನಾವು ಈಗೆಲ್ಲ ನಾವು ನೋಡಿದ್ರೆ ಬಹಳಷ್ಟು ಮೀಡಿಯಾಗಳಲ್ಲಿ ಈ ಪಿಕ್ಚರ್ಗಳಲ್ಲಿ ನಾವೇನು ತಿಳ್ಕೊಂಡಿದ್ದೀವಿ ಅಷ್ಟೇ ಗೊತ್ತು ನಮಗೆ. ಇಂದ್ರ ಅಂದರೆ ಈ ಥರ ಕೆಟ್ಟದಾಗಿ ಪ್ರತಿಬಿಂಬಿಸಿರ್ತಾರೆ, ಯಮ ಅಂದರೆ ಅವನೊಂದು ಕೆಟ್ಟದಾಗಿ ಪ್ರತಿಬಿಂಬಿಸಿರ್ತಾರೆ. ಅದನ್ನೇ ನಾವು ಅವ್ರನ್ನೇ ದೇವತೆಗಳು ಅಂತ ಅಂದ್ಕೊಳ್ತೀವಿ ಹೊರತು ಸರಿಯಾದ ಜ್ಞಾನ ನಮಗೆ, ಯಾಕೆಂದರೆ ಶಾಸ್ತ್ರದಲ್ಲಿ ಹೇಳೋ ಹಾಗೆ ದೇವತೆಗಳು ನಮಗೆ ತುಂಬ ಮುಖ್ಯ. ಅವರ ಪ್ರಸಾದ ಇಲ್ಲದೆ ನಮಗೆ ಏನೂ ಸಿದ್ಧಿ ಮಾಡೋದಕ್ಕಾಗೋಲ್ಲ ಆರೋಗ್ಯದಲ್ಲಿ. ಹಾಗಾಗಿ ಇವತ್ತು ನಾವು ತಿಳ್ಕೊಬೇಕಾಗಿರೋದು ಈ ಚಂದ್ರ ದೇವತೆ ಅಂದರೆ, ಚಂದ್ರ ದೇವ ಅಂತ ನಾವೇನು ಹೇಳ್ತೀವಿ, ಇದರ ಬಗ್ಗೆ ನಾವೇನು ತಿಳ್ಕೊಬೇಕು. ನಮಗೆ ಮುಖ್ಯವಾಗಿ ಬೇಸಿಕ್ ಲೆವೆಲ್ ನಾಲೆಡ್ಜ್ ನಮಗೊಂದಿರಬೇಕು ಅಂದರೆ ಚಂದ್ರ ಒಬ್ಬ ಯಾವ ಥರ ದೇವತೆ? ಈಗ ನಾವು ದೇವತೆಗಳನ್ನು 3 ವಿಧವಾಗಿ ವಿಂಗಡಣೆ ಮಾಡಬಹುದು. 9 ಕೋಟಿ ದೇವತೆಗಳಿದ್ದಾರೆ. ಆ 9 ಕೋಟಿ ದೇವತೆಗಳಲ್ಲಿ ಕೆಲವು ತತ್ವಾಭಿಮಾನಿ ದೇವತೆಗಳು ಅಂತಿದ್ದಾರೆ. ಒಂದೊಂದು ತತ್ವಗಳಿಗೆ ಒಬ್ಬೊಬ್ಬ ಅಭಿಮಾನಿಯಾಗಿರ್ತಾರೆ. ಅದು ಚಂದ್ರ ಮಾತ್ರ ಅವನ ಮನಸ್ಸಿಗೆ ಮುಖ್ಯವಾಗಿ ಅಭಿಮಾನಿ. ಆದ್ದರಿಂದ ಅವರ ಜಾತಕದಲ್ಲಿ ಚಂದ್ರ ಏನಾದರೂ ನೀಚ ಸ್ಥಾನದಲ್ಲಿ ಇದ್ದ ಅಂದರೆ, ನೀಚ ಸ್ಥಾನ ಅಂದರೆ ಅವನ ಒಂದು ವೃಶ್ಚಿಕ ರಾಶಿ ಯಾವುದು ನೀಚ ಸ್ಥಾನ, ಅವನ ವೃಷಭ ಉಚ್ಚ ಸ್ಥಾನ. ಆ ನೀಚ ಸ್ಥಾನದಲ್ಲಿ ಇದ್ದ ಅಂದರೆ ಅವರ ಮನಸ್ಸು ಯಾವತ್ತೂ ಚಂಚಲಮಯ. ಅಂದರೆ ಏನು, ಒಂದು ಸ್ಥಿಮಿತವಾಗಿರೋ ಒಂದು ತೀರ್ಮಾನ ತೆಗೆದುಕೋಬೇಕಾಗಿದ್ದರೆ ಅವರು ಸುಮಾರು ದಿವಸಗಳು ಬೇಕಾಗತ್ತೆ. ಇದು ಮುಖ್ಯವಾಗಿ ಮನೋನಿಯಾಮಕ. ಗರುಡಶೇಷ ರುದ್ರರು ಮನೋನಿಯಾಮಕರೇ, ಇಂದ್ರರೂ ಮನೋನಿಯಾಮಕರೇ, ಚಂದ್ರನು ಕೂಡ ಮನೋನಿಯಾಮಕ. ಆದ್ದರಿಂದ ಮನಸ್ಸು ಒಂದೇ ಸ್ಥಿಮಿತವಾಗಿ ಇರಬೇಕಾಗಿದ್ದರೆ ಚಂದ್ರ ಒಳ್ಳೆಯ ಸ್ಥಾನದಲ್ಲಿ ಇರಬೇಕು. ಇದು ಮನೋನಿಯಾಮಕನಾದ್ದರಿಂದ ಅವನು ಮನಸ್ಸಿಗೆ ಅಧಿದೇವತೆ, ಹಾಗಾದರೆ ದೇವತೆ ಅಂತಾಯಿತು. ದೇವತೆ ಅಂದರೆ ಏನು ಅಂತ ನಮಗೆ ಗೊತ್ತಾಗಿಲ್ಲ. ಏನೋ ದೇವತೆ ಅಂದರೆ ಮನುಷ್ಯಕ್ಕಿಂತ ದೊಡ್ಡವ್ರದ್ದು ಅಷ್ಟೇ ತಿಳ್ಕೊಂಡಿದ್ದು, ಹಾಗಲ್ಲ. ಯಾರಿಗೆ ನೈವ ದೇವಪದಂ ಪ್ರಾಪ್ತಾಹ ಬ್ರಹ್ಮದರ್ಶನ ವಜ್ಜಿತಾಹ, ಅಂದರೆ ಪರಮಾತ್ಮನನ್ನು ಅಪರೋಕ್ಷ ಜ್ಞಾನ ಅಂದರೆ ತನ್ನ ಸ್ವರೂಪ ಇಂದ್ರಿಯದಿಂದ ಪರಮಾತ್ಮನನ್ನು ನೋಡಲಿಲ್ಲ ಅಂತಾದರೆ ಅವನಿಗೆ ದೇವ ಎಂಬ ಪಟ್ಟ ಬರೋದಿಲ್ಲ. ಹಾಗೆ ಇಂದ್ರ ದೇವ ಅಂದರೆ ಅರ್ಥ ಏನು? ಅಪರೋಕ್ಷ ಜ್ಞಾನಿ ಅಂತ ಅರ್ಥ. ಪರಮಾತ್ಮನ ಅಪರೋಕ್ಷ ಆಗೋಗಿದೆ, ಅವರಿಗೆ ಮೋಕ್ಷ ಕಟ್ಟಿಟ್ಟು ಬುದ್ಧಿ ಅಂತ ಅರ್ಥ. ಚಂದ್ರನು ಕೂಡ ದೇವತೆ, ಆದ್ದರಿಂದ ಅವನು ಮನೋನಿಯಾಮಕ ದೇವತೆ. ಅಷ್ಟ ಮಾತ್ರವಲ್ಲ, ಶ್ರೋತ್ರೇಂದ್ರಿಯಕ್ಕೆ ಅವನೇ ದೇವತೆ, ದಿಗ್ದೇವತೆ, ಅವನೇ ಪ್ರಧಾನ. ಕಿವಿ ಎಂಬುದಕ್ಕಂಥದ್ದು ಸರಿ ಕೆಲಸ ಮಾಡಬೇಕಾಗಿದ್ದರೆ, ನಾವು ಹೇಳಿದ್ದೆಲ್ಲ ನಿಮಗೆ ಕೇಳಿಸಬೇಕಾಗಿದ್ದರೆ, ಆ ಚಷ್ಕುಲಿ ಮೊದಲಾದ ಇಂದ್ರಿಯಗಳು ಕೆಲಸ ಮಾಡಿ ಚಂದ್ರನ ಅನುಗ್ರಹ ಇಲ್ಲ ಅಂದರೆ ಯಾವ ಕೆಲಸವೂ ನಡೆಯಲ್ಲ. ಕೇಳ್ದೇ ಇದ್ರೆ ಏನು ಮಾಡೋದು? ಹೌದು, ಮುಖ್ಯ ಇರೋದೇ ಶ್ರವಣೇಂದ್ರಿಯ. ಎಲ್ಲವೂ ಬೇಕು ನಮಗೆ, ಯಾವುದು ಬೇಡ ಅಂತಿಲ್ಲ.
ಅದಕ್ಕೆ ಮುಖ್ಯವಾದ ದೇವತೆ ದಿಗ್ದೇವತೆ ಇವನು. ಆದರೆ ಕೆಲವು ಸರಿ ದೇವತೆಗಳು ಏನು ಮಾಡ್ತಾರೆ ಅಂದರೆ ಪರಮಾತ್ಮನ ಕಾರ್ಯ ಆಗುವಾಗ ಅವರು ಭೂಮಿಲಿ ಅವತಾರ ಮಾಡ್ತಾರೆ. ಅವತಾರ ಮಾಡಿದಾಗ ಯಾರೊಬ್ಬ ಋಷಿನ ಆರಿಸ್ಕೋಬೋದು ಬೇಕಾದ್ರೆ. ಈ ಚಂದ್ರ ಏನಿದ್ದಾನ ಭೂಮಿಲಿ ಅವತಾರ ಮಾಡೋವನೇನು ಮಾಡಿದ್ದಾನಂದರೆ ಅತ್ರಿ ಎಂಬುದಕ್ಕಂಥ ಒಬ್ಬ ಋಷಿ ಏನಿದ್ದ ಅವನನ್ನು ತನ್ನ ತಂದೆಯನ್ನಾಗಿ ಸ್ವೀಕಾರ ಮಾಡಿದ್ದ. ಅತ್ರಿ ಋಷಿಯ ತಪಸ್ಸೇನಿದೆ, ಹಿಮಾಲಯ ಪರ್ವತ ಹೋಗಿ ತಪಸ್ಸನ್ನು ಮಾಡಿದ್ದಾನ ಅತ್ರಿ ಋಷಿ. ತಪಸ್ಸು ಮಾಡುವಾಗ ಅವರ ಕಣ್ಣಿಂದ ನೀರು ಬಂತು. ಆ ನೀರು ಕೆಳಗಡೆ ಬಿದ್ದಾಗ ಒಬ್ಬ ವ್ಯಕ್ತಿ ಹುಟ್ಟದ, ಅವನೇ ಚಂದ್ರ. ಚಂದ್ರ ಅಂದರೆ ಏನು? ಚೆದಿ ಆಹ್ಲಾನೆ. ನೋಡಿ, ನಮಗೆ ಸೂರ್ಯನ ನೋಡಿದಾಗ ಒಂದು ರೀತಿ ಸಂತೋಷ ಬೇರೆ, ಅವನ ಬೆಳಕೆಂಬುದಕ್ಕಂಥದ್ದು ರಿಫ್ಲೆಕ್ಟ್ ಆಗಿ ಚಂದ್ರನಂತೂ ಬರುತ್ತೆ, ಆಗ ನಮ್ಗೆ ಹಿತವಾಗಿರುತ್ತೆ. ಆದರೆ ಶರದ್ ಋತುವಿನ ಚಂದ್ರನ ದರ್ಶನ ಇದಲ್ಲ, ಅದು ಭಾರಿ ವಿಶೇಷ. ಅಷ್ಟು ಮಾತ್ರವಲ್ಲ, ಪ್ರತಿ ತಿಂಗಳಿನ ಬಿದಿಗೆ ಚಂದ್ರ ನಾವು ನೋಡಿದ್ವಿ ಅಂದರೆ ನಮಗೆ 84 ವರ್ಷ 2 ತಿಂಗಳು 16 ದಿವಸ ಆಯಿತು ಅಂದರೆ 1000 ಬಾರಿ ನಾವು ನೋಡಿರ್ತೀವಿ. ಆ 1000 ಬಾರಿ, ಅದಕ್ಕೆ ಸಹಸ್ರ ಚಂದ್ರ ದರ್ಶನ ಶಾಂತಿ ಅಂತ ಅದಕ್ಕೆ ಹೆಸರು. ನಾವು ನೋಡಿರ್ತೀವಿ ಬಿಡ್ತೀವಿ ಬೇರೆ ವಿಚಾರ, ಅಂತೂ ನೋಡಿರ್ತೀವಿ. ಕೆಲವು ಸತಿ ಚಂದ್ರ ನೋಡಬಾರ್ದು ಅಂಥದ್ದು ಇದೆ, ಅದು ಶಾಪಾದಿಗಳಿಂದ. ಗಣಪತಿಯ ಒಂದು ಕಥೆ ನಾವು ಕೇಳಿದ್ದೇವೆ. ಆ ಗಣಪತಿ ಏನಿದ್ದಾನೆ ಅವನು ತುಂಬ ಸುಂದರ, ಚಂದ್ರ ಮಾತ್ರ. ಚಂದ್ರ ಅಂದರೆ ಭಾರಿ ಸುಂದರ. ಅಂದಮೇಲೆ ಆ ಚಂದ್ರ ಏನಿದ್ದಾನೆ ಅವನು ಈ ಒಂದು ಅತ್ರಿ ಋಷಿಯ ಮಗನಾಗಿ ಹುಟ್ಟಿದ ಮೇಲೆ ನೋಡಿ, ಅತ್ರಿ ನೋಡಿ ಇವ್ರನ್ನ ಯಾಕೆ ಹಾಸ್ಕೊಂಡು ಅವನ ಪ್ರಶ್ನೆ ನಮ್ಗೆ ಬರುತ್ತೆ ಮಧ್ಯದಲ್ಲಿ. ಯಾಕೆಂದರೆ ದೇವತೆಗಳು ಸುಮ್ಮ ನಮ್ಮಿನ ಯಾಕೆ ಹಾಸ್ಕೊಂಡಿಲ್ಲ, ನಮ್ಮಿನ ಇವನ್ನ ಅಂತ ಪ್ರಶ್ನೆ ಬರುತ್ತೆ. ಅದು ಅತ್ರಿ, ಅವನ ಹೆಂಡತಿ ಅನಸೂಯ. ಅತ್ರಿ ಅಂದರೆ ಏನು? ತ್ರೀ ಇಲ್ಲದೆ ಇದ್ದವರು. ಯಾವುದು ತ್ರೀ ಎಂಬುದು? ತ್ರೀ ಅಂತ ಸಂಸ್ಕೃತದ್ದೇ ಅದು, ಇಂಗ್ಲೀಷು ಅದೇ ಅದು. ತ್ರೀ ಯಾವುದಪ್ಪ ಅಂದರೆ ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಃ ಲೋಭಃ. ಇದು 3 ಇಲ್ಲದೆ ಇದ್ದವನು ಅವನ ಅತ್ರಿ. ನಾವು ಸತ್ರಿಗಳು, ತ್ರೀ ಯಾವಾಗಲೂ ಇದ್ದೇ ಇದೆ. ಅದಕ್ಕೆ ನಮ್ಮ ಹತ್ರ ಯಾರು ದೇವತೆಗಳು ಯಾರು ಹುಟ್ಟಲ್ಲ. ಅವನ ಹೆಂಡತಿ ಅಂದರೆ ಬುದ್ಧಿ. ಯಾವತ್ತು ಬುದ್ಧಿಂತೂ ಪ್ರಮದಾಂ ವಿದ್ಯಾತ್ ಅಂತ ಪುರಂಜನ ಉಪಾಖ್ಯಾನದಲ್ಲಿ ಹೇಳ್ತಾರೆ ಭಾಗವತದಲ್ಲಿ. ಬುದ್ಧಿಯಿಂದ ನಮ್ಮ ಹೆಂಡತಿ ಅವ್ರು ಹೇಳ್ದಂಗೆ ತಾನು ನಾವು ಕೇಳೋದು. ಅದಕ್ಕಾಗಿ ಅವಳ ಅನಸೂಯ, ಅಸೂಯ ಇಲ್ಲ. ಹಾಗೆ ಯಾರ ಬುದ್ಧಿ ಅನಸೂಯ ಆಗಿರುತ್ತೆ, ಯಾರಿಗೆ ತ್ರೀ ಇರಲ್ಲ, ಅವರಲ್ಲಿ ದೇವತೆಗಳು ಅವತಾರ ಮಾಡ್ತಾರೆ ಅಂತ ಆಯಿತು. ಹಾಗೆ ಅತ್ರಿ ಅನಸೂಯ, ಅದಕ್ಕೇನೆ ದತ್ತಾತ್ರೇಯ ಹುಟ್ಟಿದ್ದು. ಓಕೆ, ಇದು ಕೂಡ ಒಂದು ಅಂಶ ನಾವು ಗಮನ ಹರಿಸ್ಕೋಬೇಕು. ಇನ್ನು ಚಂದ್ರ ಏನಿದ್ದಾನೆ ಅವನು ಮುಖ್ಯವಾಗಿ ಕೆಲವು ಸಾರಿ ಈ ಭಾದ್ರಪದ ಮಾಸ ಚತುರ್ಥಿ ಅವನನ್ನು ನಾವು ನೋಡಬಾರ್ದು. ಯಾಕೆಂದರೆ ಗಣಪತಿ ಏನಿದ್ದಾನೆ ಅವನು ಒಂದು ರೀತಿ ನೋಡಿದ್ರೆ ಆಕಾಶ ಅಭಿಮಾನಿ ಆದ್ದರಿಂದ ಹೊಟ್ಟೆ ದೊಡ್ಡದು, ಕಿವಿ ದೊಡ್ಡದು, ಎಲ್ಲ ದೊಡ್ಡದೆ. ಅದಕ್ಕೆ ಡೊಳ್ಳಿನ ಗಣಪ ಅಂತ ಅವನನ್ನು ಕರೀತಾರೆ. ಅಂಥವನನ್ನು ನೋಡಿ ಇವನು ನಗ್ಗುಬಿಟ್ಟ. ಯಾವತ್ತೂ ಅಷ್ಟೇ ಯಾವ ವ್ಯಕ್ತಿಯನ್ನು ಕೂಡ ನಾವು ನೋಡಿ ಅಪಹಾಸ್ಯ ಮಾಡುವುದು ನಮ್ಮ ಶಾಸ್ತ್ರದಲ್ಲಿ ಹೇಳಿಲ್ಲ. ಯಾವುದೇ ನೀವು ಶಾಪದ ವಿಚಾರ ತೆಗೆದು ನೋಡಿ, ಅಲ್ಲಿ ಅವರನ್ನು ಅವಮಾನ ಮಾಡಿದ್ದಿಂದಲೇ ಬಂದಿರುತ್ತೆ. ಯಾವ್ದ ನೋಡಿ, ಕುಬೇರ ಆಗಿರ್ಬೋದು, ಕುಬೇರ ನಾರದರು ಬರ್ತಾ ಇರೋ ಕುಬೇರನ ಮಕ್ಕಳು 4 ಮಣಿಗ್ರೀವ ದಿಗಂಬರವಾಗಿ ಸ್ನಾನ ಮಾಡ್ತಾಯಿದ್ರು, ಅದಕ್ಕೆ ನೀವು ವೃಕ್ಷವಾಗಿ ಶಾಪ ಕೊಟ್ಟರು. ಎಲ್ಲೇ ನೀವು ನೋಡಿರ್ಬೇಕಾದ್ರೆ ಹಾಗಿರೋದು. ಇವನಿಗೂ ಶಾಪ ಕೊಟ್ಟರು, ನೀನು ಸುಂದರ ಅಂತ ನಿಂಗೆ ಅಹಂಕಾರ, ನಿನ್ನನ್ನು ಯಾರೂ ಕೂಡ ನೋಡೋದೇ ಬೇಡ ಅಂತ ಶಾಪ ಕೊಟ್ಟ ಗಣಪತಿ. ಆಗ ಅವನಿಗೆ ಮದ ಇಳೀತು. ತಕ್ಷಣ ಹೋಗಿ ಕೇಳ್ಕೊಂಡ ಕೂಡಲೇ ವಸ್ತುತ ಚಂದ್ರ 12ನೇ ಕಕ್ಷೆಯಲ್ಲಿರುವನು. ಚಂದ್ರ ಸೂರ್ಯ ಯಮಧರ್ಮ, ಇವನು 19ರಲ್ಲಿ ಬರೋದು. ಇವ್ರಿಗಿಂತ ಆದರೂ ಕೂಡ ಯಾರೇ ಅವಮಾನ ಮಾಡಿದರೂ ಕೂಡ ಅವ್ರು ಶಾಪ ಕೊಡಲಿಕ್ಕೆ ಅವಕಾಶ ಇದೆ. ಇದನ್ನು ಚತುರ್ಥ ಸ್ಕಂದ ಭಾಗವತದಲ್ಲಿ ಶ್ರೀಮದಾಚಾರ್ಯರು ನಂದಿ ಇದ್ದಂದ ಅವನು ಬೇರೆಯವರಿಗೆಲ್ಲ ಶಾಪ ಕೊಡುವಾಗ ಈ ವಿಚಾರವನ್ನು ತೀರ್ಮಾನ ಮಾಡಿದ್ದಾರೆ ಭಾಗವತ ತಾತ್ಪರ್ಯದಲ್ಲಿ. ಅಂತೂ ಹಾಗಾಗಿ ಈ ಒಂದು ಚಂದ್ರ ಇದ್ದಂದ ಅವನಿಗೆ ಕ್ಷಮೆ ಕೇಳ್ಕೊಂಡಾಗ ಅವನು ಹೇಳ್ತಾನೆ, ಆಯಿತು, ಚತುರ್ಥಿ ದಿವಸ ಮಾತ್ರ ನೀನು ನೋಡೋದು ಬೇಡ, ನೋಡಿದ್ರೆ ಅಪವಾದ ಬರಲಿ ಅಂತ ಕೊಡ್ತಾರೆ. ಹಾಗೆ ಚತುರ್ಥಿ ದಿವಸ ನಾವು ನೋಡಬಾರ್ದು. ನಾವು ನೋಡಬಾರ್ದು ಅಂತ ನೋಡ್ತೀವಿ. ನಾವು ನಿಯಮ ಇಟ್ಟಿದ್ವಿ ಅಂದರೆ ಅದನ್ನು ಬ್ರೇಕ್ ಮಾಡಲಿಕ್ಕೆ ನಾವು ನೋಡ್ತೀವಿ, ನೋಡೇನು ಬಿಡ್ತೀವಿ. ಏನು ಮಾಡೋದು? ಆಗ ಯಾರು ಬಿದಿಗೆ ದಿವಸ ಚಂದ್ರ ನೋಡಿರ್ತಾರೆ ಅಂಥ ವ್ಯಕ್ತಿಗಳಿಗೆ ಈ ಚತುರ್ಥಿ ಚಂದ್ರ ನೋಡಿದ್ರೆ ಏನು ತೊಂದರೆ ಇಲ್ಲ. ಇದು ಒಂದು ನಿಯಮ. ಇನ್ನೊಂದು, ಕೃಷ್ಣ ಪರಮಾತ್ಮನ ಜಾಂಬವತಿ ಕಲ್ಯಾಣ ಮತ್ತು ಈ ಕಲ್ಯಾಣ ಯಾವುದು ಸತ್ಯಭಾಮೆ ಕಲ್ಯಾಣ ಎರಡು ನಡೆಯೋದ್ರಿಂದ ಆಗ ಸಮಂತ ಗೋಪಾಖ್ಯಾನ ಕಥೆ ಕೇಳಿಬಿಟ್ಟು ಈ ದೋಷ ಬರೋದಿಲ್ಲ ಅಂತ ಹೇಳಿದ್ದಾರೆ. ಇದು ಆದ್ದರಿಂದ ಅವನು ಸ್ಪಷ್ಟ ದೇವತೆ. ದೇವ ಅಂದರೆ ದಿವು ಕಾಂತಿ ಪ್ರಕಾಶಮಾನ ಆದವನು. ಸೂರ್ಯನ ಕಾಂತಿ ಏನಿದೆ ಅದು ಅವನಲ್ಲಿ ಬಂದು ನಮಗೆ ಹಿತವನ್ನುಂಟು ಮಾಡತಕ್ಕಂಥದ್ದು. ಅದಕ್ಕೆ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳುವಾಗಲೂ ಕೂಡ ಇದರಲ್ಲಿ ನಾನು
ಚಂದ್ರನಲ್ಲಿ ಇದ್ದುಕೊಂಡು ಔಷಧಿಗಳೆಲ್ಲವನ್ನು ಕೂಡ ನಾನು ಬೆಳೆಸ್ತೇನೆ ಅಂತ ಒಂದು ಮಾತನ್ನು 15ನೇ ಅಧ್ಯಾಯದಲ್ಲಿ ಹೇಳ್ಕೊಟ್ಟಿದ್ದ ಅಲ್ವಾ. ಆದ್ದರಿಂದ ಈ ಚಂದ್ರನ ಕಾರ್ಯಕ್ರಮ ಭಾರಿ ದೊಡ್ಡ ಕಾರ್ಯಕ್ರಮಗಳಿದೆ. ಇಷ್ಟು ನಾವು ತಿಳ್ಕೊಂಡ್ರೆ ಬಹುಶಃ ಆ ಚಂದ್ರ ಅಂದರೆ ದೇವತೆ, ಅವನೇನೋ ಒಂದು ಗ್ರಹ ಅಂತ ತಿಳ್ಕೊಂಬಿಡಬಾರ್ದು. ಆದರೆ ಚಂದ್ರನ ಮಂಡಲ ಬೇರೆ, ಚಂದ್ರ ದ್ವೀಪ ಬೇರೆ, ಅದು ನಾವು ತಿಳ್ಕೊಬೇಕು. ಈಗ ನಾವು ನೋಡೋ ಬರೀ ಚಂದ್ರ ಮಂಡಲ ಅಷ್ಟೇ, ಅದು ಚಂದ್ರ ದ್ವೀಪ ಅಲ್ಲ. ಚಂದ್ರ ಮಂಡಲಕ್ಕೆ ಹೋಗಿ ಬರ್ಬೋದು ಬೇಕಾದ್ರೆ, ಅದು 1,00,000 ಯೋಜನೆ ಮೇಲೆ ಹೋದ್ರೆ ನಮ್ಗೆ ಸಿಗತ್ತೆ ಬೇಕಾದ್ರೆ. ಆದರೆ ಚಂದ್ರ ದ್ವೀಪ ಇದಲ್ಲ, ಸೂರ್ಯನ ಎಷ್ಟು ಪ್ರಕಾಶಮಾನೋ ಅಷ್ಟೇ ತಂಪು ಚಂದ್ರ. ಅಲ್ಲಿಗೆ ಹೋಗಲಿಕ್ಕೆ ಆಗೋದಿಲ್ಲ. ಅವನ ಅನುಗ್ರಹ ಇದ್ದರೆ ಮಾತ್ರ, ವಿಶೇಷವಾಗಿ ಈ ಲೋಕದಲ್ಲಿ ಅವರು ಗರುಡ ಪುರಾಣ ಹೇಳುವಂತೆ ಇಂತಿಂತಹ ಕಾರ್ಯಕ್ರಮ ಮಾಡಿದರೆ ಚಂದ್ರನಿಗೆ ಆ ಲೋಕಕ್ಕೆ ಹೋಗಿ ಸೇರ್ತಾರೆ. ಅದು ಚಂದ್ರಲೋಕ, ಇದು ಚಂದ್ರ ಮಂಡಲ. ಆಚಾರ್ಯ ಚೆನ್ನಾಗಿ ತಿಳಿಸ್ಕೊಟ್ರಿ. ಅಂದರೆ ಚಂದ್ರ ಮಂಡಲಕ್ಕೆ ಈ ಏನು ಪೂರ್ಣಿಮೆ, ಅಮಾವಾಸ್ಯೆ, ಈ ಕ್ಷಯ ಮತ್ತು ವೃದ್ಧಿ ಇದೆಲ್ಲ ಮಂಡಲಕ್ಕಿದೆ, ಚಂದ್ರ ಲೋಕಕ್ಕೆ ಇದಿಲ್ಲ ಅಂತ ತಿಳಿಸಿದ್ರಿ. ಮತ್ತು ಇನ್ನೊಂದು ಪ್ರಶ್ನೆ ನಾನು ಬರ್ಕೊಂಡು ಬಂದಿರೋದು ಅಂದರೆ, ಸಾಮಾನ್ಯವಾಗಿ ಈ ನಾವು ಸೀರಿಯಲ್ಗಳೆಲ್ಲ ನೋಡ್ತೀವಿ, ಅದರಲ್ಲಿ ಈ ಶನಿದೇವಂದೇ ಒಂದು ಸೀರಿಯಲ್ ಇದೆ ಹಿಂದಿನಲ್ಲಿ, ತುಂಬ ಪಾಪ್ಯುಲರ್ ಇವೆಂಥದ್ದಲ್ಲ. ಅದರಲ್ಲಿ ಏನು ಮಾಡ್ತಾರೆ, ಈ ಚಂದ್ರನ ಕತೆ ಹೇಳುವಾಗ ಪುರಾಣಗಳಲ್ಲಿ ಚಂದ್ರನಿಗೆ ಒಂದು ಅಪವಾದ ಇದೆ. ಈ ಗುರುಪತ್ನಿ ಬೃಹಸ್ಪತಿಯಲ್ಲಿ ಬುಧನನ್ನು ಪಡೆದ ಅಂತ. ಇದ್ರ ಬಗ್ಗೆ ನಮಗೆ ಕ್ಲಾರಿಟಿ ಕೊಡೋದಾದರೆ ಸರಿಯಾಗಿ ಯಾವ ಥರ ನಾವು, ಯಾಕೆಂದರೆ ನಾವು ಮನುಷ್ಯರು, ನಾವು ಯಾವಾಗಲೂ ಅವರ ಜಗಳಗಳು, ಅವ್ರು ಮಾಡುವಂತಹ ಕರ್ಮಗಳನ್ನೆಲ್ಲ ರಾಂಗ್ ಆಗೇ ನೋಡ್ತೀವಿ. ನಮ್ಗೆ ಯಾವ ಥರ ಇದನ್ನು ಸರಿಪಡಿಸ್ಕೋಬೇಕು, ನಾವು ಯಾವ ಥರ ನಾವು ಚಿಂತನೆ ಇಟ್ಕೋಬೇಕು? ಚಂದ್ರ ಏನಿದ್ದಾನೆ ಅವನು ದೇವತೆ. ದೇವತೆ ಮನುಷ್ಯರನ್ನು ಬಿಟ್ಟು, ದೈತ್ಯರನ್ನು ಬಿಟ್ಟು, ದೇವತೆಗಳಲ್ಲಿ ಇಷ್ಟು ಕಾಲ ಅವರು ಸಾಧನೆ ಮಾಡ್ಕೋಬೇಕು ಅಂತ ಇರುತ್ತೆ. ಈಗ ಇಂದ್ರದೇವರಿಗೆ 20 ವರ್ಷ, ಬ್ರಹ್ಮದೇವರಿಗೆ 100 ವರ್ಷ, ಇನ್ನು 50 ವರ್ಷ ರುದ್ರದೇವರಿಗೆ, ಹೀಗೆಲ್ಲ ಅದೆಲ್ಲ ನಿಗದಿತವಾದ ಶಾಸ್ತ್ರಗಳಲ್ಲಿ. ಆ ನಿಗದಿತವಾದ ಶಾಸ್ತ್ರಗಳಿಗಿಂತ ಮೊದಲೇ ಅವರೇ ಅದು ಸಾಧನೆ ಮುಗಿಸ್ಬಿಟ್ರು ಅಂದರೆ ತಕ್ಷಣ ಅವರು ಮೋಕ್ಷ ಕೊಡಬೇಕಾಗತ್ತೆ. ಈಗ ಆದರೆ ಮೋಕ್ಷ ನಿಂದಾಗೋಯ್ತು, ನೀನು ಹೊಟ್ಟೋಗು ಅಂತ ಹಾಗೆಲ್ಲ ಕೊಡೋದಿಲ್ಲ. ಬ್ರಹ್ಮಣ ವಿಪಶ್ಚಿತ, ಎಲ್ಲ ಬ್ರಹ್ಮದೇವರ ಜೊತೆಗೆ ಮೋಕ್ಷಕ್ಕೆ ಹೋಗಬೇಕು. ಮತ್ತು ಸಾಧನೆ ಮುಗಿಸ್ಬಿಟ್ರು, ಇನ್ನು ಅವ್ರದ್ದು ಆಗಿಲ್ಲ. ಇವ್ರಿಗೆ ಏನು ಮಾಡಬೇಕು? ಅದಕ್ಕೆ ಪರಮಾತ್ಮರಿಗೆ ಒಂದು ವೇದದಲ್ಲಿ ಏಧಮಾನ ದ್ವಿಟ್ ಉಭಯಸ್ಯ ರಾಜ ಅಂತಿದೆ. ಯೋಗ್ಯತೆಗಿಂತ ಜಾಸ್ತಿ ಪುಣ್ಯ ಮಾಡಿದ್ರೆ ಅದನ್ನು ಅವನ ಕಡಿಮೆ ಮಾಡ್ತಾನೆ ಅಂತ ಹ್ರಾಸ ಮಾಡಿಬಿಡ್ತಾನೆ, ಏನೋ ಒಂದು ನೆಪ ಇಟ್ಟು ಅಂತ ಒಂದು ಮಾತೇ ಇದೆ. ಇದಕ್ಕೆ ಇವನ ದೃಷ್ಟಾಂತ, ನಮ್ಮ ಚಂದ್ರನ ದೃಷ್ಟಾಂತ ಕೊಡಬಹುದು. ಚಂದ್ರನ ಕೊಡಬಹುದು, ಸೂರ್ಯನೂ ಕೊಡಬಹುದು. ಚಂದ್ರ ಏನಂದರೆ ನೋಡಿ, ಬೆಳಿಗ್ಗೆ ಅಲ್ಲ ಸಾಯಂಕಾಲನೋ ಬೆಳಿಗ್ಗೆನೋ ಅಂತ ಅವತಾರ ಮಾಡ್ತಾನೆ ಕೆಲವು ಸಾರಿ. ಅವತಾರ ಮಾಡಿದವನು ಇಡೀ ತನ್ನ ಕಿರಣಗಳಿಂದ ಇಡೀ ಭಾರತ ಮಾತ್ರವಲ್ಲ, ಎಲ್ಲೆಲ್ಲಿ ದೇವಸ್ಥಾನಗಳು ಇದೆಯೋ, ಶ್ರೇಷ್ಠವಾದ ದೇವಸ್ಥಾನಗಳು, ಅಲ್ಲಿ ಎಲ್ಲ ತನ್ನ ಕಿರಣ ಬೀಳ್ತಾನೆ. ಅಲ್ಲಿರುವ ಪರಮಾತ್ಮನನ್ನು ತನ್ನ ಕಿರಣಗಳು ಎಂಬುದಕ್ಕಂಥ ಕೈಯಿಂದ ಕಾಲ್ಮುಟ್ಟು ನಮಸ್ಕಾರ ಮಾಡ್ತಾನೆ. ಸೂರ್ಯ ಉದಯ ಆದ ಕೂಡಲೇ ಮೊದಲು ಶ್ರೀನಿವಾಸ ದೇವ್ರ ಪಾದ ಮುಡ್ತಾನೆ. ಇದೆಲ್ಲ ಪುಣ್ಯ ಸುಮ್ಮನೆನಾ? ತೀರ್ಥಕ್ಷೇತ್ರಗಳ ದರ್ಶನ, ಅಲ್ಲಿರತಕ್ಕಂಥ ವೃಕ್ಷಗಳು, ಪುಣ್ಯತಮ ಕ್ಷೇತ್ರಗಳು, ಅಲ್ಲಿರತಕ್ಕಂಥ ಬ್ರಾಹ್ಮಣರು, ಇದೆಲ್ಲ ಪುಣ್ಯ ಜಾಸ್ತಿ ಆಗೋಯ್ತು. ಇದರ ಮಧ್ಯ ಅವತಾರ ಬೇರೆ ಮಾಡ್ತಾರೆ. ಚಂದ್ರ ಬೇರೆ ರಾಮಾಯಣದ ಅವತಾರ ಮಾಡಿದ್ದಾನೆ ಅಂಗದನಾಗಿ, ಸೂರ್ಯ ಏನಿದ್ದಾನೆ ಅವನು ಸುಗ್ರೀವ ಅವತಾರ ಮಾಡಿದ್ದಾನೆ ರಾಮಾಯಣದಲ್ಲಿ. ಹೀಗೆಲ್ಲ ಅವತಾರ ಮಾಡ್ತಾರೆ. ರಾಮದೇವರ ಕೃಷ್ಣದೇವರ ಸೇವೆ ಮಾಡ್ತಾರೆ, ಮತ್ತು ಪುಣ್ಯ ಜಾಸ್ತಿ ಆಗೋಯ್ತು. ಇದೀಗ ಲ್ಯಾಪ್ಸ್ ಆಗಲೇಬೇಕು. ಅಂದರೆ ಕಮ್ಮಿ ಮಾಡಬೇಕು, ಹೌದು, ಕಡಿಮೆ ಮಾಡಬೇಕು. ಅದಕ್ಕೇನು ಮಾಡ್ತಾರೆ ಅವರು ಅಂದರೆ ಯಾವುದಾದ್ರು ದುರ್ಬುದ್ಧಿ ಕೊಡ್ತಾರೆ. ಇದನ್ನು ಶ್ರೀಪಾದರಾಜರು ಒಂದು ಉಗಾಭೋಗದಲ್ಲಿ ಹೇಳಿದ್ದಾರೆ. ಶ್ರೀಪಾದರಾಜ ಹರಿಭಕುತ ನಾದವನು ಅರಿತು ಪಾಪವ ಮಾಡುವುದಿಲ್ಲ, ಅರಿಯದೆ ಮಾಡಿದರೆ ಹರಿ ಎಣಿಸುವುದಿಲ್ಲ, ಶರಣು ಬಂದ ರವಿ ತನಯನ ನೋಡು ಸುಗ್ರೀವ ಅಂತ ದೃಷ್ಟಾಂತ ಅದೇ ಕೊಡ್ತಾರೆ. ಅಂದರೆ ಆಯ್ತು, ಈಗ ಚಂದ್ರನಿಗೆ ಈಗ ಆ ಪುಣ್ಯವನ್ನು ಕಡಿಮೆ ಮಾಡಬೇಕು. ಅಂದರೆ ಅದನ್ನು ಉಪಲಕ್ಷಣ ಇದು ಚಂದ್ರ ಎಂಬುದು, ಸೂರ್ಯನಿಗೂ ಅಷ್ಟೆ. ಅದಕ್ಕೇನು ಮಾಡ್ದ, ಸುಗ್ರೀವ ಇನ್ನಾಗಿರುವಾಗ ವಾಲಿ ಸತ್ತ ಮೇಲೆ ವಾಲಿನ ಕೊಂದು ಹಾಕಿದ್ದು ಯಾಕೆ ಅಂತ ರಾಮಚಂದ್ರ ಹೇಳ್ತಾನೆ. ಅಂದರೆ ನೀನು ಸುಗ್ರೀವ ಬದುಕಿರುವಾಗ, ಗಂಡ ಬದುಕಿರುವಾಗ ಅವನ ಹೆಂಡತಿಯಾದ ರೂಮೆಯನ್ನು ನೀ ಅಪಹಾರ ಮಾಡಿದ್ದೆ, ಅದಕ್ಕೆ ನೀನು ಕೊಂದಾಗ್ತಾ ಇದ್ದೀನಿ ಅಂತ. ನಿನ್ನ ಸೊಸೆ ಅವಳು, ನಿನ್ನ ಮಗಳಿದ್ದಾಗೆ, ಅವಳನ್ನು ಭೋಗ ಮಾಡ್ಬೋದಾ? ಅದಕ್ಕಾಗಿ ನೀನು ಕೊಂದಾಗ್ತಾ ಇದ್ದೇನೆ. ಮತ್ತು ಅವನು ಸತ್ತ ಮೇಲೆ, ವಾಲಿ ಸತ್ತ ಮೇಲೆ ಇವನೇ ಮಾಡ್ದ, ತಾರೇನ ಅಪಹಾರ ಮಾಡ್ದ, ಮತ್ತು ಇವನ್ನ ಯಾಕೆ ಕೊಂದಾಕಿಲ್ಲ ಅಂತ ಪ್ರಶ್ನೆ ಬಂದರೆ ಅವನು ಅದು ಕಾರಣ ಕೊಟ್ಟರು. ವಾಲ್ಮೀಕಿ ರಾಮಾಯಣದಲ್ಲೇ ಇದೆ.
ಸುಗ್ರೀವ ಬದುಕಿರುವಾಗ ಅವನು ಅಪಹಾರ ಮಾಡಿದ್ದು, ಅವನು ಸತ್ತ ಮೇಲೆ ಸುಗ್ರೀವ ಅಪಹಾರ ಮಾಡಿದ್ದ. ಅಪಹಾರ ಮಾಡಲಿಲ್ಲ, ತಪ್ಪು ತಿಳ್ಕೊಂಡಿದ್ದು ನಾವು. ತಾರಾ ಸಾಂತ್ವನ ಅಂತ ವಾಲ್ಮೀಕಿ ರಾಮಾಯಣದಲ್ಲಿದೆ. ಅಲ್ಲಿ ನೋಡಿದಾಗ ಅವಳೇ ಬಂದು ಹೇಳ್ತಾಳೆ ಲಕ್ಷ್ಮಣನಿಗೆ, ಅವನೇನು ನಿಮ್ಮ ಯಾವ ಕಾರ್ಯವನ್ನು ಮರೆತಿಲ್ಲ, ಅವನು ಈಗ ತಾನೇ ಸುಖವನ್ನು ಅನುಭವಿಸ್ಕೊಂಡು ನನ್ನ ಮತ್ತು ಅವನ ಜೊತೆಗಿದ್ದಾನೆ ಅಂತ ಹೇಳಿಬಿಟ್ಟು ಅವಳೇ ಅವನನ್ನು ಅರಸಿದ್ದು. ಆದ್ದರಿಂದ ರಾಮ ಅವನನ್ನು ಕೊಲ್ಲಿಲ್ಲ. ಅದು ಕೂಡ ಪುಣ್ಯ ಜಾಸ್ತಿ ಆಯಿತೋ ಇಲ್ವೋ. ಅದಕ್ಕೆ ಒಬ್ಬ ರಾಕ್ಷಸ ಬೇರೆ ಬಂದು ಸೇರ್ಕೊಂತಾನೆ ಸುಗ್ರೀವನಲ್ಲಿ. ಪುರ ಸವಾಲಿ ಮಾರಣಾತ್ ಪ್ರಭೂತ ದೋಷ ಕಾರಣಾತ್ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಅಂದರೆ ಹಿಂದೆ ವಾಲಿಯನ್ನು ಕೊಲ್ಲಿಸಿದ್ದರಿಂದ ಸುಗ್ರೀವ, ರಾಮನಿಗೆ ದೋಷ ಇಲ್ಲ, ಯಾರು ಕೊಲ್ಲಿಸಿದ್ರು ಅವನಿಗೆ ಬಂತು. ಅದರಿಂದ ಸಹಸ್ರವರ್ಮ ನಾಮಿನ, ಸಹಸ್ರವರ್ಮ ಎಂಬುದಕ್ಕಂಥ ಒಬ್ಬ ದೈತ್ಯ ಬಂದು ಅವನಲ್ಲಿ ಸೇರಿಕೊಂಡ. ಅವನ 99 ಕವಚಗಳನ್ನು ಕೂಡ ನಾಶ ಮಾಡಿದರು. ಯಾರು? ನರನಾರಾಯಣರು. ಇನ್ನು ಒಂದು ಕವಚ ಇರುವಾಗ ಸತ್ತೋದ. ಆಮೇಲೆ ಹುಟ್ಟುವಾಗ ಕರ್ಣನಾಗಿ ಹುಟ್ಟಿದ. ಒಂದು ಕವಚ ಸಹಿತವಾಗಿ ಬಂದಿದ್ದು. ಇದೆಲ್ಲ ವಾಮನ ಪುರಾಣದ ಕಥೆಯಲ್ಲಿ ಹೇಳ್ತಾ ಇದ್ದಾರೆ. ಇದನ್ನು ಶ್ರೀಮದಾಚಾರ್ಯ ಸಂಗ್ರಹ ಮಾಡಿದ್ದಾರೆ. ಹಾಗೆ ನಮಗೆ ಸುಗ್ರೀವ ಯಾಕೆ ಅವನ ಇದನ್ನು ಮಾಡಿದ್ರು ನಮ್ಗೆ ಗೊತ್ತಾಯಿತು. ಅವನದು ಅಷ್ಟೇ, ಈ ಚಂದ್ರನು ಅಷ್ಟು. ಅವನೇನು ಮಾಡ್ದ? ರಾಶು ಯಾಗ ಬೇರೆ ಮಾಡಿಬಿಟ್ಟ ಚಂದ್ರ. ಅದಕ್ಕೋಸ್ಕರ ತಾರಕಾಮಯ ಎಂಬುದಕ್ಕಂಥ ಒಂದು ಯುದ್ಧ ಶುರು ಆಯಿತು. ತಾರೆಗೋಸ್ಕರವಾಗಿ ಯುದ್ಧ. ಅವರಂತ ಸ್ನಾನ ಮಾಡ್ತಾ ಇದ್ದಾರೆ. ಇವಳು ಸ್ನಾನಕ್ಕೆ ಬಂದಿದ್ದು ಬೃಹಸ್ಪತ್ಯಾಚಾರ್ಯರ ಪತ್ನಿ. ಆಗ ಅವಳಲ್ಲಿ ಬುದ್ಧಿ ಹೋಯಿತು ಅವನಿಗೆ, ಚಂದ್ರನಿಗೆ. ಅಪಹಾರ ಮಾಡ್ಕೊಂಡು ತನ್ನ ಅರಮನೆಯಲ್ಲಿ ಇಟ್ಕೊಂಡ. ಒಬ್ಬ ಬುಧನನ್ನು ಕೂಡ ಮಗನನ್ನು ಸೃಷ್ಟಿ ಮಾಡಿಬಿಟ್ಟ. ಇದೇನಾಯಿತು? ತನಗಿಂತ ಉತ್ತಮರಾದ ಬೃಹಸ್ಪತ್ಯಾಚಾರ್ಯ ಪತ್ನಿಯನ್ನು ಅಪಹಾರ ಮಾಡಿದ್ದಕ್ಕಾಗಿ ಅವನು ಮಾಡಿರುವ ಪುಣ್ಯ ಎಲ್ಲ ಲ್ಯಾಪ್ಸ್ ಆಗ್ತಾ ಬಂತು. ಈಗ ಸರಿಯಾದ. ಹೀಗೆ ಎಲ್ಲ ಕಡೆಯೂ ಕೂಡ ಮಹಾನುಭಾವರು ತಪ್ಪು ಮಾಡಿದಾಗ ಏನೋ ಒಂದು ವಿಶೇಷ ಇರುತ್ತೆ. ಇಂಥದ್ದೆಲ್ಲ ದೃಷ್ಟಾಂತಗಳನ್ನು ನಾವು ಸುಮಾರು ಬ್ರಹ್ಮಕಾಂಡ ಪುರಾಣದಲ್ಲಿ ಕೊಡಬಹುದು. ಅದರ ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಅಂತೂ ಇದರಿಂದ ನಮಗೆ ಸ್ಪಷ್ಟ ಆಯಿತು ಅಂತ ಅನ್ನಿಸ್ಕೊಳ್ತೀವಿ. ಅಂದರೆ ಆ ಒಂದು ಯಾವುದೋ ಒಂದು ಸಣ್ಣ ಇನ್ಸಿಡೆಂಟಿಂದ ನಾವು ಆ ಒಂದು ದೇವತಾ ಶಕ್ತಿಯ ಒಂದು ಮಹಿಮೆನ ಕಮ್ಮಿ ಅಂತ ಅಂದ್ಕೊಳ್ಬಾರ್ದು. ಆ ಸಂದರ್ಭದಲ್ಲಿ ಮಾತ್ರ ಅವರಿಗೆ ದೋಷ ಇರುತ್ತೆ. ಆದರೆ ನಾವು ದೋಷ ಮಾಡಿದಾಗ, ಇದು ದೋಷ ಅಂತ ಮಾಡಿದಾಗ ನಾವೇನು ಮಾಡ್ತೀವಿ ಅಂದರೆ ಪ್ರಾಯಶ್ಚಿತ್ತ ಜಾಸ್ತಿ ಮಾಡ್ಕೊಳ್ಳೋದಿಲ್ಲ. ಅದು ದೇವತೆಗಳು ಎಷ್ಟು ಪಾಪ ಮಾಡಿದ್ರೋ ಅದು 100 ಪಟ್ಟು ಪ್ರಾಯಶ್ಚಿತ್ತ ಜಾಸ್ತಿ ಮಾಡ್ಕೊತಾರೆ. ಆದ್ದರಿಂದ ಅವ್ರ ಪುಣ್ಯ ವೃದ್ಧಿ ಹಂಗೇ ಇರುತ್ತೆ. ತುಂಬ ಅದ್ಭುತ ವಿಷಯಗಳು ಹೇಳ್ಕೊಟ್ರೆ, ಯಾಕೆಂದರೆ ಇದು ನಮಗೆ ಊಹೆಗೂ ಸಿಗದೇ ಇರುವಂತಹ ವಿಷಯಗಳು. ಮತ್ತೆ ಮುಂದೆ ಹೋಗೋದಾದರೆ ಆಚಾರ್ಯ, ಈ ಚಂದ್ರ ಒಂದು ಪುರಾಣದ ಬಗ್ಗೆ ಹೇಳಿದ್ರಿ, ದೇವತಾ ಶಕ್ತಿ ಬಗ್ಗೆ ಹೇಳಿದ್ರಿ. ಈ ಜ್ಯೋತಿಷ್ಯದಲ್ಲಿ ನಮಗೆ ಎಷ್ಟು ಮುಖ್ಯ? ಆ ಜ್ಯೋತಿಷ್ಯ ಅಂದಾಗ ನಮ್ಗೆ ಆರೋಗ್ಯ ಕೂಡ ಸೇರ್ಕೊಳ್ಳುತ್ತೆ. ತಾವು ಹೇಳಿದ್ರಿ ಮನಸ್ಸಿನ ದೇವತೆ ಅಂತ. ನಮಗೆ ಮುಖ್ಯವಾಗಿ ಇವಾಗ ಬೇಕಾಗಿರೋದು, ಯಾಕೆಂದರೆ ತುಂಬ ಜನದ ಹತ್ರ ದುಡ್ಡು ಬಂದ್ಬಿಟ್ಟಿದೆ, ಆದರೆ ಆರೋಗ್ಯ ಮಾತ್ರ ದುಡ್ಡು ಕೊಟ್ಟರು ಸಿಗೋಲ್ಲ. ಹಾಗಾಗಿ ಆರೋಗ್ಯಕ್ಕೆ ನಾವು ದೇವತಾ ಶಕ್ತಿಗಳನ್ನೇ ನಾವು ಮೊರೆ ಹೋಗಬೇಕು. ಹಾಗಾಗಿ ಈ ಚಂದ್ರ ನಮ್ಮ ಆರೋಗ್ಯಕ್ಕಾಗಲಿ ಮತ್ತು ಜ್ಯೋತಿಷ್ಯದ ಮೂಲಕ ಕೂಡ ಎಷ್ಟು ಪ್ರಾಮುಖ್ಯತೆ ಇದೆ ಆ ಚಂದ್ರನ ಒಂದು ಶಕ್ತಿಗೆ ನಮ್ಮ ಜೀವನದಲ್ಲಿ ಅಂತ. ನಾವು ಗ್ರಹಗಳನ್ನು, ದೇವತೆಗಳನ್ನು ನಾವು ಜ್ಯೋತಿಷ್ಯ ಪ್ರಕಾರ ನೋಡುವಾಗ ಒಂದು ಸಿದ್ಧಾಂತ ಏನಿದೆ ಅದನ್ನು ಸರಿ ತಿಳ್ಕೋಬೇಕು ನಾವು. ದೇವತೆಗಳು ಏನಿದ್ದಾರೆ ಅವರು, ಈಗ ಚಂದ್ರ ಮತ್ತು ಬುಧ ಅವರು ಅಪ್ಪ ಮಕ್ಕಳು. ವಸ್ತುದ ಅಪ್ಪ ಮಕ್ಕಳೇ. ಹೌದು. ಅದೇ ಜ್ಯೋತಿಷ್ಶಾಸ್ತ್ರ ಪ್ರಕಾರ ಬುಧನಿಗೆ ಚಂದ್ರನ ಕಂಡ್ರಾಗಲ್ಲ. ಓಹೋ, ದ್ವೇಷ. ಶನಿ ಮತ್ತು ಸೂರ್ಯ ಇಬ್ಬರು ಕೂಡ ಅಪ್ಪ ಮಕ್ಕಳು. ಆದರೆ ಶನಿ ಮುಖ ಕಂಡ್ರೆ ಸೂರ್ಯಂಗಾಗಲ್ಲ, ಸೂರ್ಯನ ಕಂಡ್ರೆ ಇವನಿಗಾಗಲ್ಲ. ಬದ್ಧ ವೀರಿಗಳು. ಯಾಕಿದು ಬೇಕು ಇದು ನೋಡಿ? ಅದಕ್ಕೆ ಜ್ಯೋತಿಷ್ಶಾಸ್ತ್ರಕ್ಕೂ ಮತ್ತು ಇದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಅದು ಉಪಾಸನಾ ಮಾರ್ಗ. ಇದು ತಿಳ್ಕೋಬೇಕಾಗಿದ್ದರೆ ನಮಗೆ, ಯಾಕೆ ನಮಗೆ ಈ ಕಾಲದಲ್ಲಿ ಇಂಥ ರೋಗ ಬಂತು ಅಂತ ತಿಳ್ಕೋಬೇಕಾಗಿದ್ದರೆ ಅವರು ಯಾವ ಸ್ಥಾನದಲ್ಲಿದ್ದಾರೆ, ಯಾರ ಮನೆಯಲ್ಲಿದ್ದಾರೆ, ಯಾರ ದೃಷ್ಟಿ ಬಿದ್ದಿದೆ ಇತ್ಯಾದಿಗಳು ನಾವು ನೋಡಬೇಕಾಗತ್ತೆ. ಈಗ ಉದಾಹರಣೆಗೆ ಶನಿಶ್ಚರ ಇದ್ದಾನೆ, ಶನೈಶ್ಚರ ಅಂತ ಅವನು ಕರಿಬೇಕು. ಒಂದು ಮನೆಯಲ್ಲಿ 2.5 ವರ್ಷ ಇರೋದರಿಂದ ಅವನು ಶನೈಹಿ ಮೆಲ್ಲನೆ ಸಂಚಾರ ಮಾಡುವವನು. ನಾವು ಜ್ಯೋತಿಷ್ಶಾಸ್ತ್ರ ನೋಡಬೇಕಾಗಿದ್ದು 4 ಗ್ರಹ. ಒಂದು ಗೃಹ, ಒಂದು ಗುರು, ಇನ್ನೊಂದು ರಾಹು ಮತ್ತು ಕೇತುಗಳು, ಆಮೇಲೆ ಶನೀಶ್ವರ. ಇನ್ನೆಲ್ಲ 1 ತಿಂಗಳು 30 ದಿವಸ 30 ಅಷ್ಟಕ್ಕೆ ಎಲ್ಲ ಮುಗಿದೋಗ್ತಾರೆ. ಅವ್ರದ್ದೇನು ದೊಡ್ಡ ತೊಂದರೆ ಇಲ್ಲ. ಚಂದ್ರಾಂಕ 1 ದಿವಸಕ್ಕೆ ಓಡ್ತಾ ಇರ್ತಾನೆ, ಅವನು ಇರೋದೇ ಇಲ್ಲ ಅಲ್ಲಿ, ಹಾಗಿರ್ತಾನೆ. ಹಾಗಾಗಿ ಈಗ ರಾಹು ಎಂಬುದಕ್ಕಂಥವನು 18 ತಿಂಗಳಿರ್ತಾನೆ, ಕೇತು 18 ತಿಂಗಳಿರ್ತಾನೆ, ಶನೀಶ್ವರ 2.5 ವರ್ಷ ಇರ್ತಾನೆ.
ಆದ್ದರಿಂದ ನಮ್ಮ ಹುಟ್ಟಿದ ಸಂದರ್ಭದಲ್ಲಿ ಚಂದ್ರ ಎಲ್ಲಿರ್ತಾನೋ, ಈಗ ಉದಾಹರಣೆಗೆ ಮಿಥುನ ರಾಶಿಯಲ್ಲಿ ಇದ್ದ ಅಂತ ತಿಳ್ಕೊಳ್ಳೋಣ. ಮಿಥುನ ರಾಶಿಯಲ್ಲಿ ಇದ್ದ ಚಂದ್ರ, ಆ ಮಿಥುನ ಗೋಚಾರ ಅಂತಿದೆ, ಸಂಚಾರ ಮಾಡ್ಕೊಂಡು ಬರ್ತಾ ಇರ್ತಾರೆ. ಆ ಗೋಚಾರದಲ್ಲಿ ಚಂದ್ರ ನಮ್ಮ ಜಾತಕದಲ್ಲಿ ಚಂದ್ರ ಇರೋ ಹಿಂದಿನ ಮನೆ ಅಲ್ಲಿಗೆ ಶನೈಶ್ಚರ ಬಂದ ಅಂದರೆ ಅಲ್ಲಿ 2.5 ವರ್ಷ. ಚಂದ್ರ ಇರುವ ಮನೆ 2.5 ವರ್ಷ, ಚಂದ್ರ ಇರುವ ಮುಂದಿನ ಮನೆ 2 ವರ್ಷ. ಎಷ್ಟಾಯಿತು? 7.5 ಆಯಿತು. ಅದಕ್ಕೆ 7.5 ಅಂತ ಹೇಳ್ತಾರೆ. ಇದೆಲ್ಲ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಹಾಗಾಗಿ ಸೂರ್ಯ ಮತ್ತು ಶನೈಶ್ಚರ ಇಬ್ಬರು ಕೂಡ ಅಪ್ಪ ಮಕ್ಕಳಾಗಿದ್ದರೂ ಕೂಡ ಜ್ಯೋತಿಷ ಪ್ರಕಾರ ಇಬ್ಬರು ಕೂಡ ಬದ್ಧ ವೈರಿಗಳು. ಅಕಸ್ಮಾತ್ ಏನಾದರೂ ಕೂಡ ಶನೈಶ್ಚರ ಹೆಣ್ಣಿನ ಜಾತಕದಲ್ಲಿ ಅವನ ಮನೆ ಆಗಿಬಿಟ್ಟಿದ್ರೆ, ಅಂದರೆ ಕುಂಭನೋ ಅಥವಾ ಮಕರ ಆಗಿತ್ತು ಅಂದರೆ ಶನೈಶ್ಚರ ಅಂತದ್ದು. ಈಗ ಹುಡುಗಿಯರು ಕುಂಭರಾಶಿ ಅಂತ ತಿಳ್ಕೊಳ್ಳೋಣ, ಅಲ್ಲಿ ಸಿಂಹ ರಾಶಿ ಸೂರ್ಯಂದು, ಅವರಿಬ್ಬರು ಮದುವೆ ಮಾಡಿಬಿಟ್ರು ಅಂದರೆ ಯಾವಾಗಲೂ ಮನೆಯಲ್ಲಿ ಯುದ್ಧ ನಡೀತಾ ಇರುತ್ತೆ. ಹಾಗಾದರೆ ಈ ಅಂಶ ನಾವು ತಿಳ್ಕೋಬೇಕು. ಹಾಗಾದರೆ ಚಂದ್ರನಿಗೆ ಮಾತ್ರ ಯಾರೇ ವೈರಿಗಳು ಇಲ್ಲ. ಚಂದ್ರನಿಗೆ ಯಾರು ವೈರಿಗಳಿಲ್ಲ, ಎಲ್ಲರೂ ಮಿತ್ರರೇ, ಎಲ್ಲರೂ ಮಿತ್ರ. ಅಂದರೆ ಅಷ್ಟು ಸೌಮ್ಯ. ಅದರಿಂದ ಯಾರು ಚಂದ್ರ ಇರ್ತಾನೆ ಅವನ ಪ್ರಭಾವಕ್ಕೆ ಒಳಗಾದವರು ಸೌಮ್ಯವಾಗಿರ್ತಾರೆ. ಅವನು ನೋಡಿದ ಕೂಡಲೇ ನಾವು ಹೇಳ್ಬಿಡೋದು ಮಾತು ಅಷ್ಟೇ ಸೌಮ್ಯವಾಗಿರುತ್ತೆ. ಅಂದರೆ 2ನೇ ಮನೆಯಲ್ಲಿ ಚಂದ್ರ ಇರಬೇಕಾಗ ಅದಕ್ಕೆಲ್ಲ ಒಂದೊಂದು ಸ್ಥಾನ. 2ನೇ ಮನೆ ವಾಕ್ಸ್ಥಾನ ಅಂತ. ಈ ವಾಕ್ಸ್ಥಾನದಲ್ಲಿ ಯಾವುದು ಶನಿ ಇದ್ದುಬಿಟ್ಟ ಅಂದರೆ, 2ನೇ ಸ್ಥಾನದಲ್ಲಿ ಶನಿ ಇದ್ದುಬಿಟ್ಟ ಅಂದರೆ ಬರೀ ಸುಳ್ಳೆ ಹೇಳೋದು. ಹೀಗೆಲ್ಲ ಇದೆ. ಎಲ್ಲ ಜ್ಯೋತಿಷಾಸ್ತ್ರ ದೊಡ್ಡ ವಿಜ್ಞಾನ ಮಾತ್ರ. ಅದು ನಾವು ಏನೋ ಎದ್ದೋ ಮಾಡ್ಕೊತೀವಿ. ಆದರೆ ಅದು ಒಳ್ಳೆ ಭಕ್ತಿಯಿಂದ ನಾವು ಆ ಗ್ರಹಗಳಲ್ಲಿ ನೋಡಿ, ಒಬ್ಬ ಜ್ಯೋತಿಷಿ ಆದವನಿಗೆ, ಈಗ ನಾನು ಶನಿಶ್ಚರಂದು ಎಷ್ಟು ಸತಿ ಹೇಳಿದೆ? 4 ಸತಿ ಹೇಳಿದೆ. ಒಬ್ಬ ಜ್ಯೋತಿಷಿ ಹೇಳುವಾಗ ಎಷ್ಟು ಸಾರಿ ಶನಿಶ್ಚರ ಅಂತ ಬರುತ್ತೆ, ಎಷ್ಟು ರಾಹು ಅಂತ ಬರುತ್ತೆ, ಅದೆಲ್ಲ ಅವರಿಗೆ ಆ್ಯಡ್ ಮಾಡ್ತಾ ಇರ್ತಾರೆ ಪುಣ್ಯವನ್ನು. ತಮ್ಮ ಏನು ವಿರುದ್ಧವಾದ ಶಕ್ತಿ ಇದೆ ಅದನ್ನು ಎಳ್ಕೊತಾ ಇರ್ತಾರೆ. ಆದ್ದರಿಂದ ದೇವತಾ ಸ್ವರೂಪಗಳು ಅವರು ಯಾವತ್ತೂ ಕೆಟ್ಟದ್ದು ಮಾಡಲಿಕ್ಕೆ ಬಂದವರಲ್ಲ. ಆದಿತ್ಯಾದಿ ನವಗ್ರಹ ಶುಭಕರಾಹ, ಅಶುಭಕರ ಅಂತ ಹೇಳಿದ್ದಾರೆ. ಶುಭಕರಾಹ, ನೀನು ಕೆಟ್ಟದ್ದು ಮಾಡಿಬಿಟ್ಟು ಒಳ್ಳೇದಾಗುವಂತ ಹೆಂಗಾಗತ್ತೆ? ನೀವು ಕೆಟ್ಟದ್ದು ಮಾಡಿದ್ದಾಗ ಅವರು ಆ ಜಾಗದಲ್ಲಿ ಬಂದು ಕೂತ್ಕೊತಾರೆ, ನಿಂಗೆ ಆ ದುಷ್ಟ ಫಲ ಬರುತ್ತೆ. ಅಂದರೆ ನನ್ನ ಪಾಪಕರ್ಮದಿಂದಾನೇ ನನಗೆಲ್ಲ. ಹೌದು, ಅದೇನವರು ಎಲ್ಲ ಪಾಪಕರ್ಮ ಪ್ರಕಾರ ಅವರು ಆ ಮನೇಲಿ ಬಂದು ಸೇರಿರ್ತಾರೆ. ಹಾಗೆ ಚಂದ್ರನು ಅಷ್ಟೆ. ಋಷಭ ರಾಶಿಯಲ್ಲಿ ಇದ್ದ ಅಂತ ಹೇಳಿದರೆ, ಅಥವಾ ಅವಂದೇ ಮನೆ ಇದೆ ಕಟಕ ರಾಶಿ, ಅದಲ್ಲಿ ಇದ್ದ ಅಂತ ಹೇಳಿದರೆ ಆಗ ಪೂರ್ಣವಾದ ಬಲಿಷ್ಠನಾಗಿರ್ತಾನೆ. ಆಗ ಅವನಿಗೆ ಒಳ್ಳೆ ರೀತಿಯಾದ ಆರೋಗ್ಯ ಎಲ್ಲ ಬರುತ್ತೆ. ಆ ಮನೆಗಳು ನೋಡ್ಕೋಬೇಕು ನಾವು, ಯಾವ ಮನೆ ಅದು ಅಂತ. ಸಾಮಾನ್ಯವಾಗಿ ಎಲ್ಲ ಗ್ರಹಗಳು ಒಳ್ಳೆಯದು ಮಾಡ್ತಾರೆ, ಎಲ್ಲ ಗ್ರಹಗಳು ಕೆಟ್ಟದ್ದು ಮಾಡ್ತಾರೆ. ಅದರಲ್ಲಿ ಅದಕ್ಕೆ ಇಂತಿಂಥ ಮನೆಗಳು ಅಂತಿದೆ. ಈಗ ಗುರುವಿಗೆ 3 ಮನೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಅಂದರೆ 7ನೇ ಮನೆ ದೃಷ್ಟಿ ಇದಲ್ಲ, ಅದು ಪವರ್ಫುಲ್ ದೃಷ್ಟಿ. ಅದು ಅವನಿರೋ ಜಾಗದಿಂದ. ಈಗ ಉದಾಹರಣೆಗೆ ಅವನು ಮೀನ ರಾಶಿಯಲ್ಲಿ ಇದ್ದ ಅಂದರೆ, ಕಟಕದಲ್ಲಿ ಚಂದ್ರ ಇದ್ದ ಅಂದರೆ, ಮೀನರಾಶಿ ಮತ್ತು ಚಂದ್ರ ಏನಾಯಿತು? 5ನೇ ಮನೆ ಸರಿ ದೃಷ್ಟಿ ಬೀಳುತ್ತೆ ಅಂತ ಅದು ಗಜಕೇಸರಿ ಯೋಗ ಅಂತ ಹೇಳ್ತಾರೆ. ಆಗ ಅವನ ಮನೆಗಳು, ಕಾರುಗಳು, ಬಂಗಲೆಗಳು ಎಲ್ಲ ಕಟ್ಟಿಬಿಡ್ತಾನೆ. ಎಲ್ಲ ಜ್ಯೋತಿಷ್ಯದಲ್ಲಿ ಮಾತ್ರ ಎಲ್ಲ ಕ್ಲಿಯರಾಗಿರುತ್ತೆ. ಅದಕ್ಕೆ ಸರಿಯಾಗಿ ಅಧ್ಯಯನ ಮಾಡಬೇಕಷ್ಟೆ. ಅವನು ಹೇಳೋನಲ್ಲಿ ಬೇಕಾದ್ರೆ ತಪ್ಪಿರ್ಬೋದು ಅಷ್ಟೇ ಹೊರತಾಗಿ ಜ್ಯೋತಿಷ್ಶಾಸ್ತ್ರ ಮಾತ್ರ ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಆದರೆ ದೊಡ್ಡ ವಿಜ್ಞಾನ. ನಾವೇ ಆಲೋಚನೆ ಮಾಡಿ 27 ನಕ್ಷತ್ರವನ್ನು ನಮ್ಮ ಭಾರತದ 140 ಕೋಟಿಗೆ ಹಂಚೋದು ಅಂದರೆ ಹೇಗೆ ಹೇಳಿ ನೋಡೋಣ. ನೋಡಿ, ಹಂಗೆ ಅದಕ್ಕೆ ಸರಿಯಾಗಿ ವ್ಯತ್ಯಾಸ ಇರುತ್ತೆ. ಒಂದು ಕ್ಷಣ ವ್ಯತ್ಯಾಸ ಆಗಿತ್ತು ಅಂದರೆ ಒಂದು ಗ್ರಹ ಆಚೆ ಬಂದುಬಿಟ್ಟಿರೋದು, ಎಲ್ಲ ವ್ಯತ್ಯಾಸ ಫಲ ಬರುತ್ತೆ. ಆದ್ದರಿಂದ ನಾವು ಮುಖ್ಯವಾಗಿ ಆರೋಗ್ಯ ಕೆಡಬೇಕಾಗಿದ್ದರೆ ನಮ್ಗೆ ಬೇಕಾಗಿದ್ದು ವಸ್ತುತ 1ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ. ಇಲ್ಲಿ ಯಾವ ಗ್ರಹಗಳಿದ್ದಾರೆ? ಈ ಗ್ರಹಗಳು ಇಲ್ಲೇನಾದರೂ ಚಂದ್ರ ಇದ್ರ ಅಂದರೆ ಏನೋ ರೋಗಗಳು ಎಲ್ಲ ಬರ್ತಾನೇ ಇರುತ್ತೆ. 6ನೇ ಮನೆಯಲ್ಲಿ ಅದು ರೋಗಸ್ಥಾನ ಅಂತ ಹೇಳ್ತಾರೆ. 8ನೇ ಮನೆ ಮರಣಸ್ಥಾನ, 12ನೇ ಮನೆ ವ್ಯಯಸ್ಥಾನ, 1ನೇ ಮನೆ ಜನ್ಮಸ್ಥಾನ. ಈ ಜನ್ಮಸ್ಥಾನದಿಂದಲೇ ಲೆಕ್ಕ. ಈಗ ಗ್ರಹಣ ಇದಲ್ಲ, ಅದು ಕೂಡ ಅಷ್ಟೇ. ಅದನ್ನೊಂದು ಸಂದರ್ಭ ನಾನು ಹೇಳ್ಬಿಡ್ತೀನಿ ನಾನು. ಏನಂದರೆ ಅದು ಈಗ ಗ್ರಹಣ ಹಿಡಿಯತ್ತೆ, ಏನೋ ಪುಬ್ಬ ನಕ್ಷತ್ರಕ್ಕೆ ಹಿಡಿಯುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ನಮ್ಮದು ಪುಬ್ಬ ನಕ್ಷತ್ರ ಅಲ್ವಲ್ಲ, ನಮಗೆ ಒಳ್ಳೇದಾಗುತ್ತೆ ಕೆಟ್ಟದಾಗುತ್ತೆ ಪಂಚಾಂಗ ನೋಡಬೇಕು. ಏನು ಪಂಚಾಂಗವು ಕೂಡ ಸರ್ವಾಂಗ ಸುಂದರ ಅಂತ ಹೇಳಿ ಬರಲ್ಲ, ಅಲ್ಲಿ ಕೂಡ ಮಿಸ್ಟೇಕ್ಗಳು ಇದೆ ಬಂದಿರುತ್ತೆ. ಅವ್ರು ಏನು ಕೊಟ್ಟರು ಅದನ್ನು ಎಫಿಮೆರಿಸಿಂದ ತೊಗೊಂಬಿಡ್ತಾರೆ. ಹಾಗಲ್ಲ, ನಾವು ತಿಳ್ಕೊಳ್ಳಿಕ್ಕೆ ಎಲ್ಲ ಇದೆ, ನಾವೇ ತಿಳ್ಕೊಬೋದು. ಈಗ ಹಾಗೆ ಅಂದರೆ ಸಾಮಾನ್ಯವಾಗಿ ಜನ್ಮ ನಕ್ಷತ್ರ ಅಂದರೆ ಅಲ್ಲಿಂದ 7ನೇ ನಕ್ಷತ್ರ,
ಜನ್ಮ ನಕ್ಷತ್ರ ನಿಮ್ಮದು ಯಾವುದು? ಈಗ ಆದಿದ್ರ ನಕ್ಷತ್ರ ಅಂತ ತಿಳ್ಕೊಳ್ಳೋಣ. ಆರ್ದ್ರ ನಕ್ಷತ್ರ ನಾವು ಹುಟ್ಟಿದ್ದೇವೆ ಅಂತ ತಿಳ್ಕೊಳ್ಳೋಣ. ಅಲ್ಲಿಂದ 7ನೇ ನಕ್ಷತ್ರ ತಗೋಬೇಕು. ಅಲ್ಲಿಂದ 7, ಅದಾದಮೇಲೆ 8, 9, 10, 12 ಇವುಗಳಲ್ಲಿ ಸೂರ್ಯ ಚಂದ್ರ ಇದ್ದರು ಅಂದರೆ ಅವರು ಗ್ರಹಣ ಶಾಂತಿ ಅವಶ್ಯ ಮಾಡಬೇಕು. ಈ ಸ್ಥಾನ ಸರಿಗಿಲ್ಲ. ಹಾಗೆ ಉತ್ತಮ ಹೆಂಗೆ ಗೊತ್ತಾಗುತ್ತೆ ನಮಗೆ? ಯಾವತ್ತು ನಾವೇನು ಅಂದ್ಕೊಂಡಿದ್ದೀವಿ ಎಂದು ಮಿಸ್ಟೇಕ್ ಮಾಡ್ಕೊಂಡಿರೋದು ನಮ್ಮ ಜನ್ಮ ನಕ್ಷತ್ರ ಇದಲ್ಲ, ಅದಕ್ಕೆ ಹಿಡಿದ್ರೆ ಮಾತ್ರ ನಮಗೆ ದೋಷ ಅಂದ್ಕೊಂಡ್ಬಿಟ್ಟಿದ್ದೀವಿ. ಹಾಗಲ್ಲ, ನಮ್ಮಿಂದ ಹಿಡಿದು 10, 19, 21 ನಮ್ಮದೇ ರಾಶಿಗಳು, ನಮ್ಮದೇ ನಕ್ಷತ್ರಗಳದು. ಅಂದರೆ ಏನು? ಅದಕ್ಕೆ ಯಾವುದು ಹಿಡಿದು ಕೂಡ ನಾವು ಶಾಂತಿ ಮಾಡ್ಕೋಬೇಕು. ಅದಕ್ಕೇನು ಮಾಡಿದ್ರು, ಈ ಗ್ರಹಣ ಕಾಲದಲ್ಲಿ ಬಂದಾಗ ನೀವು ಸ್ನಾನ ಮಾಡಿ ಸುಮ್ಮನೆ ದೇವ್ರ ಮುಂದೆ ಕೂತ್ಕೊಂಡು ಜಪ ಮಾಡ್ತಾ ಕೂತ್ಕೊಳ್ಳಿ, ಯಾವ ದೋಷವೂ ಬರೋದಿಲ್ಲ, ಯಾವ ಶಾಂತಿಯೂ ಬೇಡ ಅಂತ ಅದಕ್ಕೋಸ್ಕರ ಮಾಡಿದ್ದವರು. ಅಂದರೆ ಜಪ ಮಾಡಬೇಕಾದ್ರೆ ಸ್ನಾನ ಮಾಡಲೇಬೇಕು. ಹೌದು, ಜಪ ಸ್ನಾನ ಮಾಡಲೇಬೇಕು. ಅದಕ್ಕೆ ಸ್ನಾನ ಮಾಡಿ ಕೂತ್ಕೊಂಡು ಆರಾಮಾಗಿ ಇದು ಮಾಡಿ. ಮತ್ತು ಕೆಟ್ಟದ್ದು ಯಾವಾಗ ಅಂದರೆ ಜನ್ಮದಿಂದ 2, 2ನೇದು 5, 7, 9 ಇದು ಮಧ್ಯಮ. ಈಗ ಮಿಥುನ ರಾಶಿಗಳು ಮಧ್ಯಮ ಫಲ. ಈಗ ಇನ್ನು ಕೆಟ್ಟದ್ದು ಯಾವುದು ಅಂದರೆ 4, 8, 12 ನೋಡಿ, ಅಲ್ಲಿ ಕೂಡ 8, 12 ಬಂತೇ ಬಂತು. ಅದು ಬಂದಾಗ ಮಾತ್ರ ಅನಿಷ್ಟ. ಅಂದರೆ ಏನು? ಜನ್ಮದಿಂದ ಎಲ್ಲ, ಜನ್ಮ ರಾಶಿ ಯಾವುದೋ ಅಥವಾ ಜನ್ಮ ಲಗ್ನ ಯಾವುದೋ ಅಥವಾ ಜನ್ಮ ನಕ್ಷತ್ರ ಯಾವುದೋ ಅಲ್ಲಿಂದ ಎಷ್ಟನೇದು 4ನೇ ನಕ್ಷತ್ರ, 8ನೇ ನಕ್ಷತ್ರ, 12ನೇ ನಕ್ಷತ್ರದಲ್ಲಿ ಯಾವುದೋ ಗ್ರಹಣ ಆಯಿತು ಅಂದರೆ ಆಗ ಅವರಿಗೆ ಅನಿಷ್ಟ ಇದೆ, ಭಾರೀ ಶಾಂತಿ ಮಾಡ್ಕೋಬೇಕು. ಅಕಸ್ಮಾತ್ ಅವರು ಶಾಂತಿಯನ್ನು ಮಾಡಿಕೊಡಲಿಲ್ಲ ಅಂದರೆ ಮೃತ್ಯು ಕೂಡ ಆಗಬಹುದು ಅಂತ ಎಚ್ಚರಿಕೆ ಕೊಡುತ್ತೆ ನಮ್ಮ ಶಾಸ್ತ್ರ. ಅಂದರೆ ಡೇಂಜರ್ ಝೋನ್. ಹೌದು ಹೌದು. ಅದಕ್ಕೋಸ್ಕರವಾಗಿ ನಾವು ಅದನ್ನು ತಿರಸ್ಕಾರ ಮಾಡಬಾರ್ದು. ಅದಕ್ಕೋಸ್ಕರ ಉಪವಾಸವಾಗಿದ್ದುಕೊಂಡೆಲ್ಲ ಮಾಡೋದು ಏನಿದೆ ಅದು ಶಾಸ್ತ್ರದಲ್ಲಿ ನಮ್ಮ ಋಷಿ ಮುನಿಗಳೆಲ್ಲ ಮಾಡಿ ಹೇಳತಕ್ಕಂಥದ್ದು. ಬಹುಶಃ ಇಷ್ಟು ಸಾಕು ಅಂತ ನಂಗೆ ಅನ್ಸುತ್ತೆ. ಇಲ್ಲ, ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಅಂದರೆ ನಾನು ಅದೇ ವಿಷಯಕ್ಕೆ ಬರ್ತಾ ಇದ್ದೆ. ಈಗ ನಾವು ಚಂದ್ರನ ಬಗ್ಗೆ ತಿಳ್ಕೊಂಡ್ವಿ, ಈಗ ಚಂದ್ರಗ್ರಹಣದ ಬಗ್ಗೆ ತಿಳ್ಕೊಳ್ಳೋದಾದರೆ ಈ ಚಂದ್ರಗ್ರಹಣದ ಪ್ರಾಶಸ್ತ್ಯ ಏನು ಅಂತ. ಒಂದು, ಈ ಆರೋಗ್ಯದ ಮೂಲಕ ನಮ್ಮ ಏನು ಒಂದಿದೆ ಅದು ಜನರಲ್ ಆಗಿ ಈ ಪರ್ವಕಾಲ ಅಂತ ಸಾಮಾನ್ಯವಾಗಿ ನಾವು ಕರಿತೀವಿ. ಹಾಗಾಗಿ ಇದರ ಪ್ರಾಶಸ್ತ್ಯ ಏನು ತಿಳಿಸ್ಕೊಡ್ತೀರಾ? ಅಂದರೆ ಗ್ರಹಣ ಎಂಬತಕ್ಕಂಥದ್ದು, ಗ್ರಹಣ ಅಂದರೆ ಏನು ಅಂತ ನಾವು ತಿಳ್ಕೋಬೇಕಲ್ಲ. ಹೌದು, ಗ್ರಹಣ ಹಿಡಿಯೋದು. ಗ್ರಹಣ ಅಂದರೆ ಹಿಡಿಯೋದು. ಗ್ರಹ ಉಪಾದಾನೆ ಅಂತ ಧಾತು ಅದು. ಉಪಾದಾನ ಅಂದರೆ ಸ್ವೀಕಾರ ಮಾಡೋದು. ಇಲ್ಲಿ ಸ್ವೀಕಾರ ಅಲ್ಲ, ಆಕ್ರಮಣ, ನುಂಗೋದು. ನುಂಗೋದು ಅಂತ ಅರ್ಥ ಇದೆ. ಯಾರು ನುಂಗೋದು? ಇರೋದೇ 2 ಗ್ರಹಗಳು, ಛಾಯಾಗ್ರಹಗಳು ಅಂತ ಹೇಳ್ತಾರೆ. ಯಾವುದು? ರಾಹು ಮತ್ತು ಕೇತುಗಳು. ಆದರೆ ಇಬ್ಬರು ಕೂಡ ಮಹಾಶಕ್ತಿವಂತರು. ಕೇತು ಅಂದರೆ ಅವನು ಕೆಟ್ಟೋನೆ ಅಂತಲ್ಲ, 12ನೇ ಮನೆಯಲ್ಲಿ ಏನಾದರೂ ಇದ್ದ ಅಂದ್ರೆ ಅವನು, 12ನೇ ಮನೆ ಅಂದರೆ ಅದು ವ್ಯಯಸ್ಥಾನ. ವ್ಯಯಸ್ಥಾನದಲ್ಲಿ ಯಾವ ಗ್ರಹಗಳು ಇದ್ದರೂ ಕೂಡ ಅವನು ಪೂರ್ತಿ ಇಲ್ಲ ಮಾಡಾಕ್ಬಿಡ್ತಾರೆ. ಶನಿ ಏನಾದರೂ 12ನೇ ಮನೆ ಇದ್ದ ಅಂದರೆ ಪೂರ್ಣವಾಗಿ ಆರೋಗ್ಯಕ್ಕೆ ಖರ್ಚು ಮಾಡಬೇಕು. ಅದೇ ಗುರು ಏನಾದರೂ 12ನೇ ಮನೆ ಇದ್ದ ಅಂತ ಹೇಳಿದ್ರೆ ದಾನ ಧರ್ಮಗಳಿಗೆ ಖರ್ಚು ಮಾಡ್ತಾನೆ. ಈಗ ಎಲ್ಲ ದಾನಗಳು ಮಾಡ್ತಾರಲ್ಲ, ಅವು ಜಾತಕ ನೀವು ನೋಡಿ, ಅಲ್ಲಿ ಗುರು ಅಲ್ಲಿ ಇರ್ತಾನೆ, ಅಥವಾ ಅವನ ದೃಷ್ಟಿ ಅದು ಅಲ್ಲಿ ಇದ್ದೇ ಇರುತ್ತೆ. ಇಷ್ಟು ಕ್ಲಿಯರ್ ನಾನು ಹೇಳ್ತಾ ಇರೋದು. ವಿಜ್ಞಾನ ಅಂದರೆ ವಿಜ್ಞಾನವೇ, ವಿಶಿಷ್ಟವಾದ ಜ್ಞಾನ ಇದು. ತಿಳ್ಕೊಂಡ್ರೆ ಮಾತ್ರ ಭಾರಿ ಸಂತೋಷ ಪಡಬಹುದು. ನಮಗೆ 100 ವರ್ಷನೇ ಇರೋದಾ ನಮಗೆ ಅನಿಸ್ಬಿಡುತ್ತೆ ಅಲ್ವಾ? ಈ ಮೊಬೈಲ್ ನೋಡೋರಿಗೆ ಎಷ್ಟು ನೋಡ್ತಾ ಇದ್ದು ಎಷ್ಟು ಅಂತ ನೋಡ್ಲಿಕ್ಕಾಗತ್ತೆ? ಓದ್ಲಿಕ್ಕಾದರೆ ಇಷ್ಟೇ, ಇನ್ನೂ ಇಷ್ಟು ಪುಸ್ತಕ ಇದ್ದಾರಪ್ಪ, ಓದೋದು ಯಾವಾಗ ಅನ್ಸುತ್ತೆ. ಸೊ ಈಗ ಕೇತು 12ನೇ ಸ್ಥಾನಕ್ಕೆ ಬಂದರೆ ಮೋಕ್ಷಕಾರಕ. ಕೇತು ಅಂದರೆ ಜ್ಞಾನ. ಕೇತುಂ ಕೃಣ್ವನ್ನ ಕೇತವೇ ಪೇಶೋ ಓ ಮರಿಯ ಅಪೇಶತೆ ಸಭುಷದ್ಭೀರಜಾಯತಃ. ಕೇತುಂ ಕೃಣ್ವನ್ನ ಅಕೇತವೇ, ಅಕೇತವೇ ಜ್ಞಾನರಹಿತಾಯ, ಜ್ಞಾನ ಇಲ್ಲದೇ ಇರತಕ್ಕಂಥ ನನಗೆ ಕೇತು ಜ್ಞಾನವನ್ನು ಕೊಡಪ್ಪಾನೆ ಅಂತ. ಮೋಕ್ಷಕಾರಕ ಅವನು. ಕೇತು ಮತ್ತು ಶುಕ್ರ ಇಬ್ಬರಿದ್ದರೆ ಮಾತ್ರ ವ್ಯಸ್ತ ಅಂದರೆ ಎಲ್ಲ ರೀತಿ ಫಲ. ಅವರಿಬ್ಬರೇ, ಇನ್ನೆಲ್ಲರೂ ನಾಶ ಮಾಡೋದೆ. ಯಾರಿದ್ದರೂ ವ್ಯಯಸ್ಥಾನದಲ್ಲಿ ಪ್ರಯೋಜನ ಇಲ್ಲ. ಹಾಗಾಗಿ ಈ ಒಂದು ಗ್ರಹಣ ಕಾಲದಲ್ಲಿ ನಾವು ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಎಂಬುದನ್ನು ನೋಡಿಕೊಂಡಾಗ ಮಾತ್ರ ನಮಗೆ ಅವರ ಸ್ಥಿತಿಗತಿಗಳು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ನಮ್ಗೆ ಗೊತ್ತಾಗತ್ತೆ. ಎಲ್ಲರಿಗೂ ಗೊತ್ತಾಗೋದಿಲ್ಲ. ಅಂದಮೇಲೆ ಈ ರಾಹುಕೇತು ನುಂಗ್ತಾರೆ, ಬಂದು ಚಂದ್ರನ ನುಂಗ್ತಾರೆ ಚಂದ್ರಗ್ರಹಣದಲ್ಲಿ, ಆ ಥರ ಅಂತೀವಿ. ಸೊ ಅದ್ರ ಬಗ್ಗೆ ತಾವು ಹೇಳ್ತಾ ಇದ್ರಿ. ಅದಕ್ಕೆ ನಾವು ಪುರಾಣದ ಮಾರ್ಗವನ್ನು ನಾವು ಅನುಸರಿಸಲೇಬೇಕಾಗತ್ತೆ.
ಸಾಮಾನ್ಯವಾಗಿ ಸಮುದ್ರ ಮಂಥನ ನಾವು ಕೇಳಿದ್ದೇವೆ. ಸಮುದ್ರ ಮಂಥನ ಆದಮೇಲೆ 14 ವಸ್ತುಗಳೆಲ್ಲ ಬಂದಿದೆ. ಇದೆಲ್ಲ ಭಾಗವತಾದಿ ಗ್ರಂಥಗಳೆಲ್ಲ ಅದನ್ನು ನಿರೂಪಣೆ ಮಾಡ್ತವೆ. ಆ ಸಂದರ್ಭದಲ್ಲಿ ಅಮೃತದ ಪಾತ್ರೆ ಬಂದ ಕೂಡಲೇ ದೇವತೆಗಳು ದೈತ್ಯರು ಪರಮಾತ್ಮನ ಆದೇಶದಂತೆ ಅವರು ಸಮುದ್ರ ಮಥನ ಮಾಡಿದ್ದು. ಸಮುದ್ರ ಮಥನ ಮಾಡಿದಾಗ ಏನು ಮಾತಾಡಿತ್ತು ಅಂದರೆ, ಇಲ್ಲಿ ಬರ್ತಕ್ಕಂಥ ಅಮೃತವನ್ನು ಇಬ್ಬರು ಸಮಾನವಾಗಿ ಹಂಚಿಕೊಳ್ಳೋಣ, ಇದು ಮಾತಾಗಿತ್ತು. ಆದರೆ ಅಮೃತ ಬಂದ ಕೂಡಲೇ ಇವರು ತಮ್ಮ ದುರ್ಬುದ್ಧಿಯನ್ನು ತೋರಿಸಲಿ ಶುರು ಮಾಡಿದ್ರು. ಆ ಅಮೃತದ ಪಾತ್ರೆಯನ್ನು ಕಿತ್ಕೊಂಡು ಹೊರಟೋದ್ರು ಧನ್ವಂತರಿಯಿಂದ. ಧನ್ವಂತರಿ ಅಮೃತ ಪಾತ್ರೆ ಹಿಡ್ಕೊಂಬಂದ, ಆ ಪಾತ್ರೆ ಕಿತ್ಕೊಂಡು ಹೋದರು. ಧನ್ವಂತರಿಯಿಂದ ಸಾಕ್ಷಾತ್ ಶ್ರೀಮನ್ ನಾರಾಯಣ, ಅವನಿಗೆ ಅದನ್ನು ಕಿತ್ಕೊಳ್ಳೋದು ದೊಡ್ಡ ಕಷ್ಟ ಏನಿದ್ದಿಲ್ಲ. ಆದರೂ ಕೂಡ ಅವರು ಮಾತಿಗೆ ತಪ್ಪಿದವರು ಅಂತ ಪ್ರಪಂಚಕ್ಕೆ ತೋರಿಸ್ಬೇಕು, ಅದಕ್ಕೆ ಸುಮ್ಮನೆ ಇದ್ದ. ಅವರವರೆಲ್ಲ ಗಲಾಟೆ ಶುರು ಆಯಿತು. ಕಡೆಗೇದಾಯಿತು, ಈ ದೇವತೆಗಳೆಲ್ಲ ಪಾಪ ಕಷ್ಟಪಟ್ಟಿದ್ದಷ್ಟೇ, ನಮಗೆ ಅಮೃತ ಇಲ್ಲ ಅಂತ ಅವರು ದುಃಖದಿಂದ ಇರುವಾಗ ಪರಮಾತ್ಮ ಏನು ಮಾಡಿದ್ರೆ ಮೋಹಿನಿ ವೇಷ ಹಾಕ್ಕೊಂಡ. ಮೋಹಿನಿ ವೇಷ ಅಂತ ಅದು ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ, ಅಂಥದ್ದು. ಯಾವ ಬ್ರಹ್ಮಾದಿ ದೇವತೆಗಳ ಪತ್ನಿಯಾದ ಸರಸ್ವತಿ, ದಾಕ್ಷಾಯಿಣಿ ಅಲ್ಲದೆ ಲಕ್ಷ್ಮೀದೇವಿ ಯಾವ ಮೋಹಿನಿ ರೂಪವನ್ನು ಧಾರಣೆ ಮಾಡಿರುವ ಪರಮಾತ್ಮನ ಕಣ್ಣಿನ ಕುಡಿನೋಟವನ್ನು ವರ್ಣನೆ ಮಾಡಲಿಕ್ಕಾಗೋದಿಲ್ಲ. ಅಂಥ ರೂಪವುಳ್ಳಂತಹ ವ್ಯಕ್ತಿಯನ್ನು ದೈತ್ಯರು ನೋಡಿದ್ರೆ ಬಿಡ್ತಾರ? ತಕ್ಷಣ ಅವರೆಲ್ಲ ವ್ಯಾಪಾರ ಅಮೃತದ್ದೇ ಮರ್ತೋಯ್ತು. ತಕ್ಷಣ ಅವರು ಕೇಳಿದರು, ಯಾರು ನೀನು ಅಂತ ಕೇಳಿದ್ರು. ನೀವು ಯಾರು ಅಂತ ಹೇಳ್ರಿ ಮೊದಲು ಅಂತ ಹೇಳಿದ್ರು. ನಾವು ವಯಂ ಕಶ್ಯಪ ದಯಾದಾಹ, ಕಶ್ಯಪನ ಮಕ್ಕಳು ಅಂದರು. ಅಮೃತಕ್ಕಾಗಿ ಗಲಾಟೆ ಮಾಡ್ತಾ ಇದ್ದೀವಿ, ನೀನು ನಮಗೆ ಸಂಪ್ರತಿ ಬನ್ನಲಾಗಿದ್ದಿ, ಈ ಅಮೃತ ನೀ ಹಂಚ್ಬೋದಲ್ವಾ ಅಂತ. ನೋಡು, ನಾನು ಸ್ವೈರಿಣಿ ಅಂದರೆ ಯಥೇಚ್ಛವಾಗಿ ಮಾಡುವವಳು. ನನ್ನ ವಿರುದ್ಧವಾಗಿ ಹೋದರೆ ನಾನು ಅಮೃತ ಎಲ್ಲ ಹಂಚೋದಿಲ್ಲ. ನಾನು ಹೇಳ್ದಂಗೆ ಕೇಳಬೇಕು, ನೀ ಹೇಳ್ದಂಗೆ ಕೇಳ್ತು. ಅಷ್ಟು ವಶ ಆಗಿಬಿಟ್ಟಿದ್ರು ಅವರು. ರುದ್ರದೇವರು ಮನೋನಿಯಾಮಕರು. ಅವರೇನೇ ಈ ರೂಪ ನೋಡಿ ಅವರು ವ್ಯಾಮೋಹಗೊಂಡು ಪಾರ್ವತಿ ಮತ್ತು ಗಣಪತಿ ಮತ್ತು ಸ್ಕಂದದೇವನನ್ನು ಎದುರುಗಡೆ ಬರ್ತಾ ಇದ್ದರೂ ಕೂಡ ತಿರಸ್ಕಾರ ಮಾಡಿ ಓಡಿ ಹೋಗಿ ಅವರನ್ನು ಆಲಿಂಗನ ಮಾಡಿಕೊಂಡ್ರು ಅಂದರೆ ಈ ಮಾತನ್ನು ಅವರೇ ಹೇಳ್ತಾರೆ ಭಾಗವತದಲ್ಲಿ. ನಾ ಮನೋನಿಯಾಮಕ, ನನ್ನ ಮನಸ್ಸನ್ನೇ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟು ಆ ಪರಮಾತ್ಮ ಅಂತ ಅವರು ಹೇಳ್ತಾರೆ. ಅಂದಮೇಲೆ ದೈತ್ಯರ ಮನಸ್ಸು ಹೋಗದೇ ಇರುತ್ತಾ? ಬರೀ ದುಷ್ಟ ಆಹಾರ ತಿನ್ನೋರೆ. ಸರಿ, ಪಾತ್ರೆ ಕೊಟ್ಬಿಟ್ರು. ನೀವೆಲ್ಲ ಇಷ್ಟ ನಂಗೆ ನೋಡ್ತಾ ಇದ್ದರಂಗೆ ಕಣ್ಣಲ್ಲಿ ನಂಗೆ ನಾಚಿಕೆ ಆಗುತ್ತೆ, ಅದಕ್ಕೆ ನಾವೆಲ್ಲ ಕಣ್ಣು ಮುಚ್ಕೊಳ್ಳಿ ಅಂತ ಎಲ್ಲರೂ ದೈತ್ಯರನ್ನು ಕೂಡಿಸಿ ಕಣ್ಣು ಮುಚ್ಚಿಸ್ಬಿಟ್ಟ. ದೇವತೆಗಳು ಒಂದು ಕಡೆ ಕೂಡಿಸ್ದ. ಅಮೃತಂ ಪಾಯಿಯಾಮಾಸ, ಕೂಡಿಸ್ಬಿಟ್ಟ ಎಲ್ಲರಿಗೂ ಅಮೃತ. ಅವ್ರು ಯಾರು ನಮ್ಮ ಕಣ್ಣು ಬಿಟ್ಟರೆ ನನಗೆ ಕೋಪ ಬರುತ್ತೆ ಅಂದ್ಬಿಟ್ರು. ಕಣ್ಣು ಬಿಟ್ಟು ಕೂಡಿದ್ರು. ಎಲ್ಲರೂ ಕೂಡ ಅವಳ ಪ್ರೀತಿ ಸಂಪಾದನೆ ಮಾಡಿ ಕಣ್ಣು ಬಿಟ್ಟು ಗಟ್ಟೆ ಕೂದಿದ್ದಾರೆ. ಆದರೆ ಸಿಂಹಿಕಾ ಪುತ್ರ ವಿಪ್ರಚಿತ್ತಿಯದ ಅವಳ ಹೆಂಡತಿ. ವಿಪ್ರಚಿತ್ತಿ ಅಂದರೆ ಜರಾಸಂಧರಾಗಿ ಹುಡ್ತಾನವನು. ಆ ವಿಪ್ರಚಿತ್ತಿ ಏನಿದೆ ಮೂಲ ರೂಪ ಅದು. ಅವನ ಹೆಂಡತಿ ಸಿಂಹಿಕಾ ಅಂತ ಹರಿವಂಶದಲ್ಲಿ ಹೇಳ್ತಾರೆ. ಅಂತಹ ಸಿಂಹಿಕಾ ಪುತ್ರ ರಾಹು ಅವನೇ ಮಾಡ್ದ ಅಂದರೆ ಕಣ್ಣು ಬಿಟ್ಟು ನೋಡ್ದ. ಸ್ವಲ್ಪ ಎಲ್ಲ ಕಣ್ಣು ಮುಚ್ಕೊಂಡಿರೋವಾಗ ಎಲ್ಲರೂ ಆ ದೇವತೆಗಳ ಅಮೃತ ಕುಡಿತಾ ಇದ್ರು. ಇವನಿಗೆ ಗೊತ್ತಾಯಿತು. ಆಗಲೇ ಗಾದೆ ಬಂತಂತೆ, ಆಲಸ್ಯಂ ಅಮೃತಂ ವಿಷಂ. ನಾನು ಆಲಸ್ಯ ಮಾಡಿದ್ರೆ ನಂಗೆ ಅಮೃತ ವಿಷ ಆಗತ್ತೆ ಅಂತ ಮೆತ್ತಗೆ ದೇವತಾ ವೇಷ ಹಾಕ್ಕೊಂಡು ಸೂರ್ಯ ಚಂದ್ರರ ಪಕ್ಕದಲ್ಲಿ ಕೂತ್ಕೊಂಡ. ಸಿನಿಮಾದಲ್ಲಿ ಮಧ್ಯ ತೋರಿಸಿದ್ದಾರೆ, ಮಧ್ಯ ಅಲ್ಲ, ಸೂರ್ಯ ಚಂದ್ರ ಮಧ್ಯ ಅಲ್ಲ. ಯಾಕೆ ಅಂದರೆ ಮಧ್ಯೆ ಇದ್ದು ಕೂಟ್ಬಿಟ್ಟ ಅಂದರೆ ಚಂದ್ರಂಗೋ ಸೂರ್ಯಂಗೋ ಯಾರಿಗೂ ಅಮೃತ ಇಲ್ಲ. ಯಾಕೆಂದ್ರೆ ಅವ್ನು ತಲೆ ತೆಗೆದ ಮೇಲೆ ಅಮೃತ ಹಂಚಿಲ್ಲ, ಒಬ್ಬರಿಗೆ ಅಮೃತ ಇಲ್ಲ ಅಂತ ಆಗ್ಬಿಡುತ್ತೆ. ಇದನ್ನು ವಾದಿರಾಜರು ಕೂಡ ಅರ್ಥ ಬರೀತಾರೆ. ಆದ್ದರಿಂದ ಪಕ್ಕದಲ್ಲಿ ಅಂದರೆ ಸೂರ್ಯ ಚಂದ್ರ ಪಕ್ಕದಲ್ಲಿ ಮೂರನೇ ಮನೆಗೆ ಅವನು ಕೂತ್ಕೊಂಡ. ಎಲ್ಲರಿಗೂ ಅಮೃತ ಹಾಕ್ಕೊಂಬಂದು ಇವನು ಕೈ ಹಿಡ್ದ, ಇವನಿಗೆ ಹಾಕ್ಬಿಟ್ಟ. 1000 ವರ್ಷ ತಪಸ್ಸು ಮಾಡಿದ್ದ ಅಮೃತಕ್ಕಾಗಿ ಅಮೃತ ಬಂದ್ಬಿಡ್ತು. ಸೂರ್ಯ ಚಂದ್ರ ಹೇಳಿದರು ಇವನು ರಾಹು ಇವನು ಅಂತ ಹೇಳಿಬಿಟ್ರು. ತಕ್ಷಣ ಸೌಟಿದ ಅದೇ ಚಕ್ರ ದುರ್ಗಾದೇವಿ ಅದು ತಲೆ ಹೀಗಂದ. ಅಂದ್ಕೊಳ್ಳೆ ಇಲ್ಲಿಂದ ಹೋಗಿದ್ದ ಅಮೃತ ಇಲ್ಲೂ ಬಂದಿದೆ, ಒಳಗಡೆನೂ ಹೋಗಿದೆ. ಹಾಗಾದ್ರೆ ಎರಡಕ್ಕೂ ಸಂಪರ್ಕ ಆಯಿತು. ಒಂದು ರಾಹು ಆಯಿತು, ಒಂದು ಕೇತು ಆಯಿತು, ದೇವತೆ ಆಗೋಯಿತು. ಅಂದರೆ ದೇವತೆಗಳೆಲ್ಲ ಬಂದು ಅಲ್ಲಿ ಸೇರಿಕೊಂಡ್ರು. ಭಾಗವತ ಹೇಳುತ್ತೆ ರಾಹು ಜ್ಯೇಷ್ಠಂ ಕೇತು ಶತಂ. ಕೇತು ಅಂದರೆ ಧೂಮಕೇತುಗಳು. ಆ 100 ಧೂಮಕೇತುಗಳು ಆ ಕೇತುವಿನಲ್ಲಿ ಇದೆ. ರಾಹು ಸರ್ಪ, ಅದಕ್ಕೆ ಆಯಂ ಗೋಹು ಪೃಷ್ಣಿ ರಕ್ರಮೀದ್ ಅಸಾದನ್ ಮಾತರಂ ಪುರಃ. ಈ ಸರ್ಪಮಂತ್ರವನ್ನೇ ನಾವು ಹೇಳೋದು ರಾಹುವಿಗೆ ಪೂಜೆ ಮಾಡುವಾಗ. ಮತ್ತು ರಾಹುವನ್ನ ಗ್ರಹದಲ್ಲಿ ಸೇರಿಸ್ಬಿಟ್ರಲ್ಲ, ಅವರಿಗೆಲ್ಲ ಆಹುತಿ ಕೊಡ್ತೀವಲ್ಲ, ದೈತ್ಯರಲ್ವ ಅವರು ಪ್ರಶ್ನೆ ಬಂದರೆ ಅವರಲ್ಲಿ ದೇವತೆಗಳು ಬಂದು ಸೇರಿಕೊಂಡ್ರು. ಆದರೆ ನಾವು ಕೊಡ್ತಕ್ಕಂಥದ್ದೆಲ್ಲ ದೇವತೆಗಳಿಗೆ, ಇವನಿಗೂ ಒಂದು ಪಾಲು ಹೋಗುತ್ತೆ. ಇವನು ಅಲ್ಲಿದ್ದಾನೆ, ದೇವತೆಗಳೂ ಇದ್ದಾರೆ, ಇವನು ಇದ್ದಾನೆ.
ಹಾಗಾಗಿ ನಾವು ಮಾಡತಕ್ಕಂಥ ಯಾವುದೇ ಒಂದು ಆಹುತ್ಯಾದಿಗಳನ್ನು ಅವರು ಕೊಟ್ವಿ ಅಂತ ಹೇಳಿದ್ರೆ ಅವರು ಸಂತುಷ್ಟರಾಗಿ ದೇವತೆಗಳು ಆ ಅನಿಷ್ಟ ಪರಿಹಾರ ಮಾಡುವ ಯಥಾರ್ಥ ಇದನ್ನು ಕೊಡ್ತಾರೆ. ಹಾಗಾದರೆ ಈ ರಾಹುಕೇತುಗಳಿದ್ದಾರಲ್ಲ, ಅವರು ಸೂರ್ಯ ಚಂದ್ರ ಏನಿದ್ದಾರೆ ಅವರು ನಾನು ಅಮೃತ ಕುಡಿಯುವಾಗ ಪರಮಾತ್ಮನ ತಲೆ ತೆಗೆಸಿದರು ಅಂತ ಉಗ್ರ ಶುರು ಆಯಿತು. ವೈರ ಎಲ್ಲ ದೇವತೆಗಳಿಗೂ ಒಬ್ಬೊಬ್ಬರು ವೈರಿಗಳು ಇದ್ದೇ ಇರ್ತಾರೆ. ಬ್ರಹ್ಮ ಮತ್ತು ವಾಯುಗಳಿಗೆ ಏನಿದ್ದ ಕಲಿ, ಸೂರ್ಯ ಮತ್ತು ಚಂದ್ರಗೆ ರಾಹುಕೇತುಗಳು, ಹಾಗೆ ಒಬ್ಬೊಬ್ಬರಿಗೂ ಒಂದೊಂದು ಇದ್ದೇ ಇದೆ. ಆದರೆ ಇಂದ್ರ ದೇವರಿಗೆ ಮೂರ ಅಂತ ಒಬ್ಬ ದೈತ್ಯ ಇದ್ದಾನೆ, ನಮುಚಿ ಅಂತಿದ್ದಾನೆ, ಅಹಿ ಅಂತಿದ್ದಾನೆ. ಇದೆಲ್ಲ ಬೃಹತಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಯಾರ್ಯಾರು ವೈರಿಗಳು ಇದ್ದಾರೆ ಅಂತ ಅಲ್ಲಿ ಹೇಳ್ತಾರೆ. ಅವ್ರನ್ನ ಕೊಂದು ಹಾಕಿದ ಇಂದ್ರದೇವ ಅಂತ ಹೇಳ್ತಾರೆ. ಆದ್ದರಿಂದ ಇಂತಹ ಆ ದೈತ್ಯರೇನಿದ್ದ ಅವರನ್ನು ಸಂಹಾರ ಮಾಡಿದ್ದಕ್ಕೋಸ್ಕರವಾಗಿ ಅವರ ಮೇಲೆ ಕೋಪದಿಂದ ಪರ್ವಕಾಲದಲ್ಲಿ ಹಿಡಿಲಿಕ್ಕೆ ಬರ್ತಾರೆ. ಮತ್ತು ಯಾವಾಗ ಗ್ರಹಣ ಆಗೋದು? ಚಂದ್ರಗ್ರಹಣ ಆಗೋದು ಪೂರ್ಣಿಮೆ ದಿವಸನೇ. ಅಮಾವಾಸ್ಯೆ ಸೂರ್ಯಗ್ರಹಣವಾಗೋದು. ಯಾವ ಸಂದರ್ಭದಲ್ಲಿಯೂ ಕೂಡ ಅಮಾವಾಸ್ಯೆ ಚಂದ್ರಗ್ರಹಣ ಇದು ಆಗೋದಿಲ್ಲ. ಗ್ರಹಣ ಆಗುವಾಗ ಯಾವತ್ತೂ ಕೂಡ ಹೇಗೆ ಆಗತ್ತೆ ಅಂತ ನಾವು ತಿಳ್ಕೋಬೇಕು. ನಾವು ತುಂಬ ಇಂಟ್ರೆಸ್ಟಿಂಗ್, ಇದನ್ನು ತಿಳಿಸಿ ಆಚಾರ್ಯ. ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣ ಯಾವಾಗ ಆಗುತ್ತೆ? ಚಂದ್ರನ ಕೇತು ಹಿಡಿದಿದ್ದ, ರಾಹು ಹಿಡಿದಿದ್ದ ಅಂತ ಗೊತ್ತಾಗಬೇಕು ನಮಗೆ. ಹೌದು. ಯಾವತ್ತು ಗ್ರಹಣ ಆಗುವಾಗ ಸೂರ್ಯನಿಂದ 7ನೇ ಮನೆಯಲ್ಲಿ ಇವರು ಇರ್ತಾರೆ, ಚಂದ್ರ ಇರ್ತಾರೆ. ಸೂರ್ಯನಿಂದ ಲೆಕ್ಕ ತಗೋಬೇಕು. ಅದು ಸಮೀಪದಲ್ಲೇನೆ ರಾಹು ಇರ್ತಾರೆ. ಕಪ್ಪಗಿತ್ತು ಅಂತ ಹೇಳಿದ್ರೆ ರಾಹು, ಇದು ಕಪ್ಪಗಿರಲ್ಲ, ಕೆಂಪಗಿರುತ್ತೆ. ಅದಕ್ಕೆ ಕೆಂಪು ಗ್ರಹ ಅಂತ ಇದ್ದಾರೆ. ಇದು ಕೇತು ಕೆಂಪಗಿರುವವನು, ಅದು ಪಿಂಗಲ ವರ್ಣ, ಕೆಂಪಲ್ಲ. ಕೆಂಪಂದ್ರೆ ರೆಡ್ ಅಲ್ಲ, ಪಿಂಗಲ ವರ್ಣ. ಸೂರ್ಯ ಉದಯವಾಗಿ ಬರುತ್ತೆ ನೋಡಿ, ಅದು ಆ ಬಣ್ಣ. ಯಾಕೆಂದರೆ ಕೇತು ಇರೋದೇ ಆ ಬಣ್ಣ. ಅವನು ಸಮೀಪದಲ್ಲಿ ಇದ್ದ ಅಂದರೆ ಅಲ್ಲಿ ಕೇತುಗ್ರಸ್ತ. ರಾಹು ಇದ್ದ ಅಂದರೆ ಕಪ್ಪು ಅವನು. ಅದಕ್ಕೆ ಕಪ್ಪು ಬಟ್ಟೆ ಇರ್ತೀವಿ ನಾವು ನವಗ್ರಹದಲ್ಲಿ, ಕಪ್ಪು ಬಟ್ಟೆ ಇರ್ತೀವಿ. ಇವನಿಗೆ ನೀಲಿ ಬಣ್ಣ, ಯಾರಿಗೆ? ಶನೈಶ್ಚರಂಗೆ. ಅವನು ಕಪ್ಪು ಬಟ್ಟೆ ಇರ್ತೀವಿ. ಕಪ್ಪು ಬಟ್ಟೆಯಲ್ಲಿ ಏನಾದರೂ ಕೂಡ ಎಳ್ಳನ್ನು ಅಥವಾ ಇದು ಯಾವುದು ಮಾಷ, ಉದ್ದಿನ ಕಾಳಿದಲ್ಲ, ಅದನ್ನು ಕೊಟ್ಬಿಟ್ರು ಅಂದರೆ ಆ ದೋಷ ಪರಿಹಾರ ಮಾಡ್ಬಿಡ್ತಾರೆ. ಹಾಗಾಗಿ ಇವರು ಹಿಡಿಯುವಾಗ ನಮ್ಗೆ ಸ್ಪಷ್ಟ ಗೊತ್ತಾಗುತ್ತೆ. ನೀವು ನೋಡಿದಾಗ ಗೊತ್ತಾಗ್ಬಿಡುತ್ತೆ. ಆದರೆ ನೋಡಲೇಬಾರ್ದು ಅಂತಲ್ಲ ಗ್ರಹಣ. ಇದೇನು ಗ್ರಹಚಾರ? ಹಿಂದಿನವ್ರು ಏನು ಮಾಡ್ತಾಯಿದ್ರು ಅಂದರೆ, ಅದಲ್ಲದೆ ಆರ್ಯಭಟ ಬರೆದಿರ್ತಕ್ಕಂಥ ಕೆಲವು ಗ್ರಂಥಗಳಲ್ಲಿ ಏನು ಹೇಳ್ತಾರೆ ಅಂದರೆ, ಸ್ಪಷ್ಟವಾಗಿ ಹೇಳ್ತಾರೆ, ನಾವು ಮೊದಲು ಸ್ನಾನ ಮಾಡೋಕ್ಕಿಂತ ಮೊದಲು ಅಲ್ಲಿ ಗ್ರಹಣ ಆಯಿತಾ ಅಂತ ಹೋಗಿ ನೋಡ್ಕೊಂಬರ್ಬೇಕಂತೆ. ಚಂದ್ರ ನೋಡಬೇಕು, ಚಂದ್ರನಲ್ಲಿ ಸೂರ್ಯನಾಗ. ನಾವು ಇಳಿದು ಬಂದು ಹಿಡೀತು ಅಂತ ಹೇಳಿದ ಕೂಡಲೇ ಸ್ನಾನ ಮಾಡಬೇಕು. ನಾವು ಜಪ ಮಾಡ್ತಾ ಕೊಡಬೇಕು. ಮುಗಿದಾಗ ಇನ್ನು 5 ನಿಮಿಷ ಇರುವಾಗ ತಕ್ಷಣ ಮೇಲೆ ಹೋಗಿ ನೋಡ್ಕೊಂಬರ್ಬೇಕು, ನಮಸ್ಕಾರ ಮಾಡಿ ಬರಬೇಕು. ಮತ್ತು ನೋಡೋದೇ ತಪ್ಪಲ್ಲ. ಆದರೆ ಗ್ರಹಣ ಆಗ್ತಾ ಇರುವಾಗ ನಾವು ಆದಿ ಅಂತ್ಯದಲ್ಲಿ ನೋಡಬೇಕು ಅಂತ ಹೇಳಿದ್ದಷ್ಟೇ. ಗ್ರಹಣ ನಡೀತಾ ಇರೋ ಸಂದರ್ಭದಲ್ಲಿ ನೋಡ್ದ ಅಂತ ಹೇಳಿದ್ರೆ ಆ ವಿಷಕಿರಣಗಳಿದಲ್ಲ, ರಾಹುದು ಮತ್ತು ಕೇತುದು ವಿಷಕಿರಣ, ಅದು ಬಂದು ನಮ್ಮ ಕಣ್ಣಿನ ಮೂಲಕ ಹೋಯಿತು ಅಂದರೆ ಕಣ್ಣುಗಳಲ್ಲಿ ರಂಧ್ರ ಆಗತ್ತೆ, ತೂತುಗಳು ಬೀಳತ್ತೆ. ಅಷ್ಟು ಪವರ್ಫುಲ್ ಅದು. ಆದ್ದರಿಂದಲೇ ಗರ್ಭಿಣಿ ಆದ ಸ್ತ್ರೀ ಅಕಸ್ಮಾತ್ ಏನಾದರೂ ಮನೆಯೆಲ್ಲ ಭದ್ರ ಮಾಡಿಕೊಳ್ಳದೆ ಒಂದು ಸಣ್ಣ ಕಿರಣ ಬರೋಂಗೆ ಇರಬಾರ್ದು. ಸಣ್ಣ ಕೋಣೆಯಲ್ಲೇ ಕೂತ್ಕೋಬೇಕು, ಬಟ್ಟೆಗಳಿಂದ ಮುಚ್ಚಬೇಕು. ಅನಂತರದಲ್ಲಿ ಅದನ್ನು ಆ ಕಿರಣ ಬರದಂತೆ ನೋಡ್ಕೋಬೇಕು. ಹೊರಗಡೆ ನೋಡೋದು ಹಾಗೆಲ್ಲ ಮಾಡಬಾರ್ದು. ವಸ್ತುತೆ ಹೇಳ್ತಾರೆ, ಬಟ್ಟೆ ಇಲ್ಲದೆ ಬೇರೆಯವ್ರು ನೋಡಬಾರ್ದು ಅಂತ ಹೇಳ್ತಾರೆ. ಹಿಂಗೆ ಅಡ್ಡ ಇಟ್ಕೊಂಡೇ ನಾವು ನೋಡಬೇಕೇ ಹೊರತಾಗಿ ನೇರ ನೋಡಬಾರ್ದು ಯಾವತ್ತು. ಅದು ಯಾವತ್ತು ಕಣ್ಣಿಗೆ ಎಫೆಕ್ಟು. ಇನ್ನು ಗರ್ಭಿಣಿ ಆದವಳು ನೋಡಿದ್ಲು ಅಂದರೆ ಮಗು ಮೃದುವಾದ ಮಗು, ಅವಯವ ಉಳ್ಳಂತಹ ಮಗು. ಆ ಕಿರಣ ಬಿತ್ತು ಅಂದರೆ ಅಂಗಗಳು ಹಿಂಗಾಗತ್ತೆ, ವಕ್ರ ಆಗತ್ತೆ. ಆಗಿದೆ. ಡಾಕ್ಟ್ರು ಒಬ್ಬ ವ್ಯಕ್ತಿಗೆ ನೋಡಿದಾಗ ಕಣ್ಣುಗಳು ರಂಧ್ರಗಳು ಬಿದ್ದಿತ್ತಂತೆ. ಯಾಕೆ? ಗ್ರಹಣ ನೋಡಿದ್ರೆ ಅಂತ ಕೇಳಿದ್ರಂತ ಅವರು. ಅವನು ನಮ್ಮವನೇ. ಅವನು ನೇರ ಏನಾಗುತ್ತೆ ಅಂತ ಹೇಳಿ ನೇರ ನೋಡಿದ್ದಕ್ಕೆ ಈ ಗಲಾಟೆ ಬಂತು. ಅದಕ್ಕೆ ಕನ್ನಡಕಗಳು, ಕಪ್ಪಾದ ಕನ್ನಡಕ, ಬಟ್ಟೆ ಅಡ್ಡ ಇಟ್ಕೊಳ್ಳೋದು, ಏನಾದರೂ ಒಂದು ಇದು ಮಾಡ್ಕೋಬೇಕು. ಹಾಗೆ ಇದರಲ್ಲಿ ಅದಕ್ಕೆ ಈ ಒಂದು ನಮ್ಮ ಶಾಸ್ತ್ರ ಹೇಳಿದ್ದೆಲ್ಲೂ ಕೂಡ ಜ್ಯೋತಿಷ್ ಶಾಸ್ತ್ರ ಪ್ರಕಾರ, ಪುರಾಣ ಪ್ರಕಾರವಾಗಿ ಸತ್ಯವಾದಕ್ಕಂತೆ ವಿಚಾರಗಳು. ಆದ್ದರಿಂದ ನೀವು ಕೇಳಿದಕ್ಕಂಥ ಪ್ರಶ್ನೆಗೆ ಉತ್ತರ ಬಂತು ಅಂತ ನಾನು ತಿಳ್ಕೊತೇನೆ. ಬಂತು, ಖಂಡಿತ. ಅಂದರೆ ಯಾವುದರಿಂದ ಅಂದರೆ ರಾಹು ಕೇತು ಯಾರು ಬೇಕಾದರೂ ಈ ಗ್ರಹಣ ಆಗಬಹುದಾ, ಅಥವಾ ಈ ರಾಹುಗೆ ಬರೀ ಚಂದ್ರಗ್ರಹ ಮಾತ್ರ, ಆ ಥರ ಏನಿಲ್ಲ? ಹಾಗೇನಿಲ್ಲ. ಈಗ ಕೇತುಗ್ರಸ್ತ ಇದು ಕೇತುಗ್ರಸ್ತ ನಾಳೆ ಬರೋದು. ರಾಹುಗ್ರಹ ಕೂಡ ಆಯ್ತಲ್ಲ. ಈಗ ನಾಡದು ಪುನಃ ಇನ್ನೊಂದು ಗ್ರಹಣ ಬರುತ್ತೆ ಚಂದ್ರಂದು, ಅದು ರಾಹುಗ್ರಸ್ತ. ಅದು ನಾವೇ ನೋಡ್ಬೋದು, ನೋಡಿಕೊಳ್ಳಿ ಹೇಳ್ಬಿಡೋದು ಯಾವ ಗ್ರಹಣ ಅಂತ. ಸರಿ. ಕೆಂಪಗಿತ್ತು ಅಂತ ಹೇಳಿದ್ರೆ, ಅಂದರೆ ಪಿಂಗಲ ವರ್ಣ ಇತ್ತು ಅಂದರೆ ಕೇತುಗ್ರಸ್ತ. ಆಮೇಲೆ ಇದು
ಈಗ ಮುಂದೆ ಅನುಷ್ಠಾನಕ್ಕೆ ಬರೋದಾದರೆ ಈ ಗ್ರಹಣ ಕಾಲದಲ್ಲಿ ಏನನ್ನ ಮಾಡಬೇಕು ಏನನ್ನ ಮಾಡಬಾರ್ದು ಅಂತ. ಒಂದು ಸ್ನಾನ ಮಾಡಿ ಜಪ ಮಾಡುವಂಥದ್ದಾದರೆ ಕೆಲವೆಲ್ಲ ಬಹಳಷ್ಟು ಜನರಿಗೆ ಈ ಒಂದು ಊಟ ಮಾಡಬಾರ್ದು, ಖಾಲಿ ಹೊಟ್ಟೆಲಿರಬೇಕು, ಅದೊಂದು ಯಾಕೆ ಮಾಡಬೇಕು ಅಂತ ಕೆಲವೆಲ್ಲ ಈಗ ರ್ಯಾಷನಲಿಸ್ಟ್ಸ್ ಅಂತ ಇದ್ದಾರೆ. ಏನಾಗುತ್ತೆ ಮಾಡಬೇಡ ಅಂದಿದ್ದನ್ನೇ ಹೋಗಿ ಮಾಡೋದ್ರು, ತಾವು ಹೇಳಿದ್ರಿ ಆಗಲೇ. ಸೊ ಆ ರ್ಯಾಷನಲಿಸ್ಟ್ಗಳಿದ್ದಾರೆ. ನಮಗೂ ರ್ಯಾಷನಲಿಸ್ಟ್ ಅಂದರೆ ನಮ್ಮ ಶಾಸ್ತ್ರ ಕೂಡ ಅದನ್ನು ಲಾಜಿಕಲಿನೇ ಹೇಳುತ್ತೆ ಇದನ್ನು ಏಕೆ ಮಾಡಬೇಕು ಮಾಡಬಾರ್ದು ಅಂತ. ಈ ಅನುಷ್ಠಾನಗಳ ಬಗ್ಗೆ ಹೇಳೋದಾದರೆ ಗ್ರಹಣದ ಸಂದರ್ಭದಲ್ಲಿ ನಾವು ಏನನ್ನು ಮಾಡಬೇಕು ಏನನ್ನು ಮಾಡಬಾರ್ದು? ಸಾಮಾನ್ಯವಾಗಿ ಗ್ರಹಣ ಕಾಲದಲ್ಲಿ ಷಟ್ಕರ್ಮಗಳನ್ನು ನಿಯಮನ ಮಾಡಿದ್ದಾರೆ. ಷಟ್ಕರ್ಮ ಅಂದರೆ ಸ್ಪರ್ಶ ಮಾಡಿದಾಗ ಸ್ನಾನ ಮಾಡಬೇಕು. ಹಾಂ ಹಾಂ. ಸ್ಪರ್ಶ ಆದಮೇಲೆ ಸ್ನಾನ ಮಾಡಬೇಕು. ಮೊದಲೇ ಸ್ನಾನ ಮಾಡಿ ಜಪ ಮಾಡ್ತಿದ್ರೆ ಜಪಕ್ಕೆ ಬರಲ್ಲ. ಸ್ಪರ್ಶ ಆಯಿತು ಆಗ ಆ ಟೈಮ್ ಸ್ಪಷ್ಟವಾಗಿ ಪಂಚಾಂಗಗಳು ಕೊಟ್ಟಿರ್ತಾರೆ. ಅದು ಈಗಂಕೂ ಯಂತ್ರಗಳು ಚೆನ್ನಾಗಿರೋದ್ರಿಂದ ಸೆಕೆಂಡನ್ನು ಕೂಡ ನಾವು ಲೆಕ್ಕ ಮಾಡಿಬಿಡೋ. ಮೊದಲೇ ನಾವು ಗ್ರಹಣದ ಲೆಕ್ಕ ಮಾಡಬೇಕಾಗಿದೆ ಸುಮಾರು ಒಂದು 3-4 ಗಂಟೆ ಬೇಕಾಗಿತ್ತು. ಈಗೇನು ಬೇಡ, ಎಲ್ಲ ರೆಡಿಮೇಡ್ ಸಿಕ್ಬಿಡುತ್ತೆ. ಈಗ ಪಂಚಾಂಗದಲ್ಲೇ ರೆಡಿಮೇಡ್ ಸಿಗುತ್ತೆ. ಎಫಿಮೆರಿಸಿ ಇರ್ತವೆ, ಅದರಿಂದ ನೋಡಿ ಅಂದರೆ ಎಲ್ಲ ದೃಗ್ಗಣಿತಗಳು ನೋಡಿ ಲೆಕ್ಕ ಮಾಡೋದು, ಅದು ಸ್ಪಷ್ಟ ಬರುತ್ತೆ. ಅಂತೂ ಸ್ಪರ್ಶ ಮಾಡಿದಾಗ ಸ್ನಾನ ಮಾಡಬೇಕು. ಯಾಕೆ ಸ್ನಾನ ಮಾಡಬೇಕು ಅಂತ ನೀವು ಕೇಳಬೇಕು. ತಲೆ ಮೇಲೆ ಸ್ನಾನ ಮಾಡಬೇಕು. ಹಾಂ, ತಲೆ ಮೇಲೆ ಸ್ನಾನ ಮಾಡಬೇಕು. ಯಾವ ನೀರು ಸ್ನಾನ ಮಾಡಬೇಕು, ಸ್ನಾನ ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಅಲ್ವಾ. ಸುಮ್ಮನೆ ನೋಡಲ್ಲಪ್ಪ, ಸುಮ್ಮನೆ ಜಪ ಮಾಡ್ತಾ ಗೊತ್ತಿರ್ತೀವಿ, ನಮ್ಮ ಮನಸ್ಸು ಶುದ್ಧಿ ಇದ್ರಿ ಅಂತ ಅಂತಾರೆ ಕೆಲವರು. ಹಾಗಲ್ಲ. ರಾಹು ಕೇತುಗಳು ಅವರೇ, ಚಂದ್ರ ಸೂರ್ಯ ಏನು ನಮ್ಮ ಬಂಧುಗಳು. ಅವರಿಲ್ಲ ಅಂದರೆ ನಾವು ಎಲ್ಲಿದ್ದೇವೆ? ಒಂದು ಗಿಡ ಕೂಡ ಬೆಳೆಯಲ್ಲ ಸೂರ್ಯ ಇಲ್ಲ ಅಂದರೆ. ಹೌದು. ಚಂದ್ರ ಇಲ್ಲ ಅಂದರೆ ಔಷಧಿಗಳೇ ಬೆಳೆಯಲ್ಲ. ಅಹಂ ವೈಶ್ವಾನರ ಭೂತ ಅಂದರೆ ಅದು ಹಿಂದಿ ಶ್ಲೋಕದೇ ಹೇಳ್ತಾನೆ. ಯಚ್ಚಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿದ್ಯಮಾಮಕಂ, ಎಲ್ಲ ಪರಮಾತ್ಮನ ಶಕ್ತಿಗಳಲ್ಲಿ ಇಟ್ಟಿರ್ತಾನೆ. ಹಾಗಾದರೆ ಈ ಒಂದು ಸಂದರ್ಭದಲ್ಲಿ ನಾವು ಸ್ನಾನವನ್ನು ಮಾಡಲಿಲ್ಲ ಅಂತ ಆದರೆ ಸೂರ್ಯ ಮತ್ತು ಚಂದ್ರ ಇಬ್ಬರು ಕೂಡ ನಮ್ಮ ಬಂಧುಗಳಿಗೀಗ ಯಾರೋ ಬಂದು ಹಿಡಿದಿದ್ದಾರೆ, ಅವರು ನಮ್ಮ ಕಾಡಿಸ್ತಾ ಇಲ್ಲ. ಚಂದ್ರ ಸೂರ್ಯ ಕಾಣಿಸ್ಲಿಲ್ಲ ಅಂತ ಹೇಳಿದ್ರೆ ಅದು ಮೃತ ಅಂತ ಅರ್ಥ ನಮ್ಮ ದೃಷ್ಟಿಯಲ್ಲಿ. ನಮ್ಮ ಬಂಧುಗಳು ಮೃತ ಆದರೆ ನಮ್ಗೆ ಆ ಶೌಚ ಬಂತು, ಸೂತಕ ಬಂತು. ಈಗ ಮೈಲಿಗೆ ಬಂದಗಳು ಮೊದಲು ಸ್ನಾನ ಮಾಡಬೇಕು ನಾವು. ಆ ಸ್ನಾನ ಮಾಡೋದು ಇನ್ನೊಂದು ಉದ್ದೇಶ ಕೂಡ ಇದೆ. ಯಾಕೆಂದರೆ ಸಾಮಾನ್ಯವಾಗಿ ಈ ಸೂರ್ಯ ಮತ್ತು ಚಂದ್ರ ಇವರು ಗ್ರಹಣ ಆದಾಗ ಅವರಿಂದ ಬರತಕ್ಕಂಥ ಕಿರಣಗಳನ್ನು ತಪ್ಪಿಸಲಿಕ್ಕೆ ಸುಮಾರು 5-6 ಮಾರ್ಗಗಳನ್ನು ಋಷಿಗಳು ತಮ್ಮ ಜ್ಞಾನಶಕ್ತಿಯಿಂದ ನೋಡ್ಕೊಂಡಿದ್ದಾರೆ. ಅದರಲ್ಲಿ ಒಂದು ದರ್ಬೆ, ಇನ್ನೊಂದು ಗೋಮಯಾದಿಗಳು, ಇನ್ನೊಂದು ಗಂಧ, ಇನ್ನೊಂದು ನೀರು, ಹೀಗೆ 5-6 ವಸ್ತುಗಳನ್ನು ಅವರು ಕಂಡು ಹಿಡ್ಕೊಂಡಿದ್ದಾರೆ. ಇದರ ಸಂಪರ್ಕ ಇತ್ತು ಅಂದರೆ ಅದು ಆ ಕಿರಣ ಏನು ಮಾಡೋದಿಲ್ಲ, ಅದು ತಡೆಯತ್ತೆ. ಈಗ ನಾವು ಕೆಳಗಡೆ ಕೂತ್ಕೊಳ್ಳುವಾಗ ಆಸನ ಹಾಕ್ಕೊತೀವಿ. ಆಸನ ಹಾಕ್ಕೊಳ್ಳೋದು ಬರೀ ನಾವು ಏನೋ ಒಂದು ಬಟ್ಟೆ ಹಾಸ್ಕೊಂಬಿಟ್ರೆ ಆಗಲ್ಲ. ಚೈಲ ಅಜಿನ ಕುಶೋತ್ತರಂ ಅಂತಾರೆ ಗೀತೆ. ಚೈಲ ಅಜಿನ ಕುಶ. ಚೈಲ ಅಂದರೆ ಏನು? ಬಟ್ಟೆ. ಕುಶ ಅಂದರೆ ದರ್ಬೆ. ಅಜಿನ ಅಂದರೆ ಚರ್ಮ. ಕೃಷ್ಣಾಜಿನ ಯಾವುದಾದ್ರೂ ಹಾಕ್ಕೋಬೇಕು. ಈಗೆಲ್ಲ ನಿಷೇಧ ಮಾಡಿದ್ರೆ ಇಲ್ಲಿ ಅಂತ ಈ 3 ಹಾಕ್ಕೋಬೇಕು. ಹೆಂಗೆ ಹಾಕ್ಕೋಬೇಕು ಅದನ್ನು? ಮೊದಲು ದರ್ಬೆ, ಆಮೇಲೆ ಚರ್ಮ, ಆಮೇಲೆ ವಸ್ತ್ರ, ಹೆಂಗೆ ಹಾಕ್ಕೋಬೇಕು. ಈಗ ಮೆತ್ತಗಿರುತ್ತೆ. ಜಪ ಮಾಡ್ತಾ ಇರುವಾಗ ಈ ಮಂಡಿ, ಈಗ ಗಂಟುಗಳಿದಲ್ಲ ಕಾಲ್ದು, ಅದು ನೆಲಕ್ಕೆ ತಗುಲ್ತಾ ಇತ್ತು ಅಂದರೆ ಕೆಳಗಡೆ ನಮ್ಮ ದೇಹದಲ್ಲಿ ಕಬ್ಬಿಣಾಂಶ ಇದೆ. ಕಬ್ಬಿಣಾಂಶ ನಮ್ಮ ದೇಹದಲ್ಲಿದೆ. ಒಳಗಡೆ ಅಲ್ಲೂ ಮ್ಯಾಗ್ನೆಟ್ ಇದೆ, ಅದು ಎಳೆಯುತ್ತೆ. ಮೊದಲೇ ನಾವು ಕೋತಿಗಳು, ಈಗ ಇನ್ನೂ ಕೂಡ ಕೋತಿಯಾಗಿ ಜಪ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಈ ಕೃಷ್ಣಾರ್ಜುನ ದರ್ಬೆ ಹಾಕ್ಕೊಂಡ್ರೆ ಆ ಕೆಳಗಡೆ ಬರ್ತಕ್ಕಂಥ ವೇವ್ಸ್ ಇರುತ್ತಲ್ಲ ಅದನ್ನು ತಡೆ ಹಿಡಿಯತ್ತೆ. ಹಾಗಾದ್ರೆ ಅದಕ್ಕೊಂದು ಆಂಟಿ ಅಂತ ಹೇಳಿದಾಗ ಆಯ್ತು ಅದನ್ನು. ಹಾಗಾದ್ರೆ ಹಾಲು ಮೊಸರಲ್ಲಿ ಬಿಸಾಕ್ಲಿಕ್ಕಾಗತ್ತಾ ನಿಮಗೆ? ಗ್ರಹಣ ಅಂತ ಹೇಳ್ಬಿಟ್ರು ಸ್ನಾನ ಮಾಡ್ಬೋದು, ಏನು ಊಟ ಗೀಟ ಬಿಸಾಕ್ಬಿಡ್ಬೋದು. ಹಾಲು ಮೊಸರು ತುಪ್ಪ ಅದೆಲ್ಲ ಎಲ್ಲಿ ಬಿಸಾಕೋದೆಲ್ಲಿ? ಅದಕ್ಕೆಲ್ಲದಲ್ಲೂ ಕೂಡ ದರ್ಬೆಗಳನ್ನು ಹಾಕಿಟ್ಬಿಟ್ರೆ ಅದು ಕಿರಣ ಬಿದ್ದರೂ ಕೂಡ ಏನಾಗೋದಿಲ್ಲ. ಅಂತಹ ಒಂದು ತಡೆಯುವ ಶಕ್ತಿ, ಪ್ರತಿಬಂಧಕ ಶಕ್ತಿ ದರ್ಬೆಯಲ್ಲಿ ಅಷ್ಟೊಂದಿದೆ. ತುಳಸಿಯಲ್ಲೂ ಅಷ್ಟೇ, ತುಳಸಿಯಲ್ಲೂ ಅದೇನೆ, ಹಾಗೇನೇ ಇರೋದು. ಹಾಗೆ ಗೋಮಯಾದಿಗಳೆಲ್ಲ ಹೇಳಿದ್ದಾರೆ. ಅದಕ್ಕೆ ಗೋಮಯ ಸ್ನಾನವನ್ನು ಮಾಡ್ತಾ ಇದ್ದವನಿಗೆ ಯಾವತ್ತೂ ಯಾವ ತೊಂದರೆ ಬರೋದಿಲ್ಲ, ಯಾವ ಕಿರಣೂ ಬರೋದಿಲ್ಲ. ಹಾಗೆ ನಾವು ದರ್ಬೆ ಕಟ್ಕೊಂಬಿಡ್ಲಿಕ್ಕೆ ಬರೋಲ್ಲ ಹೊಟ್ಟೆಗೆ. ನಾವು ಕಟ್ಕೊಂಬಿಟ್ವಿ ಅಂದರೆ ಆಗಲ್ಲ. ಕಟ್ಬೋದು, ಏನು ತೊಂದರೆ ಇಲ್ಲ, ಏನು ಪರವಾಗಿಲ್ಲ, ಕಟ್ಬೋದು. ನಾವು ಆ ಪದ್ಧತಿ ಮಾಡ್ಕೊಂಡಿಲ್ಲ ಅಷ್ಟೇ. ಹಾಗಾದರೆ ಸ್ನಾನ ಮಾಡಿದ್ರಿಂದ ಏನಾಯಿತು ಅಂದರೆ ಆ ಕಿರಣಗಳನ್ನು ನೀರು ತಡೆಯತ್ತೆ.
ಆದ್ದರಿಂದ ನೀ ಅಕಸ್ಮಾತ್ ನೀವು ನೋಡ್ಕೊಂಡು ಬಂದರೂ ಕೂಡ ನಮ್ಮ ಕುತೂಹಲ ಇದ್ದೇ ಇರುತ್ತೆ, ನೋಡ್ತೀವಿ. ನೋಡ್ಕೊಂಡು ಬಂದರೂ ಕೂಡ ನಿಮ್ಗೇನಾಗುತ್ತೆ, ಆ ಸ್ನಾನ ಮಾಡಿದ್ರಿಂದ ದೋಷ ಬರೋದಿಲ್ಲ. ಅದಕ್ಕೆ ಸ್ನಾನ ಮಾಡೋದು, ಕಡೆಯಲ್ಲಿ ಸ್ನಾನ ಮಾಡಬೇಕು, ಬಿಟ್ಟು ಸ್ನಾನ ಮಾಡಬೇಕು. ಹಾಗಾದರೆ ಎಷ್ಟು? ಮೊದಲು ಸ್ನಾನ, ಆಮೇಲೆ ಜಪ, ಆಮೇಲೆ ಹೋಮ, ಅನಂತರದಲ್ಲಿ ದಾನ, ಆಮೇಲೆ ಸ್ನಾನ. ಹೀಗೆ ಷಟ್ಕರ್ಮಗಳು ಅದರಲ್ಲಿ ಹೇಳಿದ್ದಾರೆ. ಅದರಲ್ಲಿ ಕೂಡ ಆದಿ ಮತ್ತು ಅಂತ್ಯದಲ್ಲಿ ಸ್ನಾನ ಮಾತ್ರ ಕಂಪಲ್ಸರಿ ಮಾಡಲೇಬೇಕು, ನಿತ್ಯ ಕರ್ಮ ಅದು ಬಿಟ್ಟು ಪಾಪ ಬರುತ್ತೆ. ಅಕಸ್ಮಾತ್ ಏನಾದರೂ ಮೊದಲು ಸ್ನಾನ ಮಾಡಿ, ಹಿಡಿಯುವ ಸ್ನಾನ ಮಾಡಿ ಆಮೇಲೆ ಮಲ್ಕೊಂಬಿಟ್ಟ, ಎದ್ದ ಗ್ರಹಣ ಮುಗಿದೋಗಿತ್ತು, ಸ್ನಾನ ಮಾಡಿಲ್ಲ, ಬೆಳಿಗ್ಗೆ ಆಗೋಯಿತು. ಈಗ ಅವನು ಏನು ಮಾಡಬೇಕೀಗ ಅಂದರೆ, ಅವನಿಗೆ ಮುಂದಿನ ಗ್ರಹಣ ಬಂದು ಆ ಗ್ರಹಣ ಏನಿದೆ ಅದರಲ್ಲಿ ಸ್ನಾನ ಮಾಡುವವರೆಗೂ ಈ ಶೌಚ ಹೋಗೋದಿಲ್ಲ. ಅಂದ್ರೆ ನಮ್ಮ ಬಂಧುಗಳು ಮೃತರಾದಾಗ ನಾವು ಹೇಗೆ ತರ ಶೌಚ ಹಾಗೇನೆ ಹಾಗೆ ಆ ಶೌಚ. ಅದಕ್ಕೆ ಇನ್ನೊಂದು ಗ್ರಹಣ ಆಗುವವರೆಗೂ ಕೂಡ ಅವನು ಅಶುಚಿಯಾಗಿರ್ತಾನೆ. ಅಂದರೆ ಏನು, ಶ್ರಾದ್ದಕ್ಕೆಲ್ಲ ಕೂತ್ಕೊಳ್ಳಿಕ್ಕೆ ಬರಲ್ಲ, ಶ್ರಾದ್ದ ಮಾಡ್ಲಿಕ್ಕೆ ಬರಲ್ಲ ಆ ಶೌಚ ಇದ್ದಾಗ. ಅಂದರೆ ನನಗೇನು ಅರ್ಥ ಆಗ್ತಾ ಇದೆ ಅಂದರೆ, ಚಂದ್ರಗ್ರಹಣ ಆದರೆ ಅಟ್ಲೀಸ್ಟ್ ಒಂದು 3-4 ಸರಿನಾದರೂ ಬರುತ್ತೆ, 1-2 ಸರಿನಾದರೂ ಬರುತ್ತೆ ವರ್ಷಕ್ಕೆ. ಅವಾಗ ತಪ್ಪು ಮಾಡಿದ್ರು ಸಾಮಾನ್ಯವಾಗಿ 7 ಬಾರಿ ಸೂರ್ಯಗ್ರಹಣ ಒಂದು ವರ್ಷಕ್ಕೆ, 5 ಬಾರಿ ಚಂದ್ರಗ್ರಹಣ ಬರುತ್ತೆ, ಇದು ಶಾಸ್ತ್ರ ಹೇಳಿದ್ದು. ಆದರೆ ಎಲ್ಲವೂ ನಮಗೆ ಕಾಣಿಸಲ್ಲ. ಈಗ ನಮಗೆ ನಾಳೆ ನಡೀತಾ ಇದೆ, ಅದು ಕೂಡ ಒಂದು 21 ನಿಮಿಷ ನಮಗೆ ಕಾಣಿಸಬಹುದು ಅಷ್ಟೇ ಹೊರತಾಗಿ, ಅಷ್ಟೇ ಆಚರಣೆ, ಅಷ್ಟೇ ಸಾಕು. ಬೇರೆ ಕಡೆ ಎಲ್ಲ ಜಾಸ್ತಿ ಕಾಣಿಸುತ್ತೆ. ಹಾಗಾಗಿ ಇದನ್ನ ಮಿಸ್ ಮಾಡಬಾರ್ದು ನಾವು. ಈ 2 ಸ್ನಾನಗಳು ಹಿಡಿದಾಗ ಮಾಡುವಂಥದ್ದು, ಬಿಟ್ಟಾಗ ಮಾಡುವಂಥದ್ದು, ಇದು ಮಾಡಲೇಬೇಕು, ಅದು ಕಡೆ ಮಾಡಲೇಬೇಕು. 2 ಮಾಡಿದ್ರೇ ಪೂರ್ಣ ಆಗುತ್ತೆ. ಇನ್ನು ಇದು ಮುಖ್ಯವಾಗಿ ಸ್ನಾನ ಯಾಕೆ ಮಾಡಬೇಕು ಅಂತ ಆಯಿತು. ಇನ್ನು ಜಪ ಮಾಡಬೇಕು. ಯಾಕೆ ಜಪ? ಸುಮ್ಮನೆ ಹೊರಗಡೆ ಹೋಗಿ ನೋಡ್ತಾ ಇದ್ದು ಅಂತ ಹೇಳಿದ್ರೆ, ಇಲ್ಲಿ ಈಗೆಲ್ಲ ನೋಡ್ತಾ ಇರಲ್ಲ, ಹಾಗೆ ನೋಡ್ತಾ ಇದ್ರು ಅಂತ ಹೇಳಿ ಟೆಲಿಸ್ಕೋಪಲ್ಲಿ ನೋಡೋದು, ಅದು ಏನೋ ಒಂದು ಎಫೆಕ್ಟು ಅದರ ಮೇಲೆ ಬೀಳುತ್ತೆ. ಈಗ ನಮ್ಗೆ ಗೊತ್ತಾಗಲಿದ್ದು ಕೂಡ ಮುಂದೆ ವಯಸ್ಸಾಗ್ತಾ ಇದ್ದಾಗ, ಈಗ ನಮ್ಗೆ ಸ್ಟ್ಯಾಮಿನಾ ಇರುತ್ತೆ, ಅದೆಲ್ಲ ತಡ್ಕೊಳ್ಳುತ್ತೆ ಬೇಕಾದ್ರೆ. ಆದರೆ ಮುಂದೆ ವಯಸ್ಸಾಗ್ತಾ ಇದೆ, ಕಣ್ಣು ಕಾಣಿಸೋದಿಲ್ಲ, ಕಿವಿ ಇದೆಲ್ಲ ಈ ಗ್ರಹಣ ದೋಷದಿಂದ ಬರೋದು. ಇದನ್ನು ಋಷಿ ಮುನಿಗಳು ಹೇಳಿದ್ದರಿಂದ ನಾವು ಇದನ್ನು ಪ್ರಾಮಾಣಿಕ ಅಂತ ಒಪ್ಪಬೇಕು. ಸೊ ಜಪ ಮಾಡಬೇಕು. ಅದಾದ್ಮೇಲೆ ಈ ಷಟ್ಕರ್ಮಗಳು ನೀವು ಆಮೇಲೆ ಹೋಮ ಇದೆ. ಹೋಮ ಯಾರಿಗೆ ತುಂಬಾ ದೋಷ ಇದೆ, 3 ಗಂಟೆ 4 ಗಂಟೆ ಇದ್ರೆ ನಮಗೆ ಹೋಮ ಮಾಡಬಹುದು. ಕಡಿಮೆ ಸಮಯದಲ್ಲಿ ಸ್ವಲ್ಪ ಕಾಲ ಇತ್ತು ಜಪ ಮಾಡ್ತಾರೆ. ಮತ್ತೆ ಇನ್ನೊಂದು ನಾವು ವಿಚಾರ ಮಾಡಬೇಕು, ಈಗ ಶ್ರಾದ್ದ ಇದ್ದಾಗ ಏನು ಮಾಡಬೇಕು ಅಂತ ಒಂದು ಅದೊಂದು ನಾವು ಸರಿಯಾಗಿ ತಿಳ್ಕೋಬೇಕಾದನ್ನ. ಯಾಕಂದರೆ ಈಗ ನಾವು ತಿಳಿದ ಮಟ್ಟಿಗೆ ಅದೇನಾಗಿದೆ, ನಾವು ತಿಳಿದ ಮಟ್ಟಿಗೆ ಒಂದು ಸ್ವಲ್ಪ ಮಾರ್ಗವನ್ನು ತಪ್ಪಿಸ್ತಾ ಇದ್ದಾರೆ. ಈಗ ನಾಳೆ ಪೌರ್ಣಿಮೆ, ನಾಡಿದ ಪೌರ್ಣಿಮೆ ಬರುತ್ತೆ 3ನೇ ತಾರೀಕು. ಪೌರ್ಣಿಮೆ ದಿವಸನೇ ಒಬ್ಬ ವ್ಯಕ್ತಿ ಮೃತನಾಗಿದ್ದ ಅಂದರೆ ಅದು ಮೃತತಿಥಿ, ಅದನ್ನು ಬಿಡೋಗಿಲ್ಲ. ಮೃತತಿಥಿಂ ಪರಿತ್ಯಜ್ಯ ಚಂಡಾಲಾಹ ಕೋಟಿ ಜನ್ಮಸು. ಮೃತತಿಥಿ ಬಿಟ್ಬಿಟ್ಟವನೇ, ಅದು ಬೇರೆ ದಿವಸದಲ್ಲಿ ಎಷ್ಟೇ ಗ್ರ್ಯಾಂಡಾಗಿ ಮಾಡಿದರೂ ಕೂಡ ಕೋಟಿ ಜನ್ಮದಲ್ಲಿ ಚಂಡಾಲನಾಗಿ ಹುಡ್ತಾ ಅಂತ ದೋಷಕ್ಕೆ ಗುರಿ ಆಗ್ತಾನೆ ಅಂತ ಎಚ್ಚರಿಕೆ ಕೊಡುತ್ತೆ. ಆಮೇಲೆ ಅವತ್ತೇ ಮಾಡಬೇಕು. ಮತ್ತು ಅವತ್ತು ಗ್ರಹಣ ಬಂದಿದೆ. ಈ ಸಾರಿ ಆಗಿದೆ ಸಾಯಂಕಾಲದಲ್ಲಿ, ಅಂದರೆ ಮಧ್ಯಾಹ್ನ 4ನೇ ಯಾಮ. ಒಂದು ಯಾಮ ಅಂದರೆ 3 ಗಂಟೆ, ಒಂದು ಯಾಮ ಅಂದರೆ 3 ಗಂಟೆ. ಒಂದು ದಿವಸದಲ್ಲಿ ಎಷ್ಟು ಯಾಮ ಇರುತ್ತೆ? 4 ಅಂದರೆ ಏನು? 12 + 12 24 ಅವರ್ಸ್ ಆಯಿತು, 24 ಬರುತ್ತೆ. ಅದರಲ್ಲಿ ಕಡೆ ಯಾಮ ಏನಿದೆ ಅಲ್ಲಿ ಅಂದರೆ 3 ಗಂಟೆಯಿಂದ ಹಿಡಿದು ಅಲ್ಲಿ ಹಿಡಿತಾ ಇರೋದು. ಇಂಥ ಸಂದರ್ಭ ಬಂದಾಗ ಬೆಳಿಗ್ಗಿಂದ ವೇದ ಅಂತ. ವೇದ ಅಂದರೆ ಏನು? ವೇದ ಅಂದರೆ ಅದು ನಾವು ಊಟ ಮಾಡಬಾರದ ಸಂದರ್ಭಗಳು. ಅಂದರೆ ಅದರ ಪ್ರಭಾವ ಆಗಲೇ ಶುರು ಆಗೋಗಿರುತ್ತೆ ಅಂತ ನಮಗೆ ಆಮೇಲೆ ಗೊತ್ತಾಗ್ಬೋದು, ಅಲ್ಲಿ ಕೆಲಸ ನಡೆದ್ಬಿಟ್ಟಿರುತ್ತೆ. ಅದರಿಂದ ವೇದ ಬಂತು ಅಂತ ಹೇಳಿದ್ರೆ ಸೂರ್ಯ ಉದಯಕ್ಕಿಂತ ಸೂರ್ಯ ಉದಯ ಆದಮೇಲೆ ಶುರು ಆಗೋಯ್ತು. ಉದಯ ಆದ ಕೂಡಲೇ ಶುರು ಆಯಿತು ನಮಗೀಗ. ಅಂದರೆ ಚಂದ್ರಗ್ರಹಣ ಆದಾಗ ಎಷ್ಟು 3 ಯಾಮಗಳು ಮೊದಲು ವೇದ, ಇದು ಚಂದ್ರಗ್ರಹಣ. 3 ಯಾಮ ಅಂದರೆ ಆಯಿತು 9 ಗಂಟೆ ಮೊದಲು ತಗೋಬೇಕು ನಾವು. ಕೆಲವು ಕಡೆ 5 ಯಾಮ ಅಂತ ಹೇಳಿದ್ದಾರೆ. ಸೂರ್ಯಗ್ರಹಣದಲ್ಲಿ 7 ಯಾಮ ಅಂದಿದ್ದಾರೆ. ಅದು ಗ್ರಸ್ತ ಅಸ್ತ ಗ್ರಸ್ತ ಉದಯ ಅಂತ ಬರುತ್ತೆ. ಅದರಲ್ಲಿ ನಾವು ವಿಚಾರ ಮಾಡಬೇಕು. ಅಂತೂ ಸಾಮಾನ್ಯವಾಗಿ ಒಂದು 9 ಗಂಟೆ ಮೊದಲು ನಾವು ಊಟ ಮಾಡಿರಬೇಕು. ಈಗ 6 ಗಂಟೆಗೆ ಚಂದ್ರಗ್ರಹಣ ಹಿಡಿಯತ್ತೆ ಅಂತಾದಾಗ ಅಲ್ಲಿಂದ ಲೆಕ್ಕ ತಗೊಳ್ಳಿ ನೀವು. 9 ಗಂಟೆ ಹಿಂದಕ್ಕೆ ಹೋಗುವ ಅಷ್ಟರೊಳಗಡೆ ಊಟ ಮಾಡಬೇಕು ನಾವು.
ಈ ಗ್ರಹಣ ಆಗ್ತಾ ಇರುವಾಗೂ ತಿನ್ನಲೇ ಕೊಡೋದು, ಯಾರೂ ತಿನ್ಕೊಡೋದು. ಗರ್ಭಿಣಿ ಸ್ತ್ರೀ ಆದರೂ ಕೂಡ ತಿನ್ನಬಾರ್ದು. ಗ್ರಹಣ ಕಾಲದಲ್ಲಿ ಯಾರೂ ತಿನ್ನೋಗಿಲ್ಲ. ಯಾಕೆ ಅಂದರೆ ಇಷ್ಟು ಅವಧಿ ಯಾಕೆ ಕೊಟ್ಟರು, ಇಷ್ಟು ದೀರ್ಘ ಯಾಕೆ ಕೊಟ್ಟರು, 9 ಗಂಟೆ 12 ಗಂಟೆ ಅಂತ ಯಾಕೆ ಕೊಟ್ಟರು ಅಂದರೆ, ನಾವು ತಿಂದಿರುವ ಆಹಾರ ಪೂರ್ಣವಾಗಿ ಅಲ್ಲಿ ಖಾಲಿ ಆಗಿದ್ದರೆ ಮಾತ್ರ ವಿಷಕಿರಣ ನಮಗೆ ಅನ್ನ ವಿಷ ಮಾಡೋದಿಲ್ಲ. ಹೊಟ್ಟೆಲ್ಲಿ ಅನ್ನ ಇತ್ತು ಅಂದರೆ, ತಿಂಡಿಗಳು ಇಡ್ಲಿ ಎಲ್ಲ ಇತ್ತು ಹೊರಗಡೆ ಅಂದರೆ, ಆ ವಿಷಕಿರಣ ಹೊಟ್ಟೆಗೆ ಬಿತ್ತು ಅಂತ ಹೇಳಿದ್ರೆ ಅದು ವಿಷ ಆಗತ್ತೆ. ವಿಷ ಆಯಿತು ಅಂದರೆ ರಕ್ತ ವಿಷ ಆಗುತ್ತೆ. ರಕ್ತ ವಿಷ ಕ್ರಿಮಿ ಹುಟ್ಕೊಳ್ಳುತ್ತೆ. ಕ್ರಿಮಿ ಹುಟ್ಕೊಳ್ತು ಅಂದರೆ ರೋಗ ಬರುತ್ತೆ. ಇನ್ನು ಆಂಟಿಬಯೋಟಿಕ್ಸ್ಗೆ ಹೋಗ್ತೀವಿ, ಶುರು ಮಾಡಬೇಕು ನಾವು. ಅದಕ್ಕೋಸ್ಕರ ನೋಡಿ, ಎಷ್ಟು ಜ್ಞಾನಿಗಳು ಆದವರು ಜ್ಞಾನದೃಷ್ಟಿ ಕೂತಲ್ಲಿ ಇಷ್ಟು ವಿಚಾರ ಮಾಡ್ಕೊಂಡಿದ್ದಾರೆ ಅಂದರೆ, ನಾವು ಇಷ್ಟು ಸಾಧನಗಳಿರುವಾಗ ಅದನ್ನು ಸರಿ ತಿಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮೂಢನಂಬಿಕೆ ಅಂತ ಹೇಳಿದ್ರೆ, ಅವನಂಥ ಮೂಢ ಇನ್ಯಾರಿದ್ದಾರೆ? ಸೊ ಈ ಕರ್ಮದ ತಾವು ಹೇಳ್ತಾ ಇದ್ರಿ, ಶ್ರಾದ್ದ ಇದ್ದ ದಿವಸ ಅವಾಗ ಮಾಡಲೇಬೇಕು. ಶ್ರಾದ್ದದ್ದು ಹೇಳ್ತಾ ಇದ್ದೆ ನಾನು. ಆ ಶ್ರಾದ್ದದ್ದು ಏನಿದೆ ಅದೊಂದು ಹೇಳಿದ ಮೇಲೆ ಇನ್ನೊಂದು ನಾವೇನು ಮಾಡಬಹುದು. ಈಗ ಶ್ರಾದ್ದ ಈ ದಿವಸ ಬಂತು, ಪೌರ್ಣಮಿ ದಿವಸನ ಬಂತು, ಶ್ರಾದ್ದ ಮಾಡಬೇಕು ಬೇಡ. ಈಗ ಕಡೆಯಾಮದಲ್ಲಿ ಹಿಡಿದಿದೆ ಅಂದರೆ 3 ಗಂಟೆಯಿಂದ 6 ಗಂಟೆವರೆಗೂ ಹಿಡಿದಿದೆ. ಈಗ ಬೆಳಿಗ್ಗೆ ಯಾವುದು ಊಟ ಮಾಡೋಗಿಲ್ಲ. ನಮ್ಗೆ ಅಕಸ್ಮಾತ್ ಅದು ಬೆಳಿಗ್ಗೆ ಏನಾದರೂ 11 ಗಂಟೆ 12 ಗಂಟೆ ಒಳಗಡೆ ಅದು ಊಟದ ವ್ಯವಸ್ಥೆ ಇರೋ ರೀತಿಯಲ್ಲಿ ಗ್ರಹಣ ಆಗಿತ್ತು ಅಂತ ಹೇಳಿದ್ರೆ ಶ್ರಾದ್ದ ಮಾಡ್ಬೋದು, ಊಟ ಮಾಡ್ಬೋದು, ಶ್ರಾದ್ದ ಮಾಡಿ ಊಟ ಮಾಡ್ಬೋದು. ಅಕಸ್ಮಾತ್ ಈ ದಿವಸ ಪೂರ್ತಿ ಇಲ್ಲ ಮತ್ತು ಮೃತತಿಥಿ ಬಿಡೋಂಗಿಲ್ಲ, ಈಗ ಉಭಯ ಸಂಕಟ ಬಂತು. ಅದಕ್ಕೇನು ಮಾಡಬೇಕು? ಅಕಸ್ಮಾತ್ ಹಂಗಂದಾಗ ನಾವು ಗ್ರಹಣ ಹಿಡಿತಲ್ಲ, ಸ್ನಾನ ಮಾಡಿಬಿಡಬೇಕು. ಸ್ನಾನ ಮಾಡಿ ಆದ ಕೂಡಲೇ ಸಂಕಲ್ಪಾದಿಗಳು ಮಾಡಿಕೊಂಡು ಆಮಶ್ರಾದ್ದ ಅಂತಿದೆ. ಆಮಶ್ರಾದ್ದ ಅಂದರೆ ಏನು? ಆಮ ಅಂದರೆ ಹಸಿ. ಹಸಿ ಅಂದರೆ ಬೇಯಿಸದೇ ಇರತಕ್ಕಂಥ ಅಕ್ಕಿ, ಅನ್ನ ಕೊಡಬಾರ್ದು. ಅಕ್ಕಿ, ಬೇಳೆ, ತರಕಾರಿ, ಹಸಿದು, ದಕ್ಷಿಣೆ, ತಾಂಬೂಲ, ಹಣ್ಣು ಇದು ಕೊಟ್ಬಿಡೋದು. ಶ್ರಾದ್ದ ಮುಗೀತು. ಈಗ ಮಾರನೇ ದಿವಸ ಎಲ್ಲ ಆದಮೇಲೆ ನಿಜವಾಗಲೂ ಶ್ರಾದ್ದವನ್ನು ಮಾಡೋದು. ಇದು ಸರಿಯಾದ ಕ್ರಮ. ದೇವರಾತರೂ ಹೇಳ್ತಾರೆ, 48 ಸ್ಮೃತಿಕಾರರಲ್ಲಿ 21 ಜನ ಇದೇ ಮಾತನ್ನು ಹೇಳ್ತಾರೆ, ಹೀಗೆ ಮಾಡಬೇಕು. ಅದು ಈ ಮಾರ್ಗವೇ ಬಹುಋಷಿ ಸಮ್ಮತವಾದ್ದರಿಂದ ಈ ಮಾರ್ಗವೇ ಶ್ರೇಷ್ಠ. ಈಗ ಆಮಶ್ರಾದ್ದ ಮಾಡಿಬಿಡಬೇಕು. ಆಮಶ್ರಾದ್ದ ಮಾಡಿ ಮಾರನೇ ದಿವಸ ಅವರಿಗೆ ಯಥಾ ಪ್ರಕಾರ ಶ್ರಾದ್ದವನ್ನು ಮಾಡಿಕೊಂಡು ಬ್ರಾಹ್ಮಣ ಭೋಜನಾದಿ ಮಾಡಿಸ್ಬೋದು. ಈಗ ಯಾವುದಕ್ಕೂ ತೊಂದರೆ ಬರಲಿಲ್ಲ. ಮತ್ತು ಒಂದು ದಿವಸ ಬಿಟ್ಟಾಗ ಆಯ್ತಲ್ಲ ಅಂತ ಪ್ರಶ್ನೆ ಬಂದರೆ, ಈಗ ನಾಳೆ ನಮ್ಮ ಅಪ್ಪನ ಶ್ರಾದ್ದ ಇದೆ ಅಂತ ತಿಳ್ಕೊಳ್ಳೋಣ. ಯಾವುದು ಆಶೌಚ ಬಂತಪ್ಪ, ಆಶೌಚ ಮುಗಿದ ಮೇಲೆ ಮಾಡೋಲ್ವ ನಾವು? ಹಾಗೆ ಇಲ್ಲಿ ಕೂಡ ಅಂತ ಅದೇ ದೃಷ್ಟಾಂತ ಕೊಡ್ತಾರೆ. ಚೆನ್ನಾಗಿ ತಿಳಿಸ್ಕೊಟ್ರಿ ಆಚಾರ. ಈಗ ಕೊನೆಯದಾಗಿ ಮುಖ್ಯವಾಗಿ ನೀವು ಹೇಳಿದ್ರಿ ಈ ಷಟ್ಕರ್ಮಗಳಲ್ಲಿ ದಾನದ ಬಗ್ಗೆ ತಾವು ಹೇಳಿದ್ರಿ. ಈಗ ನಾನು ದಾನ ಕೊಡಬೇಕು ಅಂದರೆ ಯಾವುದು ಶ್ರೇಷ್ಠ ಈ ಗ್ರಹಣ ಕಾಲದಲ್ಲಿ? ಈಗ ನಮಗೆ ಎಲ್ಲರೂ ಕೂಡ ಸಾಮಾನ್ಯವಾಗಿ ಜಪಾದಿಗಳು ಮಾಡಿ ಮುಳುಗಿರುವಾಗ, ಮನೇಲಿರುವಾಗ, ಅಲ್ಲಿಗೇನೋ ಸಾಯಂಕಾಲ ಪರವಾಗಿಲ್ಲ, ರಾತ್ರಿ 12 ಗಂಟೆ 1 ಗಂಟೆ ಬಂದಿರುತ್ತೆ. ಹಾಗೆ ಬಂದಿದ್ದ ಎಲ್ಲ ಮನೇಲಿ ಕೂತಿರ್ತಾರೆ, ಎಲ್ಲಿ ಬ್ರಾಹ್ಮಣ ಹುಡ್ಕೊಂಡು ಹೋಗೋದು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ವ್ಯಾಸ ಸ್ಮೃತಿಲಿ ಏನು ಹೇಳ್ತಾರೆ ಅಂದರೆ, ಗ್ರಹಣ ಕಾಲದಲ್ಲಿ ಎಲ್ಲ ನೀರು ಕೂಡ ಗಂಗಾ ಸದೃಶ. ಎಲ್ಲ ಬ್ರಾಹ್ಮಣರೂ ಕೂಡ ಅವನು ಸಂಧ್ಯಾವನ ಮಾಡಲಿ ಬಿಡಲಿ ಅದು ಯಾವುದು ನೋಡಬೇಕಾಗಿಲ್ಲ. ಒಬ್ಬ ಬ್ರಾಹ್ಮಣ ಸಿಕ್ಕದ ಅಂದ್ರೇನು? ಕೈ ಸಿಗೋದಲ್ಲ, ಬುದ್ಧಿ ಸಿಕ್ಕಿದ್ರೆ ಸಾಕು. ಈ ಬ್ರಾಹ್ಮಣ ಅಂತ ಬಂದ ಕೂಡಲೇ ಅವನಿಗೆ ತೆಗೆದು ಬಿಡೋದು ದುಡ್ಡನ್ನ. ಅಂದ್ಕೊಂಡ್ರೆ ಸಾಕು, ತೆಗೆದಿಟ್ಬಿಟ್ರೆ ಸಾಕು, ಆಮೇಲೆ ಕೊಟ್ಟು ಪರವಾಗಿಲ್ಲ, ಈಗಲೇ ಕೊಡಬೇಕು ಅಂತೇನಿಲ್ಲ. ಅವರೆಲ್ಲ ವ್ಯಾಸ ಸಮ ಅಂತೆ. ವ್ಯಾಸರಿಗೆ ಸರುಷರು ಅಂತ ಅದು ಅವರ ಸನ್ನಿಧಾನ ಅವರಲ್ಲಿ ಇರುತ್ತೆ ಅಂತ. ಎಲ್ಲವೂ ಕೂಡ ಗಂಗಾ ನದಿ ಸಮಾನ. ಆದ್ದರಿಂದ ಯಾವ ನೀರಿನಲ್ಲಿ ಸ್ನಾನ ಮಾಡಿದರೂ ಕೂಡ ಅದು ಗಂಗಾ ನದಿ ಸ್ನಾನ ಮಾಡದಂತೆ. ಇದು ಸಾಮಾನ್ಯವಾಗಿ ಇದನ್ನು ಪ್ರಶಂಸೆ ಮಾಡಲಿಕ್ಕೆ ಹೇಳಿದ್ದು, ಅರ್ಥವಾದ ಅಂತ ಇದಕ್ಕೆ ಹೆಸರು. ಅಂದರೆ ಇದು ಗ್ರಹಣ ಕಾಲ ಶ್ರೇಷ್ಠ ಅಂತ ಹೇಳಲಿಕ್ಕೆ. ಬರೀ ಯಾರು ಸಿಕ್ಕಿದ್ರು ಬ್ರಾಹ್ಮಣ, ಅಕಸ್ಮಾತ್ ನಿಮ್ಮ ತಲೆ ಯಾರೋ ಬಂತು, ಯಾರು ಕೊಡಬೇಕಾದ ಬಂತು, ಪಕ್ಕದ ಮನೆ ಯಾರೋ ಜ್ಞಾಪಕ ಬಂದ, ಅವನಿಗೆ ತಿಳಿಬಿಟ್ಟು ಅವನು ಯಾವಾಗ ಬಂದು ಕೊಟ್ಟರು ಸರಿ, ನಿಮ್ಗೆ ಪುಣ್ಯ ಬಂತು. ಯಾಕೆ ನೀವು ದಾನ ಕೊಡುವಾಗ ಪುಣ್ಯಕಾಲ ಎಲ್ಲಿದೆ ಅಲ್ವಾ? ಆ ಪುಣ್ಯಕಾಲ ಇಲ್ಲ. ಪುಣ್ಯಕಾಲ ದಾನಕ್ಕೆ ಅವನೇ ಸಿಕ್ಕಿಲ್ಲ. ಇದು ಒಂದು ನಿಯಮ ನಾವು ತಿಳ್ಕೊಬೇಕು ಇದರಲ್ಲಿ. ಆಮೇಲೆ ಈ ಒಂದು ದಾನಕ್ಕೆ ಏನು ಕೊಡಬೇಕು ಅಂತ, ಬರೀ ದಕ್ಷಿಣೆ ಕೊಡ್ಬೋದಾ ಅಥವಾ ಏನಾದರೂ ಧಾನ್ಯಗಳನ್ನು? ಗೋದಾನ ಹೇಳಿದ್ದಾರೆ, ಭೂದಾನ ಹೇಳಿದ್ದಾರೆ, ತಿಲದಾನ ಹೇಳಿದ್ದಾರೆ, ದಕ್ಷಿಣೆ ಹೇಳಿದ್ದಾರೆ, ಆಮೇಲೆ ಸುವರ್ಣಾದಿಗಳ ದಾನ ಹೇಳಿದ್ದಾರೆ, ಬೆಳ್ಳಿ ಪಾತ್ರೆ ಹೇಳಿದ್ದಾರೆ, ದೀಪದಾನ ಹೇಳಿದ್ದಾರೆ, ಸುಮಾರು ದಾನಗಳು ಹೇಳಿದ್ದಾರೆ. ನಮ್ಮ ಯೋಗ್ಯತೆಯನ್ನು ನೋಡಿಕೊಂಡು ಯಾವುದು ಕೊಡಬಹುದು ಅದು. ಅಕಸ್ಮಾತ್ ಏನಾದರೂ ಅವರ ಒಂದು ನಕ್ಷತ್ರಕ್ಕೆ ಈ ಗ್ರಹಣ ಹಿಡಿದಿತ್ತು ಅಂದರೆ ಆಗ ಬೆಳ್ಳಿಯ ನಾಗವನ್ನು ಮಾಡಿ, ಅದು ಕೆಲವಿದೆ, ಯೋಸೋ ದರ ಅಂತ ಒಂದು ಮಂತ್ರ ಇದೆ, ಅದು ರಾಹುವಿನ ಮಂತ್ರ, ಅದನ್ನು ಹೇಳಿಕೊಂಡು ಅದನ್ನು ಕೊಡೋದು.
ಆ ಸರ್ಪದ ಪ್ರತಿಮೆಯನ್ನು ಪೂಜೆ ಎಲ್ಲ ಮಾಡಿ ಆಮೇಲೆ ಅದನ್ನು ಬ್ರಾಹ್ಮಣ ಕೊಡೋದು ಅಂತಿದೆ. ಒಂದು ಉಂಗುರ ದಾನ ಕೊಡೋದು, ಇದೆಲ್ಲ ಭಾರಿ ದೊಡ್ಡ ದೊಡ್ಡ ದಾನಗಳು. ಪವಿತ್ರದ ಉಂಗುರಗಳು, ಪವಿತ್ರ ಉಂಗುರ ಅಂತ ಯಾವುದಾದ್ರೂ ಒಂದು ಕೊಡಬಹುದು. ಯಾವುದಿಲ್ಲ ಅಂದರೆ ಅವೆಲ್ಲದಕ್ಕೂ ಸೇರಿ ಪ್ರತ್ಯಾಮ್ನಾಯವಾಗಿ ದಕ್ಷಿಣೆ ಕೊಡೋದು. ಇವತ್ತು ತುಂಬ ಸುಲಭ, ಯಾಕಂದರೆ ನಮಗೆ UPI ಎಲ್ಲ ಆನ್ಲೈನ್ ಇರೋದ್ರಿಂದ ನಮ್ಗೆ ಯಾರ ಆಚಾರಗಳಿಗೆ, ಯಾರು ವಿದ್ವಾಂಸರಿಗೆ ಯಾರಿಗಾದ್ರೂ ದಾನ ಮಾಡಬೇಕು ಅಂದರೆ ಬಹಳ ಸುಲಭ. ಅವ್ರಿಗೆ ನಂಬರ್ಗೆನೇ UPI ಮಾಡಿಬಿಡ್ಬೋದು. ಅದು ಆ ಕಾಲದಲ್ಲೇ ಕೂಡ ದಕ್ಷಿಣ ತೊಗೊಂಡೋಗಿ ಆಚಾರ್ಯ ಅಂತ ಬರ್ತಾರೆ. ಅದು ಸೊ ಇದು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ ಆಚಾರ್ಯ. ಈ ಎಲ್ಲ ವಿಷಯಗಳು ಆ್ಯಕ್ಚುಲಿ ಇನ್ನೂ ತಿಳಿಯೋದು ತುಂಬ ಇದೆ, ಯಾಕೆಂದರೆ ನೀವು ಅಗಾಧವಾದ ಜ್ಞಾನ ಸಂಪತ್ತು ಇಟ್ಕೊಂಡಿರೋರು. ಯಾಕೆಂದರೆ ಈ ಬೇರೆ ಬೇರೆ ವಿಷಯಗಳು ಬೇರೆ ಬೇರೆ ಶಾಸ್ತ್ರದಲ್ಲಿರೋದನ್ನೆಲ್ಲ ಹಾಗೆ ಕನೆಕ್ಟ್ ಮಾಡ್ತೀರಿ ನೀವು. ಇದು ನಾವು ಸಮಯದ ಅಭಾವ ಇರೋದ್ರಿಂದ ಇನ್ನೂ ಹೆಚ್ಚು ವಿಷಯಗಳು ತಿಳ್ಕೊಳ್ಳೋದಕ್ಕೆ ಬಹಳಷ್ಟು ವಿಷಯಗಳಿದೆ. ಹಾಗಾಗಿ ಇನ್ನು ಮುಂದೆ ಈ ಜ್ಯೋತಿಷ್ಯದ ಕುರಿತಾಗಿ, ಯಾಕೆಂದರೆ ಸರಿಯಾದ ಜ್ಞಾನ ಬೇಕು. ಇವತ್ತು ಜ್ಯೋತಿಷ್ಯದ ಮೇಲೆ ಬಹಳಷ್ಟು ಒಂದು ಆ ಕಮರ್ಷಿಯಲ್ ಆಸ್ಪೆಕ್ಟ್ ಬಂದ್ಬಿಟ್ಟಿದೆ, ಬಹಳಷ್ಟು ತಪ್ಪು ವಿಷಯಗಳು ನಡೀತಾ ಇದೆ. ಹಾಗಾಗಿ ಇದಕ್ಕೊಂದು ಸರಿಯಾದ ನಿಮ್ಮಂತಹ ವಿದ್ವಾಂಸರು ಬಂದು ಅದರದೊಂದು ತಿಳುವಳಿಕೆ ತಿಳಿಸ್ಬೇಕು. ಹಾಗಾಗಿ ಇನ್ನೂ ನಮ್ಮ ಮುಂದಿನ ವೈದಿಕ್ ವೆಲ್ನೆಸ್ ಪಾಡ್ಕಾಸ್ಟ್ಗಳಲ್ಲಿ ಜ್ಯೋತಿಷ್ಯದ ವಿಷಯವಾಗಿ ತಮ್ಮನ್ನು ಈಗಲೇ ಕೋರ್ಕೊಳ್ತಾ ಇದ್ದೀನಿ, ಬಂದು ತಿಳಿಸ್ಕೊಡ್ಬೇಕು ಅಂತ. ಈ ಒಂದು ಚಂದ್ರ ದೇವತೆಯ ವಿಷಯ ಆಗಲಿ ಮತ್ತು ಎಲ್ಲ ಗ್ರಹಣದ ಅನುಷ್ಠಾನವನ್ನು ಒಂದು ಮನ ಮುಟ್ಟೋ ಹಾಗೆ ನಮ್ಮ ಎಲ್ಲ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ತುಂಬ ತುಂಬ ಧನ್ಯವಾದಗಳು. ಈ ಎಂಡ್ ಮಾಡೋಕ್ಕೆ ಮುಂಚೆ ನಾವು ಒಂದು ಸಂದೇಶ ಅಂತ ಇಟ್ಕೊಂಡಿರ್ತೀವಿ. ಈ ಒಂದು ಇಷ್ಟೆಲ್ಲ ನಾವು ಈ ವಿಷಯಗಳು ತಿಳ್ಕೊಂಡಿದ್ದೀವಿ, ಇದನ್ನು ನಾವು ಏನು ಅಳವಡಿಸ್ಕೋಬೇಕು, ನಾವು ಜೀವನದಲ್ಲಿ ಒಂದು ಟೇಕ್ ಅವೇ ಅಂತ ಮಾಡೋದಾದರೆ, ಒಂದು ಶಾರ್ಟಾಗಿ ಒಂದು ಸಂದೇಶ ತಾವು ಕೊಡೋದಾದರೆ ಏನಿರುತ್ತೆ, ನಾವು ಏನು ಅನುಸಂಧಾನ ಮಾಡಬೇಕು? ನಾವು ಮುಖ್ಯವಾಗಿ ಸ್ವತಂತ್ರರಾದ ವ್ಯಕ್ತಿಗಳು ಅಲ್ಲ. ಹೆಜ್ಜೆ ಹೆಜ್ಜೆಗೂ ಕೂಡ ನಾವು ನಮ್ಮ ಅಸ್ವಾತಂತ್ರ್ಯ ಎಂಬತಕ್ಕಂಥದ್ದು ನಮ್ಮ ಅನುಭವಕ್ಕೆ ಬರ್ತಾ ಇದೆ. ಚಕ್ಕಲಿ ತಿಂತಾ ಇರ್ತೀವಿ, ಇಲ್ಲಿ ಕಚ್ಕೊಂಡ್ಬಿಡ್ತೀವಿ ನಾವು. ಅಂದಮೇಲೆ ನಮ್ಮ ಹೆಂಡತಿ ಮಾಡಿರುವ ನಮ್ಮ ಹಲ್ಲಿನಿಂದ ನಾವು ತಿನ್ನಲಿಕ್ಕೆ ನಮಗೆ ಸ್ವಾತಂತ್ರ್ಯ ಇಲ್ಲ ಅಂದಮೇಲೆ ಇನ್ನು ನಾವು ಯಾರೋ ಒಬ್ಬ ಕಾಣದ ಕೈಯ ಒಂದು ಪವಾಡದಲ್ಲಿ ನಾವು ಇದ್ದೇವೆ ಅಂತಾಯಿತು. ಆ ಕಾಣದ ಕೈ ಯಾರು ಅಂತ ನಮ್ಮ ಪ್ರಶ್ನೆ ಇದೆ. ಯಾಕೆಂದರೆ ನಾವಂತೂ ಅಸ್ವತಂತ್ರ ಅಂತ ಹೆಜ್ಜೆ ಹೆಜ್ಜೆಗೂ ಗೊತ್ತು ನಮಗೆ. ಯಾಕೆಂದರೆ ಮಲ್ಕೋಬೇಕು ಅಂತ ಹೋದರೆ ನಿದ್ರೆ ಬರೋದಿಲ್ಲ. ಇವತ್ತು 9ಕ್ಕೆ ಮಲ್ಕೊಬಿಡ್ಬೇಕು ಅಂದರೆ 9ಕ್ಕೆ ನಿದ್ದೆ ಬರೋದಿಲ್ಲ. ಆಯಿತು, ಬೆಳಿಗ್ಗೆ 4 ಗಂಟೆಗೆ ಹೇಳಬೇಕು ಅಂದರೆ 6ಕ್ಕೆ ಎಚ್ಚರಿಕೆ ಆಗಿರುತ್ತೆ. ಎಲ್ಲ ಇಟ್ಕೊಂಡಿದೆ, ಗಡಿಯಾರ ಇದೆ, ವಾಚ್ ಇದೆ, ಮೊಬೈಲ್ ಇದೆ, ಎಲ್ಲ ಇದೆ, ಎಲ್ಲರಿಗೂ ಹೇಳಿದ್ದೇವೆ, ಯಾವುದಿಲ್ಲ. ಇಷ್ಟು ಅಸ್ವಾತಂತ್ರ್ಯಮಯವಾದ ಈ ಜೀವನ ನಡೆಸ್ತಾ ಇರುವಾಗ ನಮ್ಮ ನೇಮನ ಮಾಡೋನು ಯಾರೋ ಒಬ್ಬ ವ್ಯಕ್ತಿ ಇರಬೇಕಲ್ಲ. ಯಾವತ್ತೂ ಕೂಡ ನಾವು ಆರ್ಟನ್ನು ನೋಡಿ ಆರ್ಟಿಸ್ಟನ್ನು ಹುಡುಕಬೇಕು. ಇದು ಎಕನಾಮಿಕ್ಸ್ ಹೇಳತಕ್ಕಂಥ ಈ ಜಗತ್ತಿಗಿಂತ ದೊಡ್ಡ ಆರ್ಟ್ ಯಾವುದೇ ಹೇಳಿ ನೋಡೋಣ. ಎಷ್ಟು ವಿಚಿತ್ರವಾದ ನಾವೆಲ್ಲ ಇಷ್ಟು ಜನ ಇದ್ದೇವೆ, ಎಲ್ಲರಿಗೂ ಹುಬ್ಬಿದೆ, ಕಣ್ಣಿದೆ, ಬಾಯಿದೆ, ಹಲ್ಲಿದೆ, ಎಲ್ಲ ಇದೆ. ಆದರೆ ನೀವು ಬೇರೆ, ನಾವು ಬೇರೆ. ಇಷ್ಟು ವಿಭಿನ್ನವಾಗಿ ಎಲ್ಲ ಏಕತೆ, ಆದರೆ ವಿಭಿನ್ನತೆ. ಇದು ಪರಮಾತ್ಮನ ಸೃಷ್ಟಿ ವ್ಯಾಪಾರ. ನಾವು ಬರೀ ಆತ್ಮರಷ್ಟೇ, ಅವನು ಪರಮಾತ್ಮ. ಹಾಗಾದರೆ ಬಹುಚಿತ್ರ ಜಗದ್ ಬಹುದಾಕರಣಾತ ಪರಶಕ್ತಿ ಅನಂತ ಗುಣ ಪರಮಃ. ಅನಂತ ಶಕ್ತಿಯುಳ್ಳ ಒಬ್ಬ ವ್ಯಕ್ತಿ ಇರಬೇಕು. ಅವನ ಹೆಸರು ನೀವು ಏನಾರ ಕರ್ಕೊಳ್ಳಿ ಪರವಾಗಿಲ್ಲ. ನಹಿ ನಾಮ್ನಿ ವಿಪ್ರತಿಪತ್ತಿ ಅಂತ ನ್ಯಾಯಿಸೋದಾದಲ್ಲಿ ಹೆಸರಲ್ಲಿ ನಮಗೇನಿಲ್ಲ. ನೀವು ಏನು ಕರೆದ್ರು ಅವನೇನೆ ಹೇಳಿ. ಯಾವುದನ್ನ ಇಂಗ್ಲೀಷ್ ಶಬ್ದಗಳು ಹೇಳಿ, ಎಲ್ಲ ಪರಮಾತ್ಮಂದೆ. ಯಾವುದು ಕಾರ್ಪೊರೇಷನ್ ಅಂತ ಹೇಳ್ತೀರಾ? ಕರ್ಪರ ಈಶಾನ, ವಾಮನ. ಎರಡು ಕರ್ಪರಕ್ಕೆ ಈಶಾನ, ಅವನ ವಾಮನ. ಸೈಟಿಗೆ ಯಾರು ಕೇಳಬೇಕು ನಾವು? ಕಾರ್ಪೊರೇಷನ್ಗೆ ಅಪ್ಲಿಕೇಶನ್ ಹಾಕೋದಲ್ಲ, ವಾಮನನ ಕೇಳಬೇಕು. ಭೂಮಿಂನೋ ವಾಮನೋ ದದ್ಯಾತಿ ಅರೀನ್ ಹಂತು ನೃಕೇಸರಿ. ಕಾರ್ಪೊರೇಷನ್, ಕರ್ಪರ ಈಶಾನ. ಎಜುಕೇಷನ್ ಅಂದರೆ ನೀವು ಏನು? ಕೃಷ್ಣ ಪರಮಾತ್ಮ ಕೊಟ್ಟಂಥ ಜ್ಞಾನ ಯಾರು ಕೊಟ್ಟಿದ್ದಾರೆ? ಜ್ಞಾನ ಮುದ್ರಾಯ ಯೋಗಿನೇ ಯದುಕ ಈಶಾನ. ಯದುಗಳ ಸಮೀಪ ಗುಂಪಿಗೆ ಜ್ಞಾನ ಕೊಡುವವನು. ಯದು ಅಂದರೆ ಏನು? ಯದ್ಯಸ್ಥಿತ್, ಅದು ಉಚ್ಚತ್ವಾದ ಯದುಹು. ಯಾವುದಿದೆ ಅದಕ್ಕೆ ಉಚ್ಚ, ಅವನೇ ಪರಮಾತ್ಮ. ಅಂದಮೇಲೆ ನಾವು ಪರಮಾತ್ಮನನ್ನು ಬಿಟ್ಟು ನಾವು ಮಾಡ್ತೇವೆ ಅಂತ ಹೇಳಿದ್ರೆ ಖಂಡಿತ ಆಗೋದಿಲ್ಲ. ನಿರೀಶ್ವರ ಸಾಂಖ್ಯರು ಅಂತಿದ್ದಾರೆ, ಪರಮಾತ್ಮನ ಒಪ್ಪೋದೇ ಇಲ್ಲ. ಚೇತನ ಅಚೇತನ ಎರಡೇ. ಅದರಲ್ಲಿ ಪ್ರಕೃತಿ ವಿಕೃತಿ, ಪ್ರಕೃತಿ ವಿಕೃತಿ, ಪ್ರಕೃತಿ ವಿಕೃತಿ ಅಲ್ಲದ್ದು ಅಂತ 4 ವಿಭಾಗ. ಆ ಪ್ರಕೃತಿ ವಿಕೃತಿ ಅಲ್ಲದ್ದು ಅಂದರೆ ಪುರುಷ. ಪರಮಾತ್ಮ ಬೇರೆ ಬೇಡ, ಪ್ರಮಾಣ ಇಲ್ಲ ಅಂದ್ಬಿಡ್ತಾರೆ. ಅದಕ್ಕೆಲ್ಲ ಇದರಲ್ಲಿ ಯಾವುದು ರಚನಾನುಪತ್ತೇನಕರಣ ಅಂತಿದೆ, ಅದರಲ್ಲೆಲ್ಲ ಶಾಸ್ತ್ರದಲ್ಲಿ ತೀರ್ಮಾನ ಮಾಡಿದ್ದಾರೆ. ಈಗ ಹಾಲು ಮೊಸರಾಗಬೇಕು ಅಂತ ಹೇಳ್ತಾರೆ. ಹಾಲು ಮೊಸರಾಗಬೇಕಾಗಿದ್ದರೆ ಹಾಲನ್ನು ಮೊಸರನ್ನು ಪಕ್ಕದಲ್ಲಿ ಇಟ್ಬಿಡೋಣ, ಮೊಸರಾಗೋಗುತ್ತಾ? ಬೇಡ. ಹಾಲಿಗೆ ನಾವು ಮೊಸರು ಹಾಕಿದ್ದೇವೆ,
ಮೊಸರಾಗಿಲ್ಲ ಎಷ್ಟೋ ಸಾರಿ ಅಂಗಡಿಯಿಂದ ತಂದ್ವಿ, ಯಾಕಾಯಿತು? ಎಲ್ಲ ಮಾಡಿದ್ದೀವಲ್ಲ. ಅಂದರೆ ಹಾಗಾದರೆ ಜಡ ಎಂಬತಕ್ಕಂಥದ್ದು ಯಾವತ್ತು ಸ್ವತಃ ಅದಕ್ಕೆ ಕ್ರಿಯಾದಿಗಳು ಬರಲ್ಲ. ವೀಣೆ ಎಂಬತಕ್ಕಂಥದ್ದು ಇತ್ತು ಅಂದರೆ ವೀಣೆ ಅಲ್ಲೇ ಇರುತ್ತೆ. ವೈಣಿಕ ನುಡಿಸ್ಬೇಕು. ವಾದಿರಾಜರು ಈ ಮಾತು ಹೇಳ್ತಾರೆ. ವಾದಿರಾಜ ಅಂತ ನನ್ನ ಕರೀತಾ ಇದ್ದಾರೆ ಪ್ರಪಂಚ ಎಲ್ಲ. ನಾನು ವಾದಿರಾಜನ ಅಲ್ಲ. ವಾದಿ ಮಧ್ವೋ ಯಸ್ಯ ರಾಜ ತಸ್ಯ ಕೃಪಾಬಲಾತ್. ವಾದಿ ಅಂದರೆ ಮಧ್ವರು, ಅವರ ಕೃಪಾಬಲ ನನ್ನ ಮೇಲಿದೆ, ಅದಕ್ಕಾಗಿ ವಾದಿರಾಜ. ವೀಣೆ ಇವರ ಅಣಯಾಮ್ಯಹಂ ನ ಸ್ವಶಕ್ತ್ಯ. ನಾನು ವೀಣೆ ಅಷ್ಟೇ, ವಾದಿರಾಜ ಹೇಳ್ಕೊಳ್ಳೋದು. ವೈಣಿಕರು ಮಧ್ವಾಚಾರರು, ಅವರು ನುಡಿಸಿದರೆ ನಾನು ನೋಡ್ತೇನೆ. ಅದಕ್ಕೆ ಎಲ್ಲ ಕಡೆಗೂ ತದ್ದತ್ತ ವಾಗ್ಭೂತಿನ ಅಂತಾರೆ. ಅವರು ಕೊಟ್ಟ ವಾಗ್ಭೂತಿಯಿಂದ ನಾನು ಬರೆದಿದ್ದೀನಪ್ಪ ಅಂತ ಅಂತಹ ವಿನೀತಿದೆ ಅಂತ ತೋರಿಸ್ತಾರೆ ವಾದಿರಾಜ. ಆಮೇಲೆ ನಾವೆಲ್ಲ ವೀಣೆ ಅಂತೆ ಅಷ್ಟೇ. ವೀಣೆ ಎಂಬುದಕ್ಕಂತ ಶಬ್ದ ಮಾಡಬೇಕಾಗಿದ್ದರೆ ವೈಣಿಕ ಬೇಕು. ಆ ಪರಮಾತ್ಮನೇ ವೈಣಿಕ. ಆದ್ದರಿಂದ ಈ ಎಲ್ಲ ಗ್ರಹಣಗಳೆಲ್ಲ ಆಗ್ತಾ ಇದ್ದಿಲ್ಲ ನೋಡಿ ನಾವು ಆಹಾ ಆಹಾ ಅಂತ ಅಷ್ಟು ಹೇಳೋದಲ್ಲ. ಸೂರ್ಯ ಮುಳುಗಲಿಕ್ಕೆ ಅಂತ ಹೇಳ್ಬಿಟ್ಟು ಕನ್ಯಾಕುಮಾರಿ ನೋಡ್ಲಿಕ್ಕೆ ಹೋಗ್ತಾ ಇರ್ತಾರೆ, ಗುಂಪು ಹೋಗ್ತಾ ಇರ್ತಾರೆ. ಶಾಸ್ತ್ರ ಹೇಳುತ್ತೆ, ನೇಕ್ಷೇತ ಉದ್ಯಂತಂ ಆದಿತ್ಯಂ ನ ಅಸ್ತಂ ಯತ್ನೆ ಎಂತಂಚ. ಸೂರ್ಯ ಉದಯ ಆಗೋದನ್ನು ನೋಡಬಾರ್ದು, ಸೂರ್ಯ ಮುಳುಗೋದನ್ನು ನೋಡಬಾರ್ದು ಅಂತ ಹೇಳ್ತಾ ಇದ್ದೇವೆ. ಶಾಸ್ತ್ರ ಹೇಳುತ್ತೆ. ನಾವು ಅಲ್ಲಿ ನೋಡಲಿಕ್ಕೆ ಹೋಗ್ತೀವಿ. ನಾವು ಅದು ಕೆಟ್ಟ ವಿಷಕಿರಣಗಳು ಅದೆಲ್ಲ ನೋಡಬಾರ್ದು. ಸೂರ್ಯ ಬೆಳ್ಳಗೆ ಬರ್ತಾನಲ್ಲ ಅಲ್ಲಿಂದ ನೋಡಬಹುದು. ಕೆಂಪು ಸೂರ್ಯ ನೋಡಬಾರ್ದು, ಮುಳುಗೋದು ಅಷ್ಟು, ಇದು ಅಷ್ಟು ದೋಷಪೂರಿತ. ಇಷ್ಟೆಲ್ಲ ಶಾಸ್ತ್ರ ಹೇಳ್ತಾರೆ. ನಾವು ಅದನ್ನು ನೋಡ್ತಾ ಇದ್ವಿ. ಆಯಿತು, ನೋಡ್ರಿ ಪರ್ವತಗಳೆಲ್ಲ ನೋಡಿ. ಏನಪ್ಪ ಯಾರು ಮನುಷ್ಯ ಮಾಡ್ಲಿಕ್ಕೆ ಸಾಧ್ಯನಾ? ಖಂಡಿತ ನಮ್ಗೆ ಸಾಧ್ಯ ಇಲ್ಲಪ್ಪ. ಆ ಹಿಮಾಲಯ ಪರ್ವತ ಬದರಿಗೆ ಹೋಗುವಾಗ 70 ಅಡಿ 80 ಅಡಿ ಮೇಲೆ ಸಾಲಾಗಿ ಗಿಡಗಳು. ಯಾರಾದರೂ ಸ್ಕೇಲ್ ಇಟ್ಕೊಂಡು ಗುರುತು ಮಾಡಿ ಅಲ್ಲಿ ಬೀಜಗಳನ್ನು ಬಿತ್ತಿದಂತೆ. ಯಾರೂ ಬಿತ್ತಲ್ಲ, ಹೋಗಲಿಕ್ಕೆ ಆಗಲ್ಲ. ಯಾರು ಸೃಷ್ಟಿ ಮಾಡಿದ್ದು? ಪರಮಾತ್ಮನೇ ಸೃಷ್ಟಿ ಮಾಡಿ, ನಮಗಾಗಲ್ಲ. ಹಾಗಾದ್ರೆ ಯಾರು ಕರ್ತೃ ಇರಬೇಕು ಅಂತ ಸಿದ್ಧ ಆಯಿತು. ಯಾರು ಕರ್ತೃ? ಅದು ನಾವ? ನಮಗೆ ಗೊತ್ತಿಲ್ಲ. ಏಕಾದಶಿ ಉಪವಾಸ ಅಂತ ನಾಳೆ ದ್ವಾದಶಿ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಉಪವಾಸ ಇದ್ದೀವಿ ಅಷ್ಟೇ ನಾವು. ಈ ಸಾರಿ ದ್ವಾದಶಿ ಇಲ್ಲ ಅಂದರೆ ಏಕಾದಶಿನೇ ಇಲ್ಲ. ಅಷ್ಟು ನಿಶಕ್ತಿ ಉಳ್ಳವರು ಈ ಜಗತ್ತೆಲ್ಲ ಮಾಡೋದು ಹೇಗೆ? ಅದು ಒಬ್ಬ ಪರಮಾತ್ಮ ಇದ್ದಾನೆ. ಅವನಿಗೇನು ಹೆಸರು? ಏಸು ಕರಿ, ಪರವಾಗಿಲ್ಲ. ಪರಮಾತ್ಮ ಏಸುನ್ ಕರಿ, ಏನು ತೊಂದರೆ ಇಲ್ಲ. ಇನ್ನೇ ಕರೀತಿ? ಮಹಮ್ಮದನ್ನು ಕರೀತೀಯಾ? ಹೌದು, ಮಹಾಮದ. ಮದ ಅಂದರೆ ಆನಂದ, ಮದಿ ಹರ್ಷೆ, ಮಹಾ ಆನಂದವುಳ್ಳವನು ಪರಮಾತ್ಮನೇ. ಅಯ್ಯಪ್ಪನ ಕರೀತಾ? ಹೌದು, ಅಯ್ಯ ಅಂದರೆ ಬ್ರಹ್ಮಾದಿಗಳು, ಅವ್ರಿಗೆ ಅಪ್ಪನೇ, ಅಯ್ಯಪ್ಪನೇ ಅವನು. ವೀರಪ್ಪನನ್ನು ಕರೀತಾ? ಕರಿ, ಪರವಾಗಿಲ್ಲ. ವೀರ ಯಾರು? ವಿ ಅಂದರೆ ಪಕ್ಷಿ, ಈರ ಅಂದರೆ ವಾಯುದೇವರು, ಅವ್ರಿಗಪ್ಪ. ವರದೋ ವಾಯುವಾಹನ ಸುಪರ್ಣ ವಾಯುವಾಹನ. ಎಲ್ಲವೂ ಅಷ್ಟೇ ಪರಮಾತ್ಮ. ಅವನಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಬರೀ ಗ್ರಹಣ ನೋಡಿಬಿಟ್ರೆ ನೆನ್ನೆ ಇಲ್ಲದೆ ಇದ್ದಿದ್ದು, ಮೊನ್ನೆ ಇಲ್ಲದೆ ಇದ್ದು, ಮುಂದೆ 2 ದಿವಸ ಬಿಟ್ಟು ಇಲ್ಲದೆ ಇದ್ದಿದ್ದು ಇವತ್ತು ಬರೋದು ಏನು ಕಾರಣ? ಗರ್ಭದಲ್ಲಿರುವಾಗ ಮಗು ಗರ್ಭದಲ್ಲಿದೆ, ಅದಕ್ಕೆ ಆಹಾರ ಏನು ಬೇಕಾಗಿಲ್ಲ, ತಾಯಿ ತಿಂದಿದ್ದೇನೆ ಅಡ್ಜಸ್ಟ್ ಆಗುತ್ತೆ, ಮಾಡ್ತಾಳೆ. ಹುಟ್ಟಿದ ಕೂಡಲೇ ಏನು ಬೇಕು? ಮೊದಲು ಹಾಲಿಲ್ಲ, ಆಮೇಲೆ ಒಂದು 2-3 ವರ್ಷ ಆದಮೇಲೆ ಹಾಲಿಲ್ಲ. ಈಗ ಹುಟ್ಟಿದಾಗ ಮಾತ್ರ ತಾಯಿ ಎದೆಯಲ್ಲಿ ಹಾಲು. ಅದು ಎಂಥದ್ದು? ಗೋವಿನ ಹಾಲಿಗಿಂತಲೂ ಕೂಡ 96 ಅಂಶ ಜಾಸ್ತಿ ಇರುವ ಒಂದು ಪ್ರೋಟೀನ್ ಇರತಕ್ಕಂಥ ಅಂಶಗಳು. ಅಂದಮೇಲೆ ಅದೆಂಥದ್ದು? ಅಂಥ ಹಾಲು ಕೊಟ್ಟೋನು ಯಾರು ಅಲ್ವಾ? ಇದೆಲ್ಲ ತಿಳ್ಕೊಂಡು ನಾವು ಇದು ಯಾವುದೋ ಪರಮಾತ್ಮನ ಕೆಲಸಪ್ಪ. ಆದ್ದರಿಂದ ಸ್ವಾಮಿ ಆ ಶಕ್ತಿಗೆ ನಮಸ್ಕಾರ ಅಂತ ನಾವು ಹೇಳಬೇಕು. ಅಂತ ಏನೇ ಪ್ರಪಂಚದಲ್ಲಿ ಒಂದು ಪ್ರಾಕೃತಿಕ ವೈಚಿತ್ರ್ಯ ನಡೀತು ಅಂದರೆ ಅದಕ್ಕೆ ಮೂಲ ಕಾರಣ ಪರಮಾತ್ಮ ಅಂತ ಅವನ ಶರಣಾಗತನಾಗಬೇಕು ಯಾವತ್ತು ಕೂಡ. ಸ್ವಾಮಿ ನಿಂದಯ ಅದಕ್ಕೆ ಹೇಳ್ತಾನೆ, ಯತ್ ಕರೋಷಿ ಯದಶ್ನಾಶಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಸಸಿ ಕೌಂತೆಯ ತತ್ ಕುರುಷ್ವ ಮದರ್ಪಣಂ. ನಂಗೆ ಅರ್ಪಣೆ ಮಾಡಿಬಿಡು. ಅರ್ಪಣೆ ಯಾಕೆ ಮಾಡಬೇಕು? ಈಗ ಗ್ರಹಣ ಎಲ್ಲ ನೋಡಿದ್ವಿ, ಜಪ ಮಾಡಿದ್ವಿ, ಕೃಷ್ಣ ಅರ್ಪಣೆ ವಸ್ತು ಅಂದ್ವಿ. ಯಾಕೆ ಅನ್ನಬೇಕು? ಒಬ್ಬ CT ಎಕ್ಸಾಮ್ ಮಾಡ್ತಾ ಇದ್ದಾನೆ. ಎಲ್ಲ ಅವರಪ್ಪ ಚೆನ್ನಾಗಿ ರಾತ್ರಿ ತಯಾರು ಮಾಡಿದ್ದ. CT ಎಕ್ಸಾಮ್ ಬರುತ್ತಲ್ಲ ಅದು ಎಲ್ಲ ಗುರುತು ಮಾಡೋದು. ಅವರಪ್ಪ ಹೇಳ್ಕೊಟ್ಟಿದ್ದು ಎಲ್ಲ ಚೆನ್ನಾಗಿ ಬಂದ್ಬಿಡ್ತು, ಪೂರ್ಣವಾಗಿ ರೈಟು. ಅಂದರೆ ಫಸ್ಟ್ ರ್ಯಾಂಕ್ ಬರಬೇಕೀಗ ಅವನು. ನಮ್ಮ ಅಪ್ಪಂಗೆ ತೋರಿಸ್ಬೋದಲ್ಲ ಈ ಪೇಪರು ಅಂತ ಮನೆಗೆ ತೊಗೊಂಬಂದು ಏನು ಮಾಡ್ದೆ, ಅಪ್ಪಂಗೆ ತೋರಿಸ್ದೆ. ಭಾರಿ ಈ ಸತಿ ಫಸ್ಟ್ ರ್ಯಾಂಕ್ ಬಿಡು ನೀನು ಅಂತ ಅಪ್ಪನ ಕೂಡ ಅಂದ್ಬಿಟ್ಟ. ಆಯಿತು, ರಿಸಲ್ಟ್ ಬಂತು. ಎಲ್ಲರ ಹೆಸರು ಇದೆ, ಇವನ ಹೆಸರೇ ಬರಲಿಲ್ಲ. ಯಾಕೆ ಅಂದರೆ ಯಾವ ರೀತಿ ಕರ್ಮವನ್ನು ಮಾಡಬೇಕೋ ಅದನ್ನು ಅರ್ಪಣೆ ಮಾಡೋದು ಕೂಡ ಅಷ್ಟೇ ಪ್ರಮುಖವಾದದ್ದು. ಇವನು ಕರ್ಮವನ್ನು ಮಾಡ್ದ. ಆ ಕೊಠಡಿಯ ಸೂಪರ್ವಿಷರ್ ಇರ್ತಾರಲ್ಲ ಅವರಿಗೆ ಅರ್ಪಣೆ ಮಾಡಬೇಕಾಗಿತ್ತು, ಅರ್ಪಣೆ ಮಾಡಿಲ್ಲ. ನಾವು ಮಾಡ್ತಾ ಇರೋದಲ್ಲ ಅದೇನೆ, ಅರ್ಪಣೆ ಮಾಡ್ತಾ ಇಲ್ಲ ನಾವು.
ಅರ್ಜುನ ಇದ್ದ ಮೊದಲು ಕೃಷ್ಣಾರ್ಪಣ ಅಂತ ಹೇಳಿಲ್ಲ ಅವನು, ನಾನೇ ಮಾಡಿದ್ದನ್ನು ಶುರು ಮಾಡ್ದ, ಉಪದೇಶ ಮಾಡಬೇಕಾಯ್ತು. ಕಡೆಯ ಯುದ್ಧ ಎಲ್ಲ ಮುಗಿದ ಮೇಲೆ ನಾನೇ ಯುದ್ಧ ಮಾಡಿದ್ದು, ನಾನು ಕೊಲಿಸ್ಬಿಟ್ಟಿದ್ದೆ, ನಂಗೆ ಪಾಪ ಬಂದೇನು ಧರ್ಮ ಶುರು ಮಾಡ್ದ. ಕೃಷ್ಣ ಪರಮಾತ್ಮ ಅವನಿಗೆ ಭೀಷ್ಮಾಚಾರ್ಯ ಮೂಲಕ ಧರ್ಮವನ್ನು ಕೊಟ್ಟ. ಅಂದರೆ ಏನು, ಆದಿಯಲ್ಲೂ ಪರಮಾತ್ಮನೇ ಮಾಡಿಸೋದು, ಮಧ್ಯದಲ್ಲೂ ಅವನೇ ಮಾಡಿಸೋದು, ಅಂತ್ಯದಲ್ಲೂ ಅವನೇ ಮಾಡಿಸೋದು. ಆದ್ದರಿಂದ ಅವನಿಗೆಲ್ಲ ಕೃತಜ್ಞತೆ ಸಲ್ಲಿಸೋದೇ ಸಂಧ್ಯಾ ವಂದನೆ, ದೇವ್ರ ಪೂಜೆ, ಈ ಹಬ್ಬಗಳು, ಈ ಬ್ರಾಹ್ಮಣರ ಭೋಜನ, ಇದೆಲ್ಲವೂ ಕೂಡ ಅದು. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಬರೀ ಎದುರುಗಡೆ ಕಾಣಿಸ್ತಕ್ಕಂಥ ಪ್ರಾಕೃತಿಕ ಸಂಪತ್ತನ್ನು ನೋಡಿ ಆಶ್ಚರ್ಯಪಟ್ಟು ಹೊಟ್ಟೋಗೋದಲ್ಲ, ಇದನ್ನು ಮಾಡಿದವನು ಯಾರು ಅವನ್ನ ನಾವು ನೋಡಬೇಕು. ಎಲ್ಲ ಕಡೆ ನೋಡಲ್ವ ನಾವು, ಬೋರ್ಡ್ ಹಾಕಿರ್ತಾರಲ್ಲ, ಈ ಚಿತ್ರ ಬರೆದೋರಲ್ಲ, ಕೆಳಗಡೆ ಬರೆದಿರ್ತಾರಲ್ಲ, ನಾವು ಏನು ಯಾರಪ್ಪ ಬರೆದಿದ್ದು ಅಲ್ಲೇ ಇದು ನೋಡಿ, ಫೋನ್ ಮಾಡಿ ಅವನಿಗೆ ಫೋನ್ ನಂಬರ್ ಇಸ್ಕೊಂಡು ಥ್ಯಾಂಕ್ಸ್ ಅಪ್ಪ ಅಂತೀವಿ. ಮತ್ತು ಪರಮಾತ್ಮ ಥ್ಯಾಂಕ್ಸ್ ಹೇಳೋದು ಬೇಡವಾ? ಆ ಥ್ಯಾಂಕ್ಸ್ ಅಂದರೆ ಸಂಧ್ಯಾ ವಂದನೆ, ಆ ಥ್ಯಾಂಕ್ಸ್ ಅಂದರೆ ದೇವ್ರ ಪೂಜೆ. ಅದೇ ನಾವು ಮಾಡ್ತಕ್ಕಂಥ ಎಲ್ಲ ಕರ್ಮಗಳು ನಮ್ಗೆ ಕೊಟ್ಟಿರೋದು. ಇದು ಮಾಡಿದಾಗ 120 ವರ್ಷ ಬದುಕ್ತಾ. ಕೃತಜ್ಞತೆ, ನಮಗೆ ಕೃತಜ್ಞತೆ ಗೊತ್ತಿಲ್ಲ ಅಂತೇನಿಲ್ಲ, ಗೊತ್ತಿದೆ. ಅಲ್ಲಿಂದ ಯಾರಾದರೂ ಗಾಡಿ ಇಲ್ಲದೆ ಇದ್ದಾಗ ಕರ್ಕೊಂಡು ಇಲ್ಲಿ ಬಿಟ್ಟರು ಅಂದರೆ ತುಂಬ ಉಪಕಾರ ಆಯ್ತಪ್ಪ, ಭಾರಿ ಉಪಕಾರ ಆಯಿತು, ಮಕ್ಕಳೆಲ್ಲ ಚೆನ್ನಾಗಿರಲಿ, ಇಷ್ಟು ಆಶೀರ್ವಾದ. ಅಲ್ಲೆಲ್ಲೋ ಅಂತರಿಕ್ಷ ಲೋಕದಲ್ಲಿ ಬಿದ್ದಿದ್ವಿ, ಕರ್ಕೊಂಬಂದು ಇಲ್ಲಿ ಗರ್ಭದಲ್ಲಿ 7 ತಿಂಗಳು ನೀರಲ್ಲಿ ಮುಳುಗಿಸಿಟ್ಟಿದ್ದ, ಏನಾಗಲಿಲ್ಲ. 7 ತಿಂಗಳು ನೀರಲ್ಲಿ ಮುಳುಗಿರುತ್ತೆ ಮಗು, ಏನಾಗಲಿಲ್ಲ, ಉಸಿರು ಕಟ್ಟಲಿಲ್ಲ, ಏನಿಲ್ಲ. ಆ ತಾಯಿ ಕೊಡ್ತಕ್ಕಂಥ ಬಿಸಿ ಬಿಸಿ ಹಾಲು, ಖಾರ ಹಾಲು ಎಲ್ಲ ತಿಂದಾಕ್ಬಿಡ್ತು, ಎಲ್ಲ ಸರಿಗೋಯ್ತು. ನೋಡಿ ಪರಮಾತ್ಮ ಅಡ್ಜಸ್ಟ್ ಮಾಡಿದೆ. ಇಷ್ಟು ಗರ್ಭದಿಂದ ಸರಕ್ಷಿತ ರಕ್ಷದಿ ಯೋಹಿ ಗರ್ಭೆ, ಯಾರು ಗರ್ಭದಲ್ಲಿ ನಮ್ಮ ರಕ್ಷಣೆ ಮಾಡಿದ್ನೋ ಗರ್ಭದಿಂದ ಆಚೆ ಬಂದು ರಕ್ಷಣೆ ಮಾಡೋದು ಅವನೇ. ಆದ್ದರಿಂದ ಅವನಿಗೆ ನಾವು ಅನುಗ್ರಹ ಮಾಡ್ಕೋಬೇಕು. ಅದಕ್ಕೆ ಅನುಗ್ರಹ ಮಾಡಪ್ಪ ಅಂತ ಅವನಿಗೆ ಕೃತಜ್ಞತೆ ಹೇಳಬೇಕು. ಎಲ್ಲ ಕಾರ್ಯಕ್ರಮದ ಹಿನ್ನೆಲೆ ಈ ಪರಮಾತ್ಮನಿಗೆ ಅರ್ಪಣೆ ಮಾಡೋದಿದೆ. ಯಾಕೆಂದರೆ ಎಲ್ಲರ ಶಕ್ತಿ ಅವಂದೇ. ಗ್ರಹಣ ಆಗಬೇಕಾಗಿದೆ, ಗ್ರಹಣ ಬಂದು ಹಿಡಿಬೇಕಾಗಿದೆ, ರಾಹುವಿನ ಶಕ್ತಿ ಅವಂದೇ. ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಜಯನ್ ಏಕೇವ ಮಹಾಶಕ್ತಿ ಕುರುತೆ ಸರ್ವಮಂಜಸ, ಶ್ರೀಮದಾಚಾರ್ಯ ಹೇಳ್ತಾರೆ. ಇದೇ ನಮ್ಮ ಸಂದೇಶ. ಪರಮಾತ್ಮನನ್ನು ಬಿಟ್ಟು ನೀವು ಎಲ್ಲಿ ಹೋದರೂ ಕೂಡ ಏನು ಪ್ರಯೋಜನ ಇಲ್ಲ. ಭಕ್ತಿ ಇಲ್ಲದೆ ನೀವು ಏನು ಮಾಡಿದರೂ ಕೂಡ, ಎಷ್ಟೇ ವೈಭವದಿಂದ ನೀವು ಸತ್ಯನಾರಾಯಣ ಪೂಜೆ ಮಾಡಿ, ಭಕ್ತಿ ಇಲ್ಲ ಅಂದರೆ ಈ ಖೋಟಾ ನೋಟುಗಳು ಪ್ರಿಂಟ್ ಮಾಡ್ತಾರಲ್ಲ, ಅದರಲ್ಲಿ ರಾಷ್ಟ್ರೀಯ ಮುದ್ರೆ ಇರೋದಿಲ್ಲ. ಹಾಗೆ ಭಕ್ತಿಯ ಮುದ್ರೆ ಇಲ್ಲದೆ ಇರತಕ್ಕಂಥ ನೋಟುಗಳು ವಿಡಂಬನ, ಖೋಟಾ ನೋಟಿದ್ದಂತೆ ನಮ್ಮ ಕೆಲಸ ಎಲ್ಲ ಖೋಟಾ ಭಕ್ತಿ ಆಯಿತು. ಅದಕ್ಕೆ ಪರಮಾತ್ಮ ಮೆಚ್ಚಲ್ಲ. ಅದಕ್ಕೆ ಆ ಪರಮಾತ್ಮನನ್ನು ಎಲ್ಲ ರೀತಿಯಿಂದಲೂ ನೀವು ಆ ಪರಮಾತ್ಮನನ್ನು ಶರಣಾಗತರಾದರೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಇದೇ ಹಿಂದಿನವರೆಲ್ಲ ಸಿದ್ಧಾಂತ, ಅದೇ ಅವರ ಪರಮ ಸಿದ್ಧಾಂತ ನಮಗೆ ಅಂಥೇಳಿ ಈ ಒಂದು ಸಂದೇಶ. ಅದು ಎಷ್ಟೊತ್ತು ಹೇಳಲಿಕ್ಕೆ ತುಂಬ ಚೆನ್ನಾಗಿ ಹೇಳಿದ್ರಿ. ಅಂದರೆ ಅದ್ಭುತವಾದ ಸಂದೇಶ. ಯಾಕೆಂದರೆ ನಾವೆಲ್ಲ ಮಾಡೋ ಕಾರ್ಯಕ್ರಮಗಳು ಇದೆಲ್ಲ, ಈ ಗ್ರಹಣ ಬಂತು, ಇದೆಲ್ಲ ಮಾಡಿರೋದೇ ನಾವು ಭಗವಂತನ ಜ್ಞಾಪಿಸ್ಕೋಬೇಕು, ಅವನ ಮಹಿಮೆ ತಿಳ್ಕೋಬೇಕು ಅಂತ. ಅದನ್ನು ತುಂಬ ಚೆನ್ನಾಗಿ ಹೇಳಿದ್ರೆ. ಆ ಕೃಷ್ಣಾರ್ಪಣ ಅನ್ನೋದ್ರದ್ದು ಅರ್ಥ, ಅದರ ಜೊತೆಗೆ ನಮ್ಮ ಜೀವನದಲ್ಲಿ ಅದೊಂದು ಸಂದೇಶ. ಪ್ರತಿಯೊಂದು ಕೆಲಸದಲ್ಲೂ ಆ ಭಗವಂತನ ನೆನಪಿಸ್ಕೊಳ್ಬೇಕು ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದೀರಾ. ತುಂಬ ತುಂಬ ಧನ್ಯವಾದಗಳು ಆಚಾರ್ಯ. ನಾನು ಇದು ಮೊದಲನೇ ಬಾರಿ ತಮ್ಮನ್ನು ಭೇಟಿ ಮಾಡ್ತಿರೋದು. ಅಂದರೆ ನಮ್ಮ ಮಾತು ಕೇಳ್ತಾ ಇದ್ದರೆ ಇನ್ನೂ ಕೇಳ್ತಾನೆ ಇರಬೇಕು ಅಂತ ಅನಿಸುತ್ತೆ. ಅಷ್ಟು ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಿ. ಏನು ನಮ್ಮ ಪ್ರಶಂಸೆ ಮಾಡಿದರೂ ಕೂಡ ನಮ್ಮ ಪೇಜಾವರ ಶ್ರೀಗಳವರು ನಿಮ್ಮ ಮಠ ಯಾವುದು ಅಂತ ನಾನು ಕೇಳಿಲ್ಲ. ಓದ್ತೀಯಾ ಬಂದು ಸೇರ್ಕೊಂಡು, ಮಠ ಕೂಡ ಕೇಳಿಲ್ಲ. ಆ ಕಾಲದಲ್ಲಿ ತುಂಬ ಕಷ್ಟ ಆಗಿತ್ತು ಮಠನ ವಿದ್ಯಾಪೀಠ ನಡೆಸೋದು. ಆಗ 200 ಜನ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಅವರು ಕರೆದು ನಮಗೆ ವಿದ್ಯೆ ಕೊಟ್ಟು ಊಟ ಹಾಕಿ, ಪಾಪ ಒಂದು ದಿವಸ ನಮಗೆ ಯಾವತ್ತೂ ಬೇಜ ಮಾಡಿಲ್ಲ ಅಂಥವರು. ಅವ್ರು ಏನು ನಾವೇ ಆದರೂ ನಮ್ಮಿಂದ ನೀವು ಸಂತೋಷ ಪಟ್ಟಿದ್ದರೆ, ನಮ್ಮ ವಿದ್ಯಾಪೀಠದವ್ರು ಹೇಳೋದಲ್ಲ ಇದೇ ಮಾತು, ನೀವು ಯಾರನ್ನೇ ಕೇಳಬೇಕಾದ್ರೆ. ಯಾಕೆಂದರೆ ಅವರ ಸ್ವರೂಪ ಏನು ಅಂತ ನಮ್ಗೆ ಚೆನ್ನಾಗಿ ಇದ್ದು ಅನುಭವಿಸಿದವರು ನಾವು. ಆದ್ದರಿಂದ ನೀವು ಏನು ಹೇಳಿದ್ರು ಅವರು ಸೇರಬೇಕಾಗಿದ್ದೆ. ಇನ್ನು ಏನಾದರೂ ಹೇಳಬಾರ್ದು ನಾವು ಹೇಳಿದ್ವಿ ಅಂತ ಹೇಳಿದರೆ ಅವರ ಪ್ರೋತ್ಸಾಹ, ಅವರ ಇದು ಯಾರಿಗೂ ಬರೋದಿಲ್ಲ. ಆದರೆ ಬೇಗ ಹೊರಟೋದ್ರು ಅಂತ ದುಃಖ ನಮಗೆ. ಆದರೂ ಕೂಡ ಅಲ್ಲಿ ಬೇಕಲ್ಲ, ಹೌದು, ಯಮಲೋಕದಲ್ಲಿ ನೀವೇ ಇಟ್ಕೊಂಡ್ಬಿಟ್ರೆ ಆ ಗುರುಗಳನ್ನ ಹೇಗೆ, ನಮಗೂ ಬೇಕಲ್ಲ ಅಂತ ಅವ್ರು ತೊಗೊಂಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ತುಂಬ ತುಂಬ ಧನ್ಯವಾದಗಳು ಆಚಾರ್ಯ. ತಾವು ನೋಡಿದ್ರಿ ವೀಕ್ಷಕರೇ, ಈ ಒಂದು ಅದ್ಭುತವಾದ ಪ್ರವಚನ ಸರಣಿಯ ಎಲ್ಲ ಜ್ಞಾನದ ಧಾರೆನ ನಮಗೆ ವಿದ್ವಾಂಸರು ಕೊಟ್ಟಿದ್ದಾರೆ ಇವತ್ತು. ಇದೇ ಥರ ಇನ್ನೂ ಹೆಚ್ಚು ಹೆಚ್ಚು ಈ ಒಂದು ಆಧ್ಯಾತ್ಮಿಕ ವಿಷಯಗಳನ್ನು ನಾವು ನಿಮ್ಮ ಹತ್ರ ತರ್ತಾ ಇರ್ತೀವಿ. ಅಲ್ಲಿವರೆಗೂ ನಮ್ಮ ಜೊತೆ ಸದಾ ಇರಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ವೇದಿಕ್ ವೆಲ್ನೆಸ್ನ ಈ ಚಾನಲ್ಗೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಹರಿ ಓಂ.